ನೀವು ಕೊಟ್ಟಿರೋ ಓಕೆ. ಓಕೆ, ಈಗ ನೋಡಿ ಇನ್ನೊಂದು ಏನಪ್ಪಾ ಅಂದ್ರೆ ಇದರಲ್ಲಿ ಏನ್ ವಿಷಯ ತಿಳ್ಕೊಬೇಕು ನೀವು ಅಂತ ಅಂದ್ರೆ ಇದರಲ್ಲಿ ಏನು ಜಾಸ್ತಿ ಹೇಳೋದಿರೋದಿಲ್ಲ, ಜಸ್ಟ್ ಓನ್ಲಿ ಫಾರ್ಮುಲಾ ಬೇಸ್ಡ್ ಅಷ್ಟೇ. ಓಕೆನಾ? ಸೊ ನೋ ಟೇಕ್ ದ ಹೆಡಿಂಗ್ ಕಾಂಪೌಂಡ್ ಆಂಗಲ್ಸ್ ಅಂತ ಫಾರ್ಮುಲಾ ಹಾಕ್ತೀನಿ, ಜಾಸ್ತಿ ಕ್ವಶನ್ ಸಾಲ್ವ್ ಮಾಡೋಣ ಅಷ್ಟೇ. ಕಾಂಪೌಂಡ್ ಆಂಗಲ್ಸ್, ಕಾಂಪೌಂಡ್ ಆಂಗಲ್ಸ್. ಕಾಂಪೌಂಡ್ ಆಂಗಲ್ಸ್ ಅಂತ ಅಂದ್ರೆ ಏನು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇರುತ್ತೆ, ಆ ರೇಷಿಯೋ ಆಂಗಲ್ ಏನಿರುತ್ತೆ ಅದು ಕಾಂಪೌಂಡ್ ಆಗಿರುತ್ತೆ, ಅಂದ್ರೆ ಸಮ್ ಡಿಫ್ರೆನ್ಸ್ ಆ ತರ ಇರುತ್ತೆ. ಅಂದ್ರೆ ಯೂಶಲಿ ಕಾಂಪೌಂಡ್ ಆಂಗಲ್ಸ್ ಅಂತ ಅಂದ್ರೆ ನಾವ್ ಇದನ್ನ ಹೇಳ್ತೀವಿ ಅಂದ್ರೆ A+B ಅಂತ ಹೇಳ್ತೀವಿ. ಇದನ್ನು ಕಾಂಪೌಂಡ್ ಅಂದ್ರೆ ಇದಕ್ಕೆ ಯಾವ್ದಾದ್ರು ಒಂದು ರೇಷಿಯೋ ಅಪ್ಲೈ ಮಾಡಿದ್ರೆ, ಸೈನ್ ಅಪ್ಲೈ ಮಾಡಿದ್ರೆ ಸೈನ್ ಆಫ್ A+B, A-B, ಇವನ್ನ ನಾವು ಕಾಂಪೌಂಡ್ ಅಂತ ಕರಿತೀವಿ. ಸೊ ಇದರಲ್ಲಿ ವಿತೌಟ್ ಪ್ರೂಫ್ ಇಸ್ ಬಿಹಾಂಡ್ ದ ಸ್ಕೋಪ್. ನೀವು ಜಸ್ಟ್ ರಿಮೆಂಬರ್ ದ ಫಾರ್ಮುಲಾಸ್. ನಾನೇನ್ ಫಾರ್ಮುಲಾಸ್ ಕೊಡ್ತೀನಿ ಆ ಫಾರ್ಮುಲಾಸ್ ನ ನೆನ್ಪಿಟ್ಕೋಬೇಕು, ಯಾಕೆ ಏನು ಅಂತ ಕೇಳಂಗಿಲ್ಲ. ಇವು ಹಂಗೇನೆ ಫಾರ್ಮುಲಾಸ್. ಓಕೆನಾ? ಪ್ರೂಫ್ ತುಂಬಾ ದೊಡ್ಡದಿರುತ್ತೆ, ಆ ಪ್ರೂಫ್ ಎಲ್ಲ ಬೇಡ. ಓಕೆನಾ? ಸೊ ನಾನು ನಿಮಗೆ ಫಾರ್ಮುಲಾಸ್ ಕೊಟ್ಬಿಡ್ತೀನಿ ಕಾಂಪೌಂಡ್ ಆಂಗಲ್ಸ್. ಫಸ್ಟ್ ಆರ್ ಫಾರ್ಮುಲಾ ನೆನ್ಪಿಟ್ಕೋಬೇಕಂಡ್ರು ಅಷ್ಟೇ. ಸೈನ್ ಆಫ್ A+B ಫಾರ್ಮುಲಾ. ಕವಿತಾ ಮ್ಯಾಮ್ ಅಡ್ಮಿಟ್ ಎಲ್ಲ ನೋಡ್ಕೋತೀರಲ್ಲ, ವೇಟಿಂಗ್ ರೂಮ್ ತೆಗೆದ್ಬಿಡಿ. ಓಕೆನಾ? ಸೈನ್ ಆಫ್ A+B ಫಾರ್ಮುಲಾ ಬಂದ್ಬಿಟ್ಟು ಸೈನ್ A ಇಂಟು ಕಾಸ್ B ಪ್ಲಸ್ ಕಾಸ್ A ಇಂಟು ಸೈನ್ B. ಮೋಸ್ಟ್ ತುಂಬಾ ಸರಿ ಏನ್ ಮಾಡುತ್ತೆ, ಎಲ್ಲ ಕ್ವಶನ್ಸ್ಗಳು ಟ್ರಿಗ್ನೋಮೆಟ್ರಿ ನಲ್ಲಿ ಮಿಕ್ಸ್ ಅಪ್ ಇರುತ್ತೆ, ಅದನ್ನ ಸ್ವಲ್ಪ ನೋಡ್ಕೊಂಡು ಇದನ್ ಮಾಡಿ, ಬಹ್ಯಾಟ್ ಮಾಡಿ ಅಷ್ಟೇ ಫಾರ್ಮುಲಾಸ್. ಸೊ ಸೈನ್ ಆಯ್ತು. ಓಕೆನಾ? ಕಾಸ್ ನಲ್ಲಿ ಸೈನ್ ಅಲ್ಲಿ ಇನ್ನೊಂದು ಮೈನಸ್ ಬಂದ್ರೆ ಏನಾಗುತ್ತೆ ಅಂತ, ಸೈನ್ ಆಫ್ A-B ಇಸ್ ಈಕ್ವಲ್ ಟು ಸೈನ್ A ಇಂಟು ಕಾಸ್ B ಮೈನಸ್ ಕಾಸ್ A ಇಂಟು ಸೈನ್ B. ಸೇಮ್ ಫಾರ್ಮುಲಾನ ಇಲ್ಲಿ ನೆಗೆಟಿವ್ ಬರುತ್ತೆ ಅಷ್ಟೇ, ಇಟ್ ಇಸ್ ದ ಓನ್ಲಿ ಡಿಫ್ರೆನ್ಸ್. ಓಕೆ. ಮೂರನೇದು ಕಾಸ್ ಆಫ್ A+B ಗೆ ಫಾರ್ಮುಲಾ ಬಂದ್ಬಿಟ್ಟು ಕಾಸ್ A ಕಾಸ್ B. ನಾನು ಇಷ್ಟನ್ನು ಬರಿತಿದ್ದೀನಿ ಅಂತ ಅಂದಾಗ ನೀವೇನ್ ಮಾಡ್ಬೇಕು, ಅಷ್ಟೊತ್ತಿಗೆ ಬಹ್ಯಾಟ್ ಮಾಡ್ಬೇಕು, ಮೈನಸ್ ಸೈನ್ A ಸೈನ್ B. ಓಕೆನಾ? ಸೊ ಬಸ್ಸಲ್ಲಿ ಹೋಗ್ಬೇಕಾದ್ರೋ ಬಾತ್ರೂಮ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೋ ಹೇಳ್ಕೋಬೇಕು ಈ ಫಾರ್ಮುಲಾಸ್ಗಳನ್ನೆಲ್ಲನ. ಓಕೆನಾ? ಕಾಸ್ ಆಫ್ ಹುಷಾರ್, ಆಮೇಲೆ ಎಲ್ಲ ಅಲ್ಲೇ ಕುತ್ಕೊಂಡ್ಯಾ. ಓಕೆ. ಕಾಸ್ ಆಫ್ A-B ಫಾರ್ಮುಲಾ ಬಂದ್ಬಿಟ್ಟು ಕಾಸ್ A ಇಂಟು ಕಾಸ್ B ಮೈನಸ್ ಸೈನ್ A ಇಂಟು ಸೈನ್ B ಆಗಲ್ಲ, ಪ್ಲಸ್ ಆಗುತ್ತೆ. ಓಕೆ ನೋಡು, ಸೈನ್ ಆಫ್ A+B ಎರಡು ಫಾರ್ಮುಲಾ, ಕಾಸ್ ಆಫ್ A+B ನೋಡಿ ಇವೆರಡು ಸೇಮ್ ಫಾರ್ಮುಲಾನೇ, ಪ್ಲಸ್ ಮೈನಸ್ ಡಿಫ್ರೆನ್ಸ್ ಅಷ್ಟೇ. ಇವೆರಡು ಸೇಮ್ ಫಾರ್ಮುಲಾನೇ, ಪ್ಲಸ್ ಮೈನಸ್ ಡಿಫ್ರೆನ್ಸ್. ಓಕೆನಾ? ಕಾಸ್ ಅಲ್ಲಿ ಇಲ್ಲಿ ಮಿಡಲ್ ಅಲ್ಲಿ ಪ್ಲಸ್ ಬಂತು ಅಂದ್ರೆ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಇಲ್ಲಿ ಮಿಡಲ್ ಅಲ್ಲಿ ಮೈನಸ್ ಬಂತು ಅಂದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಹುಷಾರಾಗಿರೋ. ಐದನೇ ಫಾರ್ಮುಲಾ ಬಂದ್ಬಿಟ್ಟು ಟ್ಯಾನ್ ಒಂದು ನೆನ್ಪಿಟ್ಕೊಂಡ್ಬಿಡಿ ಅಷ್ಟೇ, ಇನ್ ಯಾವ್ದು ಬೇಡ. ಓಕೆನಾ? ಸಿಂಪಲ್ ಆಗಿ ಇದ್ರ ಮೇಲಂತೂ ಒಂದು ಕ್ವಶನ್ ಕೇಳ್ತಾನೆ. ಓಕೆನಾ? ನಾನು ಹೇಳ್ತೀನಲ್ಲ, ಬರ್ದಿಟ್ಕೊಂಬಿಡಿ. ಸೊ ಆಕಾಶ ಭೂಮಿ ಮೇಲೆ ಬಿದ್ರು ಕೂಡ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಟ್ಯಾನ್ ಆಫ್ A+B ಫಾರ್ಮುಲಾ ಬಂದ್ಬಿಟ್ಟು ಸೊ ಟ್ಯಾನ್ A ಪ್ಲಸ್ ಟ್ಯಾನ್ B divided by 1 minus tan A into tan B. Okay, so this is the formula. ಆರನೇ ಫಾರ್ಮುಲಾ ಬಂದ್ಬಿಟ್ಟು A-B ಇದ್ದಾಗ ಏನಾಗುತ್ತೆ ಅಂತ, tan ಆಫ್ A-B ಗೆ ಫಾರ್ಮುಲಾ ಬಂದ್ಬಿಟ್ಟು tan A ಮೈನಸ್ tan B divided by 1 plus tan A into tan B. ಸೊ ಇದು ಫಾರ್ಮುಲಾ ರಜೆ. ಓಕೆನಾ? ಕರೆಕ್ಟ್ ಫಾರ್ಮುಲಾ. ಇಷ್ಟು ಫಾರ್ಮುಲಾಸ್ ನೀವು ಬಯಾಟ್ ಹೊಡಿಲೇಬೇಕು, ಯಾಕೆ ಏನು ಅಂತ ಕೇಳಂಗಿಲ್ಲ. ದ ಪ್ರೂಫ್ ಈಸ್ ಬಿಹಾಂಡ್ ದಿ ಸ್ಕೋಪ್. ಓಕೆನಾ? ಪ್ರೂಫ್ ಬೇಕು ಅಂತಂದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಹೇಳ್ತೀನಿ. ಪ್ರೂಫ್ ಬೇಡ ಇದು ಪ್ರೂಫ್. ಓಕೆನಾ? ಇದು ತುಂಬಾ ಡೆರಿವೇಶನ್ ಇದೆ ಇದು. ಓಕೆನಾ? PUC ನಲ್ಲಿ ಬರುತ್ತೆ, ನಿಮಗೆಲ್ಲ ಬರಲ್ಲ. ಯು ಜಸ್ಟ್ ರಿಮೆಂಬರ್
sin of a plus b, sin of a minus b, cos of a plus b, cos of a minus b, tan of a plus b, tan of a minus b. And usually most of the times ನಾವೇನ್ ಮಾಡ್ತೀವಿ ಅಂದ್ರೆ we are concentrating only on sin. ಮೋಸ್ಟ್ ಆಫ್ ದಿ ರಿಸಲ್ಟ್ಸ್ ಸೈನು ಮತ್ತೆ ಕಾಸು ಮತ್ತೆ ಟ್ಯಾನ್, ಓಕೆನಾ, ಮೂರನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಓಕೆನಾ, ಟೋಟಲ್ ಟ್ರಿಗ್ನಾಮೆಟ್ರಿ ಎಷ್ಟು ಜನ ಮಕ್ಕಳು? 6 ಜನ ಮಕ್ಕಳು. ಓಕೆನಾ, ಬಟ್ ಜಾಸ್ತಿ ಪ್ರೀತಿ ಯಾರ ಮೇಲೆ? ಸೈನು, ಕಾಸು, ಟ್ಯಾನ್ ಮೇಲೆ. ಓಕೆನಾ, ಇನ್ 3 ಜನ ಏನ್ ಮಾಡಿದಾರೆ, ಅವ್ರನ್ನ ಹಂಗೆ ಬಿಟ್ಬಿಟ್ಟವ್ರೆ. ಓಕೆನಾ, ಯಾಕಂತ ಅಂದ್ರೆ ಇವ್ರು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ. ಅಂದ್ರೆ ಸೈನ್ ರೇಷಿಯೋ ಪ್ರಾಪರ್ಟಿ ಗೊತ್ತಾಯ್ತು ಅಂದ್ರೆ ಅದ್ರದ್ದು ರೆಸಿಪ್ರೋಕಲ್ ಯಾವುದು? ಕೊಸಿಕೆಂಟ್. ಓಕೆನಾ, ಸೈನ್ ಬಗ್ಗೆ ಮಾತಾಡ್ತಿದೀವಿ ಅಂತ ಅಂದ್ರೆ ಅಂಡರ್ಸ್ಟುಡ್, ಅಲ್ಲಿ ಕೊಸಿಕೆಂಟ್ ನಾನು ಇದೀನಣ್ಣ, ರೆಸಿಪ್ರೋಕಲ್ ಅಷ್ಟೇ ಅಂತ ಹೇಳ್ತಾನೆ ಅವನು. ಕಾಸ್ಗೆ ರೆಸಿಪ್ರೋಕಲ್ ಯಾರು? ಸಿಕೆಂಟ್. ಕಾಸ್ಗೆ ಸಿಕೆಂಟ್ ಅಲ್ವೇನೋ, ಟ್ಯಾನ್ಗೇನೋ ಕಾಟು. ರೆಸಿಪ್ರೋಕಲ್ಸ್, ರೆಸಿಪ್ರೋಕಲ್ಸ್. ಓಕೆ, ಸೊ ಇಷ್ಟಿದೆ ವಿಷಯ. ಓಕೆ, ಈಗ ಪ್ರಶ್ನೆ ಬರೋದೇನಪ್ಪಾ ಅಂದ್ರೆ, ನಾವು ವಿ ಹ್ಯಾವ್ ಸ್ಟಡಿಡ್ ಅಲೈಡ್ ಆಂಗಲ್ಸ್ ಅಲ್ವಾ? ಅಲೈಡ್ ಆಂಗಲ್ಸ್ ಯಾಕೆ ಬಂತು ಅಂತ ಪ್ರಶ್ನೆ ಬಂದ್ಬಿಟ್ಟು ನಮ್ಮ ಹತ್ರ ನೋಡಿ, ಈಗ ಎಲ್ಲಿಂದ ಲಿಂಕ್ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೊಂತ ಹೋಗಿ. ಒಂದೊಂದು ಟಾಪಿಕ್ ಸ್ಟಡಿ ಮಾಡ್ಬೇಕಾದ್ರೂ ಒಂದ್ ಸ್ಟೆಪ್ ಅಹೆಡ್ ಹೋಗ್ತಾ ಇರ್ತೀವಿ ನಾವು. ಏನಪ್ಪಾ ಅಂದ್ರೆ, ಫಸ್ಟ್ ನಾವು ಟ್ರಿಗ್ನೋಮೆಟ್ರಿಕಲ್ಲಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಓದಿದ್ವಿ ಅಲ್ವಾ? ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂದ್ರೆ ಏನು? 0 ಡಿಗ್ರಿಗೆ ಏನು, 30 ಡಿಗ್ರಿಗೆ ಏನು, 45, 60, 90, 180 ಇಷ್ಟಕ್ಕೆ ಮಾತ್ರ ನೋಡಿದ್ವಿ. ನೆಕ್ಸ್ಟ್ ಬಂದಿದ್ದು ಯಾವುದು? ಅಲೈಡ್ ಆಂಗಲ್ಸ್. ಓಕೆನಾ, ಅಲೈಡ್ ಆಂಗಲ್ಸ್ ಅಂದ್ರೆ ಏನಕ್ಕೆ, ಯಾಕೆ, ವೈ ಅಲೈಡ್ ಆಂಗಲ್ಸ್ ಯಾಕೆ ಬಂತು? ಮ್ಯೂಟ್ ಮಾಡಪ್ಪ ರಾಜ್ಕುಮಾರ್. ಅಲೈಡ್ ಆಂಗಲ್ಸ್ ಯಾಕೆ ಬಂತು ಅಂತ ಅಂದ್ರೆ, ಈಗ 135 ಆಂಗಲ್ ನಮಗೆ ಗೊತ್ತಿರಲ್ಲ, 230 ಆತರ ಆಂಗಲ್ಸ್ ಗಳು ನಮಗೆ ಗೊತ್ತಾಗಿಲ್ಲ ಅಂತ ಅಲೈಡ್ ಆಂಗಲ್ಸ್ ತಗೊಬಂದ್ವಿ. ಅಂದ್ರೆ 90 ಪ್ಲಸ್, 270 ಮೈನಸ್, 180 ಪ್ಲಸ್, ಈ ತರ ಎಲ್ಲ ತಗೊಂಡು ನಾವು ಡಿಫ್ರೆಂಟ್ ಆಂಗಲ್ಸ್ ನ ಮೆಷರ್ ಮಾಡಿದ್ವಿ. ಈಗ ಹಂಗಂದ್ರೂ ಕೂಡ, ಈಗ ಸಪೋಸ್ ಇಫ್ ಐ ಟೇಕ್ 15 ಡಿಗ್ರಿ, ಓಕೆನಾ, ಈಗ 15 ಡಿಗ್ರಿ ಅಂತ ತಗೊಂತೀನಪ್ಪ. ಈ 15 ಡಿಗ್ರಿಗೆ ನೀವು ಅಲೈಡ್ ಆಂಗಲ್ಸ್ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡಕ್ ಆಗುತ್ತಾ ವ್ಯಾಲ್ಯೂನ? ಇಸ್ ಇಟ್ ಪಾಸಿಬಲ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 15 ಡಿಗ್ರಿ ಯೂಸಿಂಗ್ ಅಲೈಡ್ ಆಂಗಲ್ಸ್? ಯಾವ ಅಲೈಡ್ ನಲ್ಲೂ ಕೂಡ ನೀವು ಯು ಕಾಂಟ್ ಎಕ್ಸ್ಪ್ರೆಸ್ ದಿಸ್ ಸೈನ್ 15 ಡಿಗ್ರಿ ಅದಲ್ಲ. ಈಗ 135 ಅಂತ ನಾನ್ ನಿಮಗೆ ಏನಾದ್ರು ಕೇಳಿದ್ರೆ, ಯು ಕ್ಯಾನ್ ಎಕ್ಸ್ಪ್ರೆಸ್ ಥ್ರೂ ಅಲೈಡ್. ಅಂದ್ರೆ ಹೆಂಗೆ? 90 ಪ್ಲಸ್ 45 ಅಂತ ಬರೀತೀರಾ. ಅಲೈಡ್ ಆಂಗಲ್ಸ್ ಅಂತ ಅಂದ್ರೆ ಏನೇನ್ ಬರ್ಬೇಕು ಗೊತ್ತಾ? ಇಲ್ಲಿ 90 ಬರ್ಬೇಕು, ಓಕೆನಾ, ಅಥವಾ 180, 270, 360 ಈ ಜಾಗದಲ್ಲಿ ಅದಿರ್ಬೇಕು. ಇದನ್ನ 15 ಹೆಂಗ್ ಬರೆಯಕ್ಕಾಗತ್ತೆ? ನೀನು ಎಕ್ಸ್ಪ್ರೆಸ್ ಮಾಡಕ್ ಆಗತ್ತಾ? 90 ಪ್ಲಸ್ ಅಂತ ಬರೆಯಕ್ಕಾಗತ್ತಾ ಸರ್? 90 ಮೈನಸ್ 75 ಅಂತ ಬರಿಬೋದಲ್ಲ ಸರ್? ಪ್ರೊವೈಡೆಡ್ ಅಲೈಡ್ ನ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಬಂದಿರೋ ಆಂಗಲ್ ಏನಿದೆ, ದಿಸ್ ಶುಡ್ ಬಿ ದ ಸ್ಟ್ಯಾಂಡರ್ಡ್ ಒನ್ ಅಲ್ವಾ? ಬಟ್ ಇದು ಸ್ಟ್ಯಾಂಡರ್ಡ್ ಆಗಿರಲ್ಲ. ಸೊ ಹಂಗಾಗಿ ಥ್ರೂ ಅಲೈಡ್ ಆಂಗಲ್ಸ್ ವಿ ಕಾಂಟ್ ಫೈಂಡ್ ದ ವ್ಯಾಲ್ಯೂ ಆಫ್ 15 ಡಿಗ್ರಿ. ಓಕೆನಾ, ಸೊ ಹಂಗಾಗಿ ಅಂತ ಆಂಗಲ್ಸ್ ನ ಕಂಡುಹಿಡಿಯೋದಕ್ಕೋಸ್ಕರ ಬಂದಿದ್ದು ಯಾವ್ದಪ್ಪ ಅಂತ ಅಂದ್ರೆ, ಯಾವುದು? ಕಾಂಪೌಂಡ್ ಆಂಗಲ್ಸ್. ಮೇಜರ್ಲಿ ಕಾಂಪೌಂಡ್ ಆಂಗಲ್ಸ್ ಬಂದಿದ್ದು ಈ ತರ. ಓಕೆನಾ, ಸೊ ಇಲ್ಲಿ ಮೇಜರ್ ಆಗಿ ಎಷ್ಟು ವ್ಯಾಲ್ಯೂಸ್ ಪಾಯಿಂಟ್ ಮಾಡ್ತೀವಿ ಸರ್ ಅಂತಂದ್ರೆ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಕಾಂಪೌಂಡ್ ಆಂಗಲ್ಸ್ ಅಲ್ಲಿ ಬರೋದು 3 ವ್ಯಾಲ್ಯೂ ಜಾಸ್ತಿ. ಒಂದು 15 ಡಿಗ್ರಿ ಕಂಡುಹಿಡಿತೀವಿ, ಇನ್ನೊಂದು 75 ಡಿಗ್ರಿ ಕಂಡುಹಿಡಿತೀವಿ, ಇನ್ನೊಂದು 105 ಡಿಗ್ರಿ ಕಂಡುಹಿಡಿತೀವಿ. ಈ 3 ವ್ಯಾಲ್ಯೂಸ್ ಗಳನ್ನ ಈ ಮುಖಾಂತರ ಕಂಡುಹಿಡಿತೀವಿ. ಸೊ ನಿಮ್ಗೆ ಈ ಟೇಬಲ್ ಒಂದು ಬರೆಸ್ಬಿಡ್ತೀನಿ, ಆ ಟೇಬಲ್ ನ ನೆನ್ಪಿಟ್ಕೊಳ್ಳಿ. ಅದು ಹೆಂಗ್ ಬಂತು ಅಂತ ಕೂಡ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರೊವೈಡೆಡ್ ನೌ ದ ಥಿಂಗ್ ಈಸ್ ಯು ಮಸ್ಟ್ ರಿಮೆಂಬರ್ ಆಲ್ ದ 6. ಸರ್ ಆಲ್ 6 ನನಗೆ ನೆನಪಿದೆ ಸರ್ ಅಂತಂದ್ರೆ ಐ ವಿಲ್ ಗೋ ವಿತ್ ನೆಕ್ಸ್ಟ್ ಒನ್. ಕ್ಲಿಯರಾ? ಎಸ್ ಸರ್, ನೆನಪಿದೆ ಸರ್. ನೆನಪಿದ್ಯಾ? ಓಕೆ. ಕ್ವಶನ್ ಏನಂತ ಅಂತಂದ್ರೆ, ನಾನ್ ನಿಮ್ಗೆ ಸೈನ್ 15 ಸ್ಟ್ರಕ್ ಆಗಿದೆ ಸರ್. ಸರ್ ವಾಯ್ಸ್ ಹೋಯ್ತು ಸರ್, ಇಲ್ಲ ಹೋಯ್ತು. ಹಲೋ ಗುರುಗಳೇ. ವಾಯ್ಸ್ ಕಟ್ ಆಗಿದೆ. ಹಲೋ
ಗುರುಗಳೇ ಇದೀನಿ ಬಂದೆ ಓಕೆ ಓಕೆ. ನೋಡಪ್ಪ, ಸೈನ್ 15 ಡಿಗ್ರಿ ವ್ಯಾಲ್ಯೂ ಕಂಡಿಡಿ ಅಂತ ಕೇಳ್ತೀನಿ. ಓಕೆನಾ? ಸೊ ಕಂಡಿಡಿರಿ, ಹೆಂಗ್ ಕಂಡಿಡಿತೀರಿ ನೋಡೋಣ. ನೋಡು ಹೆಂಗ್ ಕಂಡಿಡಿತೀನಿ ಗೊತ್ತಾ, ಯಾರಿಗೂ ಹೇಳ್ಬಾರ್ದು. ಓಕೆನಾ? ಸರ್ 45 minus 30 ಇದು ಯಾರಿಗೆ ಹೇಳ್ರಿ ಹೆಂಗ್ ಸರ್? ಬರಿತೀವಿ ಅಂತ. ಸೈನ್ 15 ಡಿಗ್ರಿ ವ್ಯಾಲ್ಯೂ ಕಂಡಿಡಿ ಕೊಟ್ಟಿದ್ದೀನಿ. ಈಗ ಹೆಂಗ್ ಬರಿತೀನಿ ಅಂದ್ರೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಹೆಂಗೆ ಅಂದ್ರೆ 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರಿಬೋದಲ್ವಾ. 45ರಲ್ಲಿ 30 ಹೋದ್ರೆ 15 ಅಂತ ಬರಿಬಹುದು. ಓಕೆನಾ? ಸೊ ಹಿಂಗ್ ಎಕ್ಸ್ಪ್ರೆಸ್ ಮಾಡಿದೆ. ಇದಾದ್ಮೇಲೆ ಇದು ನೋಡಕ್ ಹೆಂಗ್ ಕಾಣುತ್ತೆ, ಸೈನ್ ಆಫ್ ಎ ಮೈನಸ್ ಬಿ ತರ ಕಾಣ್ತಾ ಇದೆ. ಸೊ ದಿಸ್ ಇಸ್ ಜಸ್ಟ್ ಲೈಕ್ ಎ ಮೈನಸ್ ಬಿ ತರ ಇದೆ. ಸೈನ್ ಆಫ್ ಎ ಮೈನಸ್ ಫಾರ್ಮುಲಾ ಏನಂತ ಹೇಳಿದೆ, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಲ್ವಾ. ಸೈನ್ ಎ ಕಾಸ್ ಬಿ ಫಾರ್ಮುಲಾ ಬಯಟಿರ್ಬೇಕು, ಮೈನಸ್ ಕಾಸ್ ಎ ಇಂಟು ಸೈನ್ ಬಿ ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು ಸೈನ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು ಸರ್ 1/√2 1/√2 ಕಾಸ್ 30 ಡಿಗ್ರಿ ವ್ಯಾಲ್ಯೂ √3/2 3/2 ಮೈನಸ್ 1/√2 ಮೈನಸ್ ಸೈನ್ 30 ಡಿಗ್ರಿ ಬಂದ್ಬಿಟ್ಟು 1/2 ಸೊ ಆನ್ ಸಿಂಪ್ಲಿಫಿಕೇಶನ್ ಅಗೇನ್ ನೋಡು, ಇಲ್ಲಿ ಇಂಟು ಇದೆ ಅಂತಂದ್ರೆ ನ್ಯೂಮರೇಟರ್ ನ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು √3 ಬಂದ್ಬಿಟ್ಟು ಯು ವಿಲ್ ಗೆಟ್ √3 ಡಿವೈಡ್ ಬೈ 2√2 ಆಗುತ್ತೆ. ಮೈನಸ್ 1 ಇಂಟು 1 ಡಿವೈಡ್ ಬೈ 2√2 ಆಗುತ್ತೆ. ಅಗೈನ್ ಆನ್ ಸಿಂಪ್ಲಿಫಿಕೇಶನ್ √3 ಮೈನಸ್ 1 ಡಿವೈಡ್ ಬೈ 2√2 ಆಗುತ್ತೆ. ಅಂದ್ರೆ ಡಿನಾಮಿನೇಟರ್ ಸೇಮ್ ಇದ್ರೆ ಆ ಡಿನಾಮಿನೇಟರ್ ಹಂಗೆ ಬರುತ್ತೆ, ನ್ಯೂಮರೇಟರ್ ನ ಸಬ್ಟ್ರಾಕ್ಟ್ ಮಾಡ್ತೀವಿ. √3 ಇದೆ, √3 ಮೈನಸ್ ಈ ಮೈನಸ್ 1 ಇಲ್ಲಿ 1. ಓಕೆನಾ? ಸೊ ದಿಸ್ ಇಸ್ ದ ಆನ್ಸರ್. ಸೊ ಬೆಟರ್ ಟು ರಿಮೆಂಬರ್ ದಿಸ್. ಸೈನ್ 15 ಡಿಗ್ರಿ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ನಮ್ಮ ಹುಡುಗ ಹೇಳ್ತಾನೆ ಏನಂತ, √3 - 1 / 2√2. ಜನ ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಮ್ಮ ಹುಡುಗಂಗೆ ಅದೇ ತರ. ಓಕೆನಾ? ಕಾಸ್ 15 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ? ಕಾಸ್ 15 ಡಿಗ್ರಿ. ಓಕೆ, √3 + 1 2√2 ಈಗ ಇದನ್ನ ಹೆಂಗ್ ಬರೆಯೋದಂತ ಅಂತಂದ್ರೆ ಕಾಸ್ 15 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಬರಿತೀನಿ ಅಂದ್ರೆ ಇದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀವಿ, ಸೇಮ್ ಕಾಸ್ ಆಫ್ ಏನಂತ ಬರೀಬಹುದು, 45 ಮೈನಸ್ 30 ಅಂತ ಬರೀಬಹುದು. ಸರ್ ನಾನು 60 ಮೈನಸ್ 45 ಅಂತ ಬರಿತೀನಿ ಸರ್, ಬರಿಬೋದಾ ಸರ್? ಎಸ್ ಸರ್. ಅದು ಕೂಡ ಬರಿಬಹುದು, ಅಲ್ಲೂ ಕೂಡ ನಿಮ್ಗೆ ಆನ್ಸರ್ ಬರುತ್ತೆ. ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಹಾಕ್ಬೇಕೀಗ. ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ನಿಮಗೆ ಗೊತ್ತಿದೆ, ಕಾಸ್ ಎ ಇಂಟು ಕಾಸ್ ಬಿ ಪ್ಲಸ್ ಮೈನಸ್ ಸರ್ ಪ್ಲಸ್ ಪ್ಲಸ್ Sir, plus ಸೈನ್ ಅಲ್ವಾ? ಎ ಇಂಟು ಸೈನ್ ಬಿ. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ದಿಸ್ ಇಸ್ 1/√2 ಕಾಸ್ 30 ಬಂದ್ಬಿಟ್ಟು √3/2 ಪ್ಲಸ್ 1/√2 ಇಂಟು ಸೈನ್ 30 ಬಂದ್ಬಿಟ್ಟು 1/2. ಸೊ ಆನ್ ಸಿಂಪ್ಲಿಫಿಕೇಶನ್ √3/2√2 ಆಗುತ್ತೆ ಪ್ಲಸ್ 1 ಡಿವೈಡ್ ಬೈ 2√2 ಆಗಿದೆ. ಸೊ ಅಗೇನ್ ಆನ್ ಸಿಂಪ್ಲಿಫಿಕೇಶನ್ √3 ಪ್ಲಸ್ 1 ಡಿವೈಡ್ ಬೈ 2√2 ಆಯ್ತದೆ. ಸೊ ಇದು ಒಂದು ವ್ಯಾಲ್ಯೂ. ಮತ್ತೆ ಇದ್ರ ಜೊತೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ನಿಮಗೆ ಗೊತ್ತಿದೆ ಅಂತ ಅಂತಂದ್ರೆ ನಮ್ಗೆ ಇದು ಇವೆರಡು ಗೊತ್ತಾಯ್ತಲ್ವಾ. ಇದ್ರ ಜೊತೆಗೆ ನಾವು ಸೈನ್ ಕಾಸ್ದು ಹೇಳ್ಬೋದು. ಹೆಂಗೆ ಅಂತ ಅಂದ್ರೆ, ಸೊ ಈಗ ನಮಗೆ ಏನ್ ಗೊತ್ತಾಯ್ತು ಅಂತ ಅಂದ್ರೆ ಸೈನ್ 15 ಡಿಗ್ರಿ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಸಿಮಿಲರ್ಲಿ ವಿ ಗಾಟ್ ಕಾಸ್ 15 ಡಿಗ್ರಿ ವ್ಯಾಲ್ಯೂ. ಈಗ ಸೈನ್ 15 ಡಿಗ್ರಿ ವ್ಯಾಲ್ಯೂ ಗೊತ್ತಾದ್ರೆ ಇದ್ರಿಗೆ ಕಾಂಪ್ಲಿಮೆಂಟರಿ ಆಂಗಲ್ ಯಾವುದು, ಸೈನ್ಗೆ ಕಾಂಪ್ಲಿಮೆಂಟರಿ ಬಂದ್ಬಿಟ್ಟು ಕಾಸು. ಅಂದ್ರೆ ಕಾಸ್ಗೆ 75 ಡಿಗ್ರಿಗೂ ಇದೇ ವ್ಯಾಲ್ಯೂ ಆಗಿರುತ್ತೆ, ನೆನ್ಪಿಟ್ಕೊಂಡ್ಬಿಡಿ. √3 - 1 ಡಿವೈಡ್ ಬೈ 2√2 ಆಗಿರುತ್ತೆ. ಈ ಸೈನು ಮತ್ತೆ ಕಾಸು ಎರಡು ಕಾಂಪ್ಲಿಮೆಂಟರಿ ಕೊಟ್ರು ನೋಡು, ಇದು 75 ಇದ್ರೆ ಇಲ್ಲಿ 15 ಇರುತ್ತೆ ಅದಲ್ವಾ. ಇದ್ರ ಬಗ್ಗೆ ಮಾತಾಡ್ತೀನಿ ಬಿಡು ನಾನು. ಓಕೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾತಾಡ್ತೀನಿ. ಇವಾಗ ಇಲ್ಲಿ ಇದು ಮಾಡ್ಕೊಳ್ಳೋದು ಬೇಡ. ಸೈನ್ 75 ಡಿಗ್ರಿಗೂ ಕೂಡ ಇದೇ ವ್ಯಾಲ್ಯೂ ಆಗಿರುತ್ತೆ. ಏನು, √3 + 1 ಡಿವೈಡ್ ಬೈ 2√2. ಓಕೆ, ಬೇಜಾರಾಗ್ಬಿಟ್ರಪ್ಪ ಹುಡುಗರು. ಎಲ್ರು RCB ಸೋತಿದೆ ಅಂತ ಬೇಜಾರಾಗ್ದಂಗೆ
ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲಿ ಅಂತ. ಹೇಳ್ಬಿಟ್ರೆ ಸ್ಥಳ ಬರುತ್ತೆ ಸರ್. ಅಳು ಬರುತ್ತಾ? ಅಳ್ಬೇಡ್ಬೋ, RCB ಬಾರೋ, ಸರ್. ಒಬ್ನೇ ಯಾಕೆ ಅಳ್ತೀಯ? ನಾನು ಇದ್ದೀನಿ. ಓಕೆ, ಓಕೆ ಸರ್. ಬೇಡ ಬಿಡು. ಸೊ ಇಷ್ಟು ನೆನ್ಪಿಟ್ಕೊಳಪ್ಪ ರಾಜು. ಈಗ ಸರ್ ಈಗ ಸೈನ್ 15 ಡಿಗ್ರಿ ಹಿಂಗ್ ಬಂತು, ಕಾಸ್ಟ್ 75 ಡಿಗ್ರಿಗೂ ಅದೇ ವ್ಯಾಲ್ಯೂ ಬರುತ್ತೆ ಅಂತಂದ್ರೆ ಬರುತ್ತಪ್ಪ. ನೋಡು, ಕಾಂಪ್ಲಿಮೆಂಟ್ರದ್ದು ಒಂದು ನೋಟ್ ಹಾಕಿಸ್ಬಿಡ್ತೀನಿ, ಬೇಕಾದ್ರೆ ಬರ್ಕೊಂಬಿಡಿ ಎಲ್ಲಾದ್ರೂ ಗ್ಯಾಪ್ ಅಲ್ಲಿ. ಓಕೆನಾ? ಸೊ ಟೇಕ್ ಎ ನೋಟ್. ನೋಡು, ಸೈನು, ಕಾಸು, ಟ್ಯಾನು, ಕಾಟು, ಸೆಕೆಂಡ್ ಟು ಕೊಸೆಕೆಂಟ್ ಇವನ್ನ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ನೋಡಿ, ಈಗ ಕಾಂಪ್ಲಿಮೆಂಟರಿ ಅಂತ ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಬರುತ್ತೆ. ಇದೇನ್ ಬೇಕಿಲ್ಲ, ASTC ನಲ್ಲೇ ಬರುತ್ತೆ. ಬಟ್ ಏನಂದ್ರೆ ಬೇಗ ಆನ್ಸರ್ ಹೇಳಕ್ ಇವೆಲ್ಲ ನೆನ್ಪಿರ್ಬೇಕು. ಕಾಂಪ್ಲಿಮೆಂಟರಿ ಅಂತ ಅಂದ್ರೆ ಏನಂತ ಅಂದ್ರೆ ನೋಡಿ, ಈಗ ಸೈನ್ ಥೀಟಾನ ಏನಂತ ಬರಿಬೋದು? ಕಾಸ್ ಆಫ್ 90 ಮೈನಸ್ ಥೀಟಾ ಅಂತ ಬರಿಬೋದು. ಅಥವಾ ಕಾಸ್ ಥೀಟಾನ ಅಂತ ಬರಿಬೋದು? ಸೈನ್ ಆಫ್ 90 ಮೈನಸ್ ಥೀಟಾ. ಸೈನ್ ಆಫ್ 90 ಮೈನಸ್ ಥೀಟಾ ಅಂತ ಬರಿಬೋದು ಅಷ್ಟೇ. ಇವೆರಡು ಕಾಂಪ್ಲಿಮೆಂಟರೀಸ್. ಅದೇ ತರ ಟ್ಯಾನು ಕಾಟು ಕಾಂಪ್ಲಿಮೆಂಟರೀಸ್. ಟ್ಯಾನ್ ಥೀಟಾನ ನಾವು ಕಾಟ್ ಆಫ್ 90 ಮೈನಸ್ ಥೀಟಾ ಅಂತ ಬರಿಬೋದು. ಕಾಟ್ ಥೀಟಾನ ನಾವು ಟ್ಯಾನ್ ಆಫ್ 90 ಮೈನಸ್ ಥೀಟಾ ಅಂತ ಬರೆಯೋದು. ಸಿಮಿಲರ್ಲಿ ಸೆಕೆಂಡ್ ಥೀಟಾನ ಏನಂತ ಬರೆಯೋದು? ಕೊಸಿಕೆಂಟ್ ಆಫ್ 90 ಮೈನಸ್ ಥೀಟಾ ಅಂತ ಬರೀಬಹುದು. ಕೊಸಿಕೆಂಟ್ ನ ನಾವು ಸೆಕೆಂಟ್ ಆಫ್ 90 ಮೈನಸ್ ಥೀಟಾ ಅಂತ ಬರೀಬಹುದು. ಇವು ಗೊತ್ತಿರ್ಲಿ, ಕಾಂಪ್ಲಿಮೆಂಟರೀಸ್ ಅಂತ ಕರೀತಾರೆ. ಕಾಂಪ್ಲಿಮೆಂಟರಿ ಅಂತ ಅಂದ್ರೆ ಎರಡನ್ನೂ ಆಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಓಕೆನಾ? ಸೊ ಅಷ್ಟೇ. ಅಂದ್ರೆ ಇದ್ರ ಅರ್ಥ ಏನಂತ ಅಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳೋದು, ಇನ್ ಮುಂದೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಇದನ್ನ. ನೋಡಿ, ಯಾವತ್ತೇ ಆಗ್ಲಿ ಸೈನ್ 1 ಡಿಗ್ರಿ ವ್ಯಾಲ್ಯೂ ಏನಿರುತ್ತೆ, ಇದು ಕಾಸ್ ಅಲ್ಲಿ ಯಾವ್ದೋ ಒಂದು ಆಂಗಲ್ ಈಕ್ವಲ್ ಇರ್ತದೆ. ಯಾವ್ದಕ್ಕೆ ಅಂತಾದ್ರೆ 89 ಡಿಗ್ರಿಗೆ. ಸೈನ್ 1 ಡಿಗ್ರಿ ಮತ್ತೆ ಕಾಸ್ 89 ಡಿಗ್ರಿ ಎರಡು ಈಕ್ವಲ್ ಇರ್ತವೆ. ಅಂದ್ರೆ ಪ್ರೊವೈಡೆಡ್ ನೋಡು 1 ಡಿಗ್ರಿ ಮತ್ತೆ 89 ಡಿಗ್ರಿ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 90 ಬರುತ್ತೆ. ನೋಡಿ, ಈಗ ಈ ಥೀಟಾ ಮತ್ತೆ 90 ಮೈನಸ್ ಥೀಟಾ ಎರಡನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? 90 ಬರುತ್ತಲ್ವಾ? ಆ ತರ ಅರ್ಥದಲ್ವಾ? ಈಗ ನಾನು ಕಾಸ್ ಆಫ್ 13 ಡಿಗ್ರಿ, ಕಾಸ್ 13 ಡಿಗ್ರಿ ಸೈನ್ ಅಲ್ಲಿ ಯಾವ್ದಕ್ಕೆ ಈಕ್ವಲ್ ಇರುತ್ತೆ? ಟಕ್ ಅಂತ ಹೇಳ್ಬೇಕು, ಪದೇ ಪದೇ 90 ಮೈನಸ್ ಅಂತ ಬರೆಯಂಗಿಲ್ಲ, ಡೈರೆಕ್ಟ್ ಆಗಿ ಬರೀಬೇಕು. ಸೈನ್ ಆಫ್ 90 ಹೇಳ್ಬೋದ್ರೆ ಎಷ್ಟಾಗುತ್ತೆ? 77 ಡಿಗ್ರಿ ಅಂತ ಬರೀಬೇಕು. ಅರ್ಥ ಆಯ್ತಲ್ವಾ? ಈಗ ಟ್ಯಾನ್ ಆಫ್ 21 ಡಿಗ್ರಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಟ್ಯಾನ್ 21 ಡಿಗ್ರಿ ಕಾಂಪ್ಲಿಮೆಂಟರಿನಲ್ಲಿ 59. ಯಾವ್ದಕ್ಕೆ? ಕಾಟ್ ಒಳಗಡೆ ಬರ್ಬೇಕು. ಈಗ ಕಾಟ್ ಎಷ್ಟು? 69 ಅಂತ ಬರೀಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಈಗ ಕಾಟ್ 50 ಡಿಗ್ರಿ ಏನಾಗುತ್ತೆ? Sin 40 degree. ಟ್ಯಾನ್ 40 ಡಿಗ್ರಿ ಈಕ್ವಲ್ ಇರುತ್ತೆ. ಸೊ ಇವನ್ನ ಕಾಂಪ್ಲಿಮೆಂಟರೀಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಅಂದ್ರೆ ಈಗ ನನಗೆ ಉತ್ತರ ಕೊಡಿ ನೀವೀಗ. ಸೈನ್ 15 ಡಿಗ್ರಿ ಕಾಸ್ ಅಲ್ಲಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಸರ್ 75. 75 degree. ತಪ್ಪು ಬರುತ್ತಾ ಏನಾದ್ರು? ಇಲ್ಲ ಕರೆಕ್ಟ್ ಆಗಿರುತ್ತೆ. ಇಲ್ಲ ಸರ್, ಕರೆಕ್ಟ್ ಇದೆ ಸರ್. ಸೈನ್ 50 ಡಿಗ್ರಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಕಾಸ್ ಅಲ್ಲಿ? 75 ಡಿಗ್ರಿಗೆ. 75 degree. ಓಕೆನಾ? ಅದನ್ನೇ ಇಲ್ಲಿ ಬರ್ದಿರೋದು ನಾನು. ಸೈನ್ 15 ಡಿಗ್ರಿ ಏನ್ ಬರುತ್ತೋ ಕಾಸ್ 75 ಬರ್ಬೇಕಲ್ವಾ ಕಾಂಪ್ಲಿಮೆಂಟರಿ ಪ್ರಕಾರ? ಅಂದ್ರೆ ಇದು ಸೇಮು. ಓಕೆನಾ? ಕಾಸ್ 15 ಡಿಗ್ರಿ ಏನ್ ಬರುತ್ತೋ ಸೈನ್ 75 ಬರ್ಬೇಕಲ್ವಾ? ಸೊ ಹಂಗಾದ್ರೆ ಇದು ಸೇಮ್ ಬರುತ್ತೆ. ಇವೆರಡು ನೆನ್ಪಿಟ್ಕೊಳ್ಳಿ. ಸೈನ್ 15 ಡಿಗ್ರಿಗೆ ನೋಡು, ಸೈನ್ 15 ಡಿಗ್ರಿ -1 ಬರುತ್ತೆ. ಇವೆಲ್ಲ 4 ಫಾರ್ಮುಲಾ ಸೇಮ್ ಇದಾವೆ, ಏನು ಚೇಂಜ್ ಇಲ್ಲ. ಏನ್ ಚೇಂಜ್ ಇದೆ ಇಲ್ಲಿ? ಸೈನ್ಗೆ ಮೈನಸ್ ಬರುತ್ತೆ, ಕಾಸ್ ಸೈನ್ ಗೊತ್ತಾಯ್ತು ಅಂದ್ರೆ ಕಾಸ್ ಗೊತ್ತಾಗುತ್ತೆ, ಕಾಸ್ 15 ಗೊತ್ತಾಯ್ತು ಅಂತಂದ್ರೆ ಕಾಸ್ ಸೈನ್ 75 ಗೊತ್ತಾಗುತ್ತೆ. ಸೊ ಹೆಂಗಾದ್ರೂ ಮಾಡಿ ನೆನ್ಪಿಟ್ಕೊಳ್ಳಿ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ? ಟ್ಯಾನ್. ಈಗ ಸೈನ್ 105 ಡಿಗ್ರಿ ವ್ಯಾಲ್ಯೂ ಬೇಕಲ್ವಾ? ಸೈನ್ 105 ಡಿಗ್ರಿ ಕೂಡ ವ್ಯಾಲ್ಯೂ ನೀವು ಕಂಡಿಡ್ಕೊಳ್ಳಿ. ಇದು ದಿಸ್ ಫಾರ್ ಹೋಮ್ವರ್ಕ್. ಏನು? ಸೈನ್ 105 ಡಿಗ್ರಿ ಮತ್ತೆ ಯಾವ್ದು ಇದು? ಆಫ್ ಮಾಡ್ಲಾ? ಲೇ ಆಫ್ ಮಾಡೋ ಶಿಷ್ಯ. ಇದನ್ನ ಮಾಡಿ, ಇದನ್ನ ನೀವು ಮಾಡಿ, ಮನೇಲಿ ಮಾಡಿ. ಓಕೆ, ನಾನು ಕೊಡಲ್ಲ. ಓಕೆನಾ? ಸೊ ಸೈನ್ 105 ಡಿಗ್ರಿ, ಕಾಸ್ 105 ಡಿಗ್ರಿ ನೀವು ಮನೇಲಿ ಮಾಡ್ಕೊಳ್ಳಿ ಒಬ್ಬರೇ ಇದ್ದಾಗ.
ಓಕೆ ಸರ್. ನೆಕ್ಸ್ಟ್ ಅದ್ರದ್ದು ನಾನು ಫೈನಲ್ ಆಗಿ ಒಂದು ಟೇಬಲ್ ಬರ್ಸ್ಬಿಡ್ತೀನಿ ಎರಡನ್ನು. ಈಗ ನಿಮಗೆ ಮತ್ತೆ ನೆಕ್ಸ್ಟ್ ಟ್ಯಾನ್ ಬರುತ್ತೆ. ನಿಮ್ಗೆ ಏನಾದ್ರು ಟ್ಯಾನ್ 15 ಡಿಗ್ರಿ ಅಂತ ಕೇಳಿದ್ರು ಅಂತ ಅಂದ್ರೆ ಟ್ಯಾನ್ 15 ಡಿಗ್ರಿನ ನಾವು ಡೆರಿವೇಶನ್ ಕೂಡ ಮಾಡ್ಬೋದು. ಇಲ್ಲ ಅಂತ ಐ ಕ್ಯಾನ್ ರೈಟ್ ಲೈಕ್ ದಿಸ್, ರೈಟ್? ಸೈನ್ 15 ಡಿಗ್ರಿ ಡಿವೈಡ್ ಬೈ ಕಾಸ್ 15 ಡಿಗ್ರಿ ಅಂತ ಬರೀಬೋದಲ್ಲ. ಎಸ್ ಸರ್. ಓಕೆನಾ? ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಆಗುತ್ತೆ. ಸೈನ್ 15 ಡಿಗ್ರಿ ವ್ಯಾಲ್ಯೂ ಗೊತ್ತಲ್ವಾ ನಿಮ್ಗೆ? ಏನು ಸೈನ್ 15 ಡಿಗ್ರಿ ವ್ಯಾಲ್ಯೂ? √3 minus 1 divided by 2 √2. cos 15 ಡಿಗ್ರಿ ಬಂದ್ಬಿಟ್ಟು √3 plus 1 divided by 2 √2 ಆಗುತ್ತೆ. 2 √2 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. √3 minus 1 divided by √3 plus 1 ಆಗುತ್ತೆ. ಅದೇ ತರ ಟ್ಯಾನ್ ನಾವು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೈನು ಕಾಸ್ ಗೊತ್ತಾಯ್ತು ಅಂತ ಅಂದ್ರೆ ಟ್ಯಾನ್ ಆಟೋಮೆಟಿಕಲಿ ನಮಗೆ ಗೊತ್ತಾಯ್ತಿದೆ, ಅರ್ಧಲ್ವಾ? ಸೊ ಈ ತರ ನಾವು ಮಾಡ್ಕೊಂತ ಹೋಗ್ತೀವಿ. ಸೊ ಫೈನಲಿ ಬೆಟರ್ ಯು ಮೇಕ್ ಎ ಟೇಬಲ್. ಓಕೆನಾ? ಸೊ ಒಂದು ಟೇಬಲ್ ಹಾಕೊಂಡ್ಬಿಡ್ತೀನಿ. ಆ ಟೇಬಲ್ ಹಾಕೊಂಡ್ಬಿಡಿ ಆಂಗಲ್ ಮತ್ತೆ ರೇಷಿಯೋಗೆ. ಓಕೆನಾ? ಫಸ್ಟು ಸೈನ್ಗೆ, ಓಕೆನಾ? ನೆಕ್ಸ್ಟು ಕಾಸ್ ಏನಾಗುತ್ತೆ ಅಂತ ನೋಡೋಣ. ಅದಾದ್ಮೇಲೆ ಟ್ಯಾನ್ ಏನಾಗುತ್ತೆ ಅಂತ ನೋಡೋಣ. ಅದರಲ್ಲೂ ಕೂಡ ಫಸ್ಟ್ ಒನ್ ಯಾವುದು? 15 ಡಿಗ್ರಿಗೆ ನೋಡಿ, ಆಮೇಲೆ 75 ಡಿಗ್ರಿಗೆ ನೋಡಿ, ಆಮೇಲೆ 105 ಡಿಗ್ರಿಗೆ ನೋಡಿ. ಓಕೆನಾ? ಸೊ ಈ ತರ ಒಂದು ಕಾಲಮ್ ಹಾಕೊಂಬಿಡಿ. ಬೇಜಾರಾಗ್ಬಿಡಪ್ಪ. ಸರಿ, ಪೆಟ್ರೋಲ್ ಇಲ್ದ ಗಾಡಿ ಹಿಂಗೆ ಹೋಗೋದು. ಓಕೆನಾ? ಬೇಜಾರಾಗೋದಿಲ್ಲ. ಹಾ, ಈ ವ್ಯಾಲ್ಯೂಸ್ನ ಬರ್ಕೊಂಬಿಡಿ. ಓಕೆನಾ? ಸೈನ್ 15 ಡಿಗ್ರಿಗೆ ಏನ್ ಬಂತ ಪ್ರಜಾ? √3 ಮೈನಸ್ ಬರುತ್ತೆ ಅಂತ ತಲ್ಲಿಟ್ಕೋ. ಓಕೆನಾ? ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾನೆ ಕಣೋ. ಡೈರೆಕ್ಟ್ ಆಗಿ ಕೇಳಿದಾಗೆಲ್ಲ ಡೆರಿವೇಶನ್ ಮಾಡ್ಕೊಳ್ಳೋದಲ್ಲ. ಸೈನ್ 15 ಡಿಗ್ರಿಗೆ √3 ಮೈನಸ್ ಬರುತ್ತೆ ಅಂತ ನೆನ್ಪಿಟ್ಕೋ. ಸೈನ್ 15 ಡಿಗ್ರಿ ಗೊತ್ತಾತಂದ್ರೆ ಇನ್ನೊಂದು ಯಾವ್ದು ಗೊತ್ತಾದಂಗ ಆಟೋಮೆಟಿಕಲಿ ನಿಂಗೆ? cos 75. ಕಾಸ್ 75 ಅಂದ್ರೆ ಇಲ್ಲ ಅದೇ ಬರುತ್ತೆ ಸೇಮ್. √3 minus 1 divided by 2 √2 ಬರುತ್ತೆ. ನೋಡಿ, ಇವೆರಡು ಸೇಮ್ ಇರ್ತವೆ. ಯಾಕಂದ್ರೆ ಅವೆರಡು ಎಂತ ಆಂಗಲ್ಸ್? ಕಾಂಪ್ಲಿಮೆಂಟ್ರೀಸ್. ಓಕೆನಾ? 15 ಮತ್ತೆ 75 90 ಬರುತ್ತೆ. ಸೊ ಇನ್ನು ಡೆಫಿನೆಟ್ಲಿ ಇವೆರಡು ಸೇಮ್ ಬರ್ಬೇಕು ಈಗ, ಅಲ್ವಾ? ಇಲ್ಲೇನ್ ಬರುತ್ತೆ? ಕಾಸ್ 15 ಏನ್ ಬಂತು? ಇಲ್ಲಿ ಪ್ಲಸ್ ಬಂದಿತ್ತು. √3 plus 1 divided by 2 √2. ಇಲ್ಲೂ ಕೂಡ ಅದೇ ಬರುತ್ತೆ. √3 plus 1 divided by 2 √2. 105ಗೆ ನಾನು ಮಾಡ್ಲಿಲ್ಲ ಅಲ್ವಾ? 105ಗೆ ನೆನ್ಪಿಟ್ಕೊಳ್ಳಿ, ಇದು ಸಪ್ಲಿಮೆಂಟ್ರಿ ಏನದು ಸಪ್ಲಿಮೆಂಟ್ರಿ ಅಂತ ಬರುತ್ತೆ. ಇದಕ್ಕೂ ಸೇಮ್ ನಿಮ್ಗೆ 75 ಎಷ್ಟು ಬರುತ್ತೋ ಅಷ್ಟೇ ಬರುತ್ತೆ. 75 ಎಷ್ಟಿದೆಯೋ ಅಷ್ಟೇ ಬರುತ್ತೆ ಸೈನ್ ಅಲ್ಲಿ. √3 plus 1 divided by, ಬೇಕಾದ್ರೆ ಪ್ರೂಫ್ ಮಾಡಿ ನೋಡಿ, ನಿಮ್ಗೆ ಬರುತ್ತೆ. ಕ್ಲಿಯರ್ ಇರುತ್ತಲ್ವಾ? ಸೊ ಇಷ್ಟ ಆಯ್ತು. ಟ್ಯಾನ್ ಅಂತೂ ನಿಮ್ಗೆ ಗೊತ್ತಿದೆ. ಏನ್ ಬರುತ್ತೆ ಇಲ್ಲಿ? ಟ್ಯಾನ್ 15 ಡಿಗ್ರಿ ಸೈನ್ ಬೈ ಕಾಸ್ ಮಾಡಿದ್ರೆ √3 ಮೈನಸ್ ಇದು ಬರುತ್ತೆ. ಇದೇನಾಗುತ್ತೆ? ಉಲ್ಟಾ ಆಗುತ್ತೆ. ಕಾಸ್ ಇದು ಟ್ಯಾನ್ 75 √3 plus 1 plus 1 divided by √3 minus 1. ಇಷ್ಟ ಆಗುತ್ತೆ. ಇದು ನೀವು ಸಿಂಪ್ಲಿಫೈ ಮಾಡಿ ನೋಡಿ. ಕಾಸ್ 105 ಡಿಗ್ರಿ 105 ಡಿಗ್ರಿ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. 1 minus √3 divided by 2 √2 ಬರುತ್ತೆ. ಇದು ಮಾಮೂಲಿ ಕ್ಯಾನ್ಸಲೇಷನ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? √3 plus 1. ಅದನ್ನ ನಾವು ಹಿಂಗ್ ಬರಿತೀವಿ, 1 plus √3 divided by 1 minus √3 ಅಂತ. ಈ ಟೇಬಲ್ ನ ನೆನ್ಪಿಟ್ಕೊಳ್ರಿ. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ನೀರಿಲ್ಲದ ಬಾವಿಗಾದ್ರೂ ಬೀಳ್ಲಿ, ಟ್ರೈನ್ ಇಲ್ಲದೆ ಇರೋ ಹಳಿಗಾದ್ರೂ ಬೀಳ್ರಿ. ಓಕೆನಾ? ಒಟ್ಟಿಗೆ ನೀವು ಬಯಾಟ್ ಮಾಡಿ ಅಷ್ಟೇ. ಎಕ್ಸಾಮ್ ಅಲ್ಲಿ ಇವನ್ನೆಲ್ಲನ ಕೇಳ್ತಾನೆ, ಟಕ್ ಅಂತ ಕೇಳ್ತಾನೆ. ಕಾಸ್ 75 ಡಿಗ್ರಿ ಅಂತ ಹೇಳಂಗಿರ್ಬೇಕು. ಏನಪ್ಪ ಟ್ಯಾನ್ 75 ಡಿಗ್ರಿ? ಸರ್ tan 75 ಮತ್ತೆ 105 ಸೇಮ್ ಬರಲ್ವಾ? ಟ್ಯಾನ್ 75 ಮತ್ತೆ 105 ಹಾ ಇಲ್ಲ ಅದು ನೆಗೆಟಿವ್ ಬರುತ್ತೆ. ಸರ್ ಇದು Negative ಕಾಸ್ ಬರುತ್ತೆ. 105 ಮತ್ತೆ ಟ್ಯಾನ್ 105 ಇನ್ನೊಂದ್ಸಲ ಹೇಳಿ ಸರ್. ಕಾಸ್ 105 ಮತ್ತೆ ಟ್ಯಾನ್ 105 ಹೆಂಗ್ ಬಂತು ಅಂತನಾ? ಇದು ಹೆಂಗ್ ಬಂತು ಅಂತ ಹೇಳಿಲ್ಲ ನಾನು. ಇದು ಹಿಂಗ್ ಫಾರ್ಮುಲಾ ಡಿರೈವೇಶನ್ ಮಾಡ್ರಿ. ಡಿರೈವೇಶನ್ ಹೋಮ್ ವರ್ಕ್ ಕೊಟ್ಟೆ ತಾನೆ ಇದನ್ನ? ನಾನು ಇಲ್ಲೇನ್ ಕೊಟ್ಟೆ? ನಾನು ನಿಮ್ಗೆ ಇಲ್ಲೇನ್ ಕೊಟ್ಟೆ ಹೇಳಿ? ಸೈನು ಕಾಸು ಮತ್ತೆ ಟ್ಯಾನ್ದು ಮಾಡ್ಬಿಡಿ. ಹೆಂಗೇನು ಸೈನು ಕಾಸು ಬಂದ್ರೆ ಟ್ಯಾನ್ ಮಾಡ್ಬೋದಲ್ಲ? ಎಸ್ ಸರ್, ಎಸ್.
ಸೈನ್ ಕಾಸ್ ಬಂದ್ರೆ ಇದು ಹೆಂಗ್ ಬರ್ಕತ್ತಪ್ಪ, ಇದು ಹೆಂಗ್ ಬರ್ಕತ್ತಿ ನಾನೇ ಮಾಡ್ಬೇಕು. ಸೈನ್ ಆಫ್ 60 ಪ್ಲಸ್ 45 ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ 60 ವ್ಯಾಲ್ಯೂ ಎಷ್ಟು? root 3 by 2 1 by root 2 1 by 2 root 3 1 by root 2. LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ಬರೀತೀನಿ. ರೂಟ್ 3 ಪ್ಲಸ್ 1 ಡಿವೈಡ್ ಬೈ 2 ರೂಟ್ 2 ಬರುತ್ತೆ. ಅದೇ ತಾನೇ ಇಲ್ಲಿರೋದು. ಓಕೆ, ಕಾಸ್ 105 ಹೆಂಗ್ ಬರುತ್ತೆ ಸರ್ ಅಂತಂದ್ರೆ ನೋಡಿ ಒಂದ್ ಸೆಕೆಂಡ್, ಇದನ್ನಾದ್ರೂ ಹೋಮ್ವರ್ಕ್ ಮಾಡಿ. ಸೊ ಹೋಮ್ವರ್ಕ್ ಮಾಡ್ತೀರಾ ಸರ್? ಮಾಡ್ಲೇಬೇಕು. ಓಕೆನಾ, ಮನೆ ಕೆಲಸ ಮಾಡಿ. ಓಕೆನಾ, ಇಷ್ಟು ನೆನ್ಪಿಟ್ಕೊಳ್ಳಿ. ಮತ್ತೆ ಸಪ್ಲಿಮೆಂಟ್ರಿ ಅಂತ ಒಂದು ಬರುತ್ತೆ ಇನ್ನೊಂದು. ಸಪ್ಲಿಮೆಂಟ್ರಿ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಇದು ಆಫ್ ಮಾಡಿ, ಬೋರ್ಡ್ ಆಫ್ ಮಾಡಿ. ಸಪ್ಲಿಮೆಂಟ್ರಿ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಸೇಮ್ ಕೊಂಡ್ರೆ ಸೈನ್ ಅಲ್ಲಿ ಸೇಮ್ ಬರುತ್ತೆ ಸಪ್ಲಿಮೆಂಟ್ರಿ, ಕಾಸ್ ಅಲ್ಲಿ ನೆಗೆಟಿವ್ ಬರುತ್ತೆ. ಓಕೆನಾ, ಟ್ಯಾನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟ್ಯಾನ್ ಅಲ್ಲೂ ನೆಗೆಟಿವ್ ಬರುತ್ತೆ ಅಷ್ಟೇ, ಇನ್ನೇನ್ ತೊಂದರೆ ಏನಿಲ್ಲ. ಕಾಸು ಮತ್ತೆ ಟ್ಯಾನ್ ಅಲ್ಲಿ ನೆಗೆಟಿವ್ ಬರುತ್ತೆ, ಸೈನ್ ಅಲ್ಲಿ ಸೇಮ್ ಇರುತ್ತೆ. ಅಂದ್ರೆ ಏನ್ ಗೊತ್ತಾ ರಾಜು, ಇದನ್ನ ನಾನೊಂದ್ ಸ್ಲೈಡ್ ಅಲ್ಲಿ ಹೇಳ್ಕೊಡ್ಬಿಡೋಣ, ಆಗಿದೆ ಆಗಲ್ಲ, ಹುಡುಗರು ಕಲಿಬೇಕು. ಅದು ಸಪ್ಲಿಮೆಂಟ್ರಿ ಆಂಗಲ್ಸ್ ಅಂತ ಬರುತ್ತೆ. ಸಪ್ಲಿಮೆಂಟ್ರಿ ಅಂದ್ರೆ ಯೂಶಲಿ ನಿಮಗೆ ಗೊತ್ತಿರ್ಬೇಕು 180 ಡಿಗ್ರಿ ಅಂತ. ಓಕೆನಾ, ಅಂದ್ರೆ ಏನ್ ಹೇಳುತ್ತೆ ಇದು ಮ್ಯಾಟ್ರು ಅಂತ ಅಂದ್ರೆ ಸಪ್ಲಿಮೆಂಟ್ರಿ ಕತೆ ಒಂದಲ್ಲ ಎರಡಲ್ಲ. ಓಕೆನಾ, ನೋಡಿ ಸೈನ್ ಕತೆ ಹೇಳ್ತೀನಿ ಫಸ್ಟ್. ನೋಡು, ಸೈನ್ 1 ಡಿಗ್ರಿ ಏನಿರುತ್ತೆ, ಕಾಸ್ 18 ಈಕ್ವಲ್ ಇರುತ್ತೆ. ಸೈನ್ 1 ಡಿಗ್ರಿ ಬಂದ್ಬಿಟ್ಟು ಸೈನ್ ಅಲ್ಲೇ 179 ಡಿಗ್ರಿ ಈಕ್ವಲ್ ಆಗಿರುತ್ತೆ. ನೆನ್ಪಿಟ್ಕೋ, ಅರ್ಥಾತಲ್ವಾ? ಈಗ ಸಪೋಸ್ ಸೈನ್ 150 ಡಿಗ್ರಿ ಏನಿರುತ್ತೆ ಇದು ಸೈನ್ 30ಗೆ ಈಕ್ವಲ್ ಆಗಿರುತ್ತೆ 100%. ಪ್ರೊವೈಡ್ ಇವೆರಡನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರ್ಬೇಕಂಡ್ರು. ಇದನ್ನ ಆಡ್ ಮಾಡಿದ್ರೆ ಎಷ್ಟು? 180 ಡಿಗ್ರಿ ಬರ್ಬೇಕು. ಆ ತರ ವರ್ಕ್ ಆಗ್ತಿರುತ್ತೆ ಇದು, ಅರ್ಧಲ್ವಾ? ಈಗ ಸೈನ್ 100 ಡಿಗ್ರಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಹೇಳ್ರಿ ನೋಡೋಣ. ಯಾರು? sin 80 degree. ಸೈನ್ 80 ಡಿಗ್ರಿ ಈಕ್ವಲ್ ಆಗಿರುತ್ತೆ. ಜನರಲ್ ನಾನು ಬರಿತೀನಿ ಅಂತ ಅಂದ್ರೆ ಸೈನ್ ಥೀಟಾನ ನಾನು ಸೈನ್ 180 ಮೈನಸ್ ಥೀಟಾ ಅಂತ ಬರಿಬೋದು. ಇದನ್ನೇ ನಾವೇನಂತ ಕರಿತೀವಿ ಇದನ್ನ ಅಂತ ಅಂದ್ರೆ ನಾವು ಸಪ್ಲಿಮೆಂಟ್ರಿ ಅಂತ ಕರಿತೀವಿ. ಸೈನ್ 180 ಮೈನಸ್ ಸೈನ್ ಥೀಟಾ ತಾನೆ, ಹಿಂಗ್ ವರ್ಕ್ ಆಗುತ್ತೆ. ಸೈನ್ ಅಲ್ಲೇ ಇದಾಗಿರುತ್ತೆ. 180 ಅಂದ್ರೆ ರೇಷಿಯೋ ಸೇಮ್ ಇರುತ್ತೆ, ಹಿಂಗಿರುತ್ತೆ. ಕಾಸಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿದೆ ನೋಡಿ, ಈಗ ಯಾವತ್ತೇ ಆಗ್ಲಿ ಕಾಸ್ 1 ಡಿಗ್ರಿ ಯಾವ್ದಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ ಮೈನಸ್ ಕಾಸ್ 179 ಡಿಗ್ರಿ ಈಕ್ವಲ್ ಇರುತ್ತೆ, ನೆನ್ಪಿಟ್ಕೋ. ಓಕೆನಾ, ಈಗ ಕಾಸ್ 80 ಡಿಗ್ರಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೇಳಿದ್ರೆ ಮೈನಸ್ ಬರ್ದು ಬಿಡ್ಬೇಕು ಫಸ್ಟ್, Minus cos 100. 100 ಡಿಗ್ರಿ ಅಂತ ಬರೀಬೇಕು. ಓಕೆನಾ, ಜನರಲೈಸ್ಡ್ ಆಗಿ ಮಾಡ್ತೀನಿ ಅಂತ ಅಂದ್ರೆ ಕಾಸ್ ಅಥವಾ ಕಾಸ್ ಆಫ್ 180 ಮೈನಸ್ ಥೀಟಾ ಅಂತ ಏನ್ ಬರೀಬಹುದು. ಕಾಸ್ ಆಫ್ 180 ಮೈನಸ್ ಥೀಟಾನ ನಾವೇನಾದ್ರು ಮೈನಸ್ ಕಾಸ್ ಥೀಟಾ ಅಂತ ಬರೀಬಹುದು, ಅಥವಾ ಸೈನ್ ಆಫ್ 180 ಮೈನಸ್ ಥೀಟಾ ಸೈನ್ ಥೀಟಾ, ಹಿಂಗೆ. ಓಕೆನಾ, ಸೊ ಇದನ್ನ ಹಿಂಗಂತ ಕರಿತೀವಿ. ಕಾಸ್ ಅಲ್ಲಿ ನೆಗೆಟಿವ್ ಬರುತ್ತೆ ಅಂತ ನಾನು ಇದಕ್ಕೆ ಹೇಳಿದ್ದು. ಟ್ಯಾನ್ ಅಲ್ಲೂ ನೆಗೆಟಿವ್ ಬರುತ್ತೆ ಅಂತ ಹೇಳಿದೆ, ಯಾಕೆ ಹೇಳು? ಈಗ ಹೇಳು, ಟ್ಯಾನ್ ಆಫ್ 180 ಮೈನಸ್ ಥೀಟಾ ಏನಾಯ್ತದೆ? Minus tan theta. ಮೈನಸ್ ಟ್ಯಾನ್ ಥೀಟಾ ಬರ್ತದೆ. ಓಕೆನಾ, ಸೊ ಹಿಂಗ್ ವರ್ಕ್ ಆಗ್ತದೆ. ಅದಕ್ಕೋಸ್ಕರನೇ ನಿಮಗೆ ಹಿಂದೆಗಡೆ ಏನ್ ಬಂತಿಲ್ಲಿ ನೀವು ಕೇಳಿದ್ರಿ ಏನಂತ ನೋಡೀಗ, ಟ್ಯಾನ್ ಅಲ್ಲಿ ಹೋಗ್ಬೇಕಿರೋದು. ನೋಡೀಗ 75 ಈಗ ಸೈನ್ ಅಲ್ಲಿ ಸೇಮ್ ಇರುತ್ತಲ್ವಾ, ಸೈನ್ 75 ಏನಿರುತ್ತೋ ಸೈನ್ 105 ಅದೇ ಇರ್ಬೇಕಲ್ಲ, ಬೇಕಾದ್ರೆ ಅವೆರಡು ಕೂಡಿದ್ರೆ ಎಷ್ಟು ಬರುತ್ತೆ? 180 ಬರುತ್ತಲ್ವಾ. ಅಂದ್ರೆ ನೋಡಿ, ಇದು ಸೇಮ್ ಇದೆ ನೋಡು. 75 ಎಷ್ಟಿದೆಯೋ ಸೈನ್ 105 ಅಷ್ಟೇ ಇದೆ. ಬಟ್ ಕಾಸಲ್ಲಿ ಏನಾಗುತ್ತೆ ಹೇಳು? ಮೈನಸ್ ಆಗುತ್ತಲ್ವಾ. ರೂಟ್ 3 ಮೈನಸ್ ಇದೆ, ಇದ್ರಲ್ಲಿ ಮೈನಸ್ ಕಾಮನ್, ಇದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಉಲ್ಟಾ ಪಲ್ಟಾ ಆಗುತ್ತೆ. ಇದು ಉಲ್ಟಾ ಪಲ್ಟಾ ಆಗಿದೆ ನೋಡು, ಯಾಕಂದ್ರೆ ಮೈನಸ್ ಮಲ್ಟಿಪ್ಲೈ ಆಗಿದೆ. ಕಾಸಲ್ಲಿ ಮೈನಸ್ ಬರುತ್ತೆ, ಟ್ಯಾನ್ ಅಲ್ಲೂ ಮೈನಸ್ ಬರುತ್ತೋ ಬರಲ್ವೋ? ಬರುತ್ತೆ. ಅದಕ್ಕೆ ನೋಡಿ ಕೆಳಗಡೆ ಉಲ್ಟಾ ಪಲ್ಟಾ ಮೈನಸ್ ಎಲ್ಲಿದೆ ಅಲ್ಲಿ ಉಲ್ಟಾ ಆಗುತ್ತೆ. ಇದು ರೂಟ್ 3 ಮೈನಸ್ 1 ಇದೆ, ಇದು 1 ಮೈನಸ್ ರೂಟ್ 3 ಇದೆ. ಓಕೆನಾ,
ಇದೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಅಬೌಟ್ ಆಲ್ ಏನದು ಅದು ಓಕೆನಾ. ಸೊ ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಎಲ್ಲ ನಾನು ನೆಕ್ಸ್ಟ್ ಬರುತ್ತೆ ಕ್ವಶನ್ಸ್ ತಗೊಳ್ತಾ ಹೋಗ್ತೀನಿ. ಇಷ್ಟು ಬರುತ್ತೆ ರಜೆ. ಓಕೆನಾ, ಮುಗಿದೇನಪ್ಪ. ನೆಕ್ಸ್ಟ್ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಇಸ್ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್ ಅಂತ. ಇದಾದ್ಮೇಲೆ ವಿಲ್ ಸಾಲ್ವ್ ದ ಕ್ವಶನ್ಸ್, ಡೋಂಟ್ ವರಿ. ಇಲ್ಲೆಲ್ಲ ಫಾರ್ಮುಲಾಸ್ ಅಷ್ಟೇ ಕಂಟ್ರೋಲ್, ಇನ್ನೇನಿಲ್ಲ. ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ ಎರಡೂ ಕ್ವಶನ್ಸ್ ಗಳನ್ನ ಕಂಬೈನ್ ಮಾಡಿ ಸಾಲ್ವ್ ಮಾಡ್ತೀನಿ. ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಆಂಗಲ್ಸ್. ಸಬ್ ಮಲ್ಟಿಪಲ್ಸ್ ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ, ಸಮಟೈಮ್ಸ್ ನಾವು ಆಫ್ ಆಂಗಲ್ಸ್ ಅಂತಾನು ಕೂಡ ಕರಿತೀವಿ. ಆಫ್ ಆಂಗಲ್ ಫಾರ್ಮುಲಾ ಅಂತ ಕರಿತೀವಿ. ಬೈ 2 ಅಂತ ಬರ್ತಿರುತ್ತೆ. ಓಕೆನಾ, ಸೊ ಅದಕ್ಕೆ ನಾವು ಆಫ್ ಆಂಗಲ್ ಅಂತ ಕರಿತೀವಿ. ಇದು ಸೊ ನಾನು ಇವಾಗ ಏನು ಮಾತಾಡ್ದಂಗೆ ಫಾರ್ಮುಲಾಸ್ ಬರೆದು ಬಿಡ್ತೀನಿ ಫಸ್ಟ್. ಓಕೆನಾ, ಫಾರ್ಮುಲಾಸ್ನೇ ಬರೆದು ಬಿಡ್ತೀನಿ. ಹೆಂಗ್ ಬಂತು ಅಂತ ಬೇಕು ಅನ್ನಂಗಿದ್ರೆ ಹೇಳ್ಕೊಡ್ತೀನಿ. ಹೆಂಗ್ ಬಂತು ಅಂತ ಏನಾದ್ರು ಬೇಕಾಗತ್ತಾ ನಿಮ್ಗೆ? ಬೇಡ ಸರ್, ಏನು ಏನಿಲ್ಲ ಸರ್. ಫಾರ್ಮುಲಾ ಬರೆದ್ಬಿಡ್ತೀನಿ. ನಾನು ಈಗ ಏನ್ ಫಾರ್ಮುಲಾ ಬರಿತೀನಿ ಆ ಫಾರ್ಮುಲಾಗಳನ್ನ ದೂಸರಾ ಮಾತಾಡ್ದಂಗೆ ಓಕೆನಾ ಬಯಾಟ್ ಮಾಡಕ್ ಕಲ್ತ್ಕೊಂಡ್ಬಿಡಿ. ಓಕೆನಾ, ಹೆಂಗ್ ಬಂತು ಅಂತ ಬೇಕು ಅಂದ್ರೆ ಹೇಳ್ಕೊಡ್ತೀನಿ, ತೊಂದ್ರೆ ಇಲ್ಲ. ಬೇಡ ಬೇಡ ಸರ್ ಬೇಡ. ಬೇಡ ಇಲ್ಲ ಹೇಳ್ಕೊಡ್ತೀನಿ ಕಣ್ರು. ಸರ್, ಬೇಡ ಗುರು. ಪ್ಲೀಸ್ ಹೇಳ್ಕೊಡ್ತೀನಿ ಕಣ್ರು. ಬೇಡ ಸರ್. ಪ್ಲೀಸ್ ಕಣಮ್ಮ ಹೇಳ್ಕೊಡ್ತೀನಿ ಪ್ಲೀಸ್. ಬೇಡ ಸರ್ ಹೇಳ್ಕೊಡಿ ಸರ್. ಹೇಳಿಸ್ಕೊಂತೇವೆ ಸರ್, ಇಂಜಿನಿಯರಿಂಗ್ ಹೇಳ್ತಾಗ್ಬಿಟ್ಟು ಇವಾಗ ಬೇಡ ಸರ್. ಹೇಳ್ಕೊಡ್ಬಿಡಿ ಸರ್, ಪರವಾಗಿಲ್ಲ. ಇಲ್ಲ ಬೇಡ ಬೇಡ ಅಂತ ಹುಡುಗಿ ಬೇಡ. ಓಕೆ ಆಯ್ತು, ಇರ್ಲಿ. ನೀವ್ ಏನೇ ಡೌಟ್ ಇದ್ರು ಕೂಡ ಕೇಳಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಾನು ಇದೀನಿ, ಹೇಳ್ಕೊಡ್ತೀನಿ. ಈಗ ನಾನು ನಿಮ್ಗೆ ಫಾರ್ಮುಲಾ ಲಿಸ್ಟ್ ಕೊಟ್ಬಿಡ್ತೀನಿ. ಓಕೆನಾ, ಕರೆಕ್ಟ್ ಆಗಿ ಬರ್ಕೊಂಬಿಡಿ. ಓಕೆನಾ, 2 ಕಾಲಮ್ ಹಾಕೊಂಡ್ಬಿಟ್ಟು ಮಲ್ಟಿಪಲ್ ಇನ್ನೊಂದ್ ಕಡೆ ಅದೇ ಕರೆಸ್ಪಾಂಡಿಂಗ್ ಗೆ ಸಬ್ ಮಲ್ಟಿಪಲ್ ಅಂತ ಬರ್ಕೊಂಬಿಡಿ. ಓಕೆನಾ, ಮಲ್ಟಿಪಲ್ ಸಬ್ ಮಲ್ಟಿಪಲ್ ಅಂದ್ರೆ ಏನ್ ಗೊತ್ತಾ ಮ್ಯಾಟ್ರು? ಮಲ್ಟಿಪಲ್ ಅಂದ್ರೆ ಏನ್ ರೇಷಿಯೋ ಇರುತ್ತೆ ಸೈನು, ಅದ್ರೊಳಗಡೆ 2 ಥೀಟಾ ಮತ್ತೆ 3 ಥೀಟಾ ಅಂತ ಬಂದ್ರೆ, ಅಂದ್ರೆ 2 ಥೀಟಾ ಅಥವಾ 3 ಥೀಟಾ ಅಂತ ಬಂದ್ರೆ ಅದನ್ನ ಮಲ್ಟಿಪಲ್ ಅಂತ ಕರಿತೀವಿ ಅಷ್ಟೇ, ಇನ್ನೇನಿಲ್ಲ. ಸಬ್ ಮಲ್ಟಿಪಲ್ ಅಂತ ಅಂದ್ರೆ ಎಲ್ಲಕ್ಕೂ ಬೈ 2 ಹಾಕೊಂಡು ಹೋಗೋದು ಅಷ್ಟೇ. ಸಬ್ ಮಲ್ಟಿಪಲ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ 2 ಥೀಟಾ ಅಷ್ಟೇ. ಅದನ್ನ ಹೇಳ್ತಾ ಹೋಗ್ತೀನಿ ನಾನು ಇವಾಗ, ಕೇಳಿಸ್ಕೊಳ್ಳಿ. ನಾನು ಇಷ್ಟು ಫಾರ್ಮುಲಾಸ್ ಅಂತ ಕರೆಕ್ಟ್ ಆಗಿ ಬಯಾಟ್ ಹೊಡೆದ್ ಬಿಡಿ. ಓಕೆನಾ, ಒಂದು ಸೈನ್ 2 ಥೀಟಾ ಫಾರ್ಮುಲಾ ಬೇಕಾಗತ್ತೆ. ಓಕೆನಾ, ಸೈನ್ 2 ಥೀಟಾ ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ 2 sin θ cos θ. 2 sin ಥೀಟಾ ಇಂಟು ಕಾಸ್ ಥೀಟಾ. ನೀವೇನ್ ಮಾಡ್ಬೇಕಂದ್ರೆ, ನೀವು ಡಿಫ್ರೆಂಟ್ ಬುಕ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡ್ಬೇಕು. ಅದ್ರಲ್ಲಿ ಯಾವ್ದೋ ಒಂದು ಕ್ವಶನ್ ಆನ್ಸರ್ ಗೊತ್ತಾಗಿಲ್ಲ ಅಂತಂದ್ರೆ ಬಂದ್ ನನ್ನ ಹತ್ರ ಕೇಳ್ಬೇಕು. ಅರ್ಥ ಆಗ್ತಿದಲ್ವಾ? ಮಾರ್ಕೆಟ್ ಅಲ್ಲಿ ಯಾವ್ಯಾವ ಬುಕ್ ಇದಾವೆ ಎಲ್ಲ ತಗೋಬೇಕು, ಎಲ್ಲ ಸಾಲ್ವ್ ಮಾಡ್ಬೇಕು. ಯಾವ್ದನ್ನ ಕ್ವಶನ್ ಗೊತ್ತಾಗಿಲ್ವಾ ಬರ್ಬೇಕು, ಸರ್ ಹತ್ರ ಹೇಳ್ಕೊಬೇಕು ಅಂತ ಬಂದು ಹೇಳ್ಸ್ಕೋಬೇಕು. ಇದು ಒಂದು. ಇಂದು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಥೀಟಾದಲ್ಲೂ ಕೂಡ ವಿ ಹ್ಯಾವ್ ಎ ಫಾರ್ಮುಲಾ. ಏನಪ್ಪಾ ಅಂತ ಅಂದ್ರೆ 2 tan ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಥೀಟಾ. ಇದು ಫಾರ್ಮುಲಾ. ಸರ್ cos θ ಎಲ್ಲ ಐತ್ರಿ? ಇಲ್ಲ, ಕಾಸ್ಟ್ 2 ಥೀಟಾದಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಓಕೆನಾ, ಸೈನ್ ನ. ಓಕೆನಾ, ಎರಡು ಫಾರ್ಮುಲಾ ಮೇಜರ್ಲಿ ವಿ ಆರ್ ಯೂಸಿಂಗ್ 2 ಫಾರ್ಮುಲಾ. ಸೈನ್ 2 ಥೀಟಾಗೆ ಎಷ್ಟು ಫಾರ್ಮುಲಾ ಅಂತ ಕೇಳಿದ್ರೆ ಯಾರಾದ್ರೂ ಏನಂತ ಹೇಳ್ಬೇಕು ನೀನು? ಯಾರು 2 ಫಾರ್ಮುಲಾ ಇದಾವೆ ಸಾರ್, ಯಾರಿಗೂ ಹೇಳ್ಬೇಡಿ ಸಾರ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಇನ್ನೊಂದು ಕಾಸ್ 2 ಥೀಟಾಗೆ ಎಷ್ಟು ಫಾರ್ಮುಲಾ ಇದೆಯಪ್ಪ ಅಂತ ಅಂದ್ರೆ 4 ಫಾರ್ಮುಲಾ ಇದೆ ರಾಜು. ಒಂದು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ, ಒಂದು ಫಾರ್ಮುಲಾ. ಇನ್ನೊಂದು ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಅದನ್ನ ಹೆಂಗೆ ಅಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ ಹೇಳ್ಬೋದು. ಇನ್ನೊಂದು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಅಂತ ಹೇಳ್ಬೋದು. ಹೆಂಗ್ ಬಂತು ಅಂತ ಏನ್ ತೊಂದ್ರೆ ಇಲ್ಲ. ಕಾಸ್ ಸ್ಕ್ವೇರ್ ಜಾಗದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಹಾಕಿದ್ರೆ ಎರಡನೇದು ಬರುತ್ತೆ. ಸೈನ್ ಸ್ಕ್ವೇರ್ ಜಾಗದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಹಾಕಿದ್ರೆ ಇದು ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದನ್ನ ಟ್ಯಾನ್ ಸ್ಕ್ವೇರ್ ಅಲ್ಲೂ ಎಕ್ಸ್ಪ್ರೆಸ್ ಮಾಡ್ಬೋದು. ಹೆಂಗೆ ಅಂತ ಅಂದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರಿಬಹುದು. ಇಷ್ಟು 4 ಫಾರ್ಮುಲಾ ಬರ್ತವೆ. ಸಬ್ ಮಲ್ಟಿಪಲ್ ಅಂದ್ರೆ ಏನು ಸರ್ ಅಂತ ಅಂದ್ರೆ ಅರ್ಥ ಮಾಡ್ಕೊ. ಸಬ್ ಮಲ್ಟಿಪಲ್ ಅಂದ್ರೆ ಏನು ಇಲ್ಲ, ವೆರಿ ಸಿಂಪಲ್. ಇಲ್ಲಿ ನಿನ್ಗೆ ಎಲ್ಲೆಲ್ಲಿ ಆಂಗಲ್ಗಳು ಕಾಣ್ತಿದಾವೆ, ಸೈನ್ 2 ಥೀಟಾ ಆಂಗಲ್ ಇದೆ, ಎಲ್ಲೆಲ್ಲಿ ಆಂಗಲ್ ಕಾಣ್ತಿದಾವೆ ಎಲ್ಲಾ ಕಡೆ ಬೈ 2 ಹಾಕೊಂಡು ಹೋಗೋದಷ್ಟೇ. ಇಲ್ಲಿ ನೋಡಿ ಸೈನ್ 2 ಥೀಟಾ ಇದೆಯಲ್ಲ, ಈ 2 ಥೀಟಾ ಬೈ 2 ಹಾಕೋದ್ರೆ ಏನಾಗುತ್ತೆ? 2 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು?
ಸೈನ್ ಥೀಟಾ. ನೋಡ್ರು ಇಲ್ಲಿ ಈ 2 ಥೀಟಾ ಇದೆಯಲ್ಲಪ್ಪ ಈ ಜಾಗದಲ್ಲಿ, ನೋಡ್ರಿ ಇಲ್ಲಿ ಏನಿದೆ, ಇಲ್ಲಿ ನಾನು ರೌಂಡ್ ಹಾಕಿದ್ದೀನಿ ನೋಡಿ, ಸೈನ್ 2 ಥೀಟಾ ಫಾರ್ಮುಲಾ. ಈ 2 ಥೀಟಾ ಇದೆಯಲ್ಲಪ್ಪ, ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಯ್ತದೆ, ಫುಲ್ಲು 2 ಕ್ಯಾನ್ಸಲ್ ಆಯ್ತದೆ, ಇಲ್ಲಿ ಉಳಿಯೋದು ಥೀಟಾ. ಅವಾಗ ಫುಲ್ ಫಾರ್ಮುಲಾ ಏನಾಯ್ತದೆ, ಸೈನ್ ಥೀಟಾ ಆಯ್ತದೆ. ಇಲ್ಲೂ ಕೂಡ ಎಲ್ಲಾ ಕಡೆ ಬೈ 2, ಇಲ್ಲೂ ಬೈ 2 ಮಾಡಿದ್ರೆ ಇಲ್ಲೂ ಬೈ 2 ಮಾಡ್ಬೇಕು, ಬೈ 2. ಎಲ್ಲೆಲ್ಲಿ ಥೀಟಾ ಇದೆ, 2 ಥೀಟಾ ಇದೆ, ಆಂಗಲ್ ಇದೆ, ಎಲ್ಲೆಲ್ಲಿ ಆಂಗಲ್ಗಳಿದಾವೆ ಎಲ್ಲಾ ಕಡೆ ಬೈ 2 ಹಾಕೊಂಡು ಹೋಗ್ಬೇಕಷ್ಟೇ. ಈಗ ಬೈ 2 ಹಾಕೊಳ್ಳಿ, 2 ಸೈನ್ ಎಲ್ಲೆಲ್ಲಿ ಆಂಗಲ್ ಇದೆ ಅಲ್ಲಿ ಮಾತ್ರ ಹಾಕ್ಬೇಕು, ಆಮೇಲೆ ಇಲ್ಲೂ ಬೈ 2 ಹಾಕ್ಬಿಡಿ ಸರ್ ಅಂತ ಹಾಕಂಗಿಲ್ಲ. 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಇಲ್ಲೂ ಕೂಡ ಅಷ್ಟೇ, ಏನು 2 ಟ್ಯಾನ್ ಥೀಟಾ ಬೈ 2 ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬೈ 2. ಎರಡನೇ ಸಬ್ ಮಲ್ಟಿಪಲ್. ಇದು ಏನಾಗುತ್ತೆ, ಇದು ಕಾಸ್ 2 ಥೀಟಾ ಏನಾಗುತ್ತೆ, ಅದು ಬೈ 2 ಹಾಕಿದ್ರೆ ಥೀಟಾ ಆಯ್ತದೆ. ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು 4 ಫಾರ್ಮುಲಾ ಅಂದ್ಕೋಬೇಕು, ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬೈ 2. ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಹೇಳಿ ಅಂತ ಅಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಮೈನಸ್ 1 ಇಸ್ ಈಕ್ವಲ್ ಟು 1. ನೋಡಿ ಈ ಫಾರ್ಮುಲಾಗಳು ಯಾರು ಕಲ್ತಿಲ್ಲ, ಇವಾಗ ಏನ್ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಮಾತಾಡ್ತೀನಿ, ನಿಮಗೆ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸೋ ಪ್ರಾಬ್ಲಮ್ಸ್ಗಳನ್ನೆಲ್ಲ ಇಲ್ಲೇ ಸಾಲ್ವ್ ಮಾಡ್ತೀವಿ. ಓಕೆನಾ, ಸ್ವಲ್ಪ ಹುಷಾರಾಗಿರಿ. ಯಾರ್ಯಾರು ಸ್ವಲ್ಪ ಸ್ಕೋರ್ ಮಾಡ್ಬೇಕಂತಿದ್ದೀರಾ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಲೇಬೇಕು ನೀವು. ಓಕೆನಾ, ಇದು ಎಲ್ಲಂದ್ರೆ ಎಲ್ಲ ಯೂಸ್ ಆಗುತ್ತೆ. ಅದೇನೋ 3 ಬಿಟ್ಟರು ಊರಿಗೆ ದೊಡ್ಡವರು ಅಂತ ನಮ್ಮ 3 ಕಡೆ ಗಾದೆ ಐತೆ. ಓಕೆ, ನಮ್ಮೂರ್ ಕಡೆ ಐತೆ ಸರ್. ನಿಮ್ಮೂರ್ ಕಡೆನೂ ಐತಾ? ಓಕೆ, ಸೊ ಹಂಗಾಗಿ 3 ಬಿಟ್ಟರ್ನ ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು. ಓಕೆನಾ, ಬಟ್ ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಓಕೆ, ಸ್ಟ್ರಕ್ ಆಯ್ತು ಯಾಕಮ್ಮ? ಎಲ್ರಿಗೂ ಗೊತ್ತಿದ್ದೇನು ನೋ ಸರ್. ಇಷ್ಟು ಮಲ್ಟಿಪಲ್ ಕಲ್ತ್ಕೊಂಡ್ರೆ ಸಬ್ ಮಲ್ಟಿಪಲ್ ಹೇಳೋದು ಕಷ್ಟನಾ ಈಸಿನಾ? ಓಕೆನಾ, ಅಂದ್ರೆ ವೆನ್ ಎವರ್ ಇಟ್ ಈಸ್ ಅಪ್ರಾಪ್ರಿಯೇಟ್ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂತ ಬರ್ಬೇಕು. ನೀವು ಎಷ್ಟು ಕಲ್ತಿದ್ ಫಾರ್ಮುಲಾ, ಈಗ 2 ಕಲ್ತಿದ್ದು, ಅರ್ಥ ಮಾಡ್ಕೊ. ಮತ್ತೆ ಹೇಳ್ತೀನಿ, ಸೈನ್ 2 ಥೀಟಾಗೆ 2 ಫಾರ್ಮುಲಾ ಇದಾವೆ. ಇದೊಂದು 2 ಸೈನ್ ಥೀಟಾ ಕಾಸ್ ಥೀಟಾ 1, 2 ಟ್ಯಾನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ 1. ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಹೇಳಪ್ಪ ಅಂದ್ರೆ ಕಾಸ್ 2 ಥೀಟಾಗೆ 4 ಫಾರ್ಮುಲಾ ಬರ್ತವೆ. ಒಂದು ಸೈನು ಮತ್ತೆ ಕಾಸ್ ಎರಡೂ ಇರ್ಬೇಕಪ್ಪ ಅಂತ ಅಂದ್ರೆ ಫಸ್ಟ್ ಒನ್ ಹೇಳ್ತೀರಾ, ಬರೀ ಕಾಸ್ ಇರ್ಬೇಕು ಅಂತ ಅಂದ್ರೆ ಸೆಕೆಂಡ್ ಒನ್ ಹೇಳ್ತೀರಾ, ಬರೀ ಸೈನ್ ಬೇಕಪ್ಪ ಅಂದ್ರೆ ಥರ್ಡ್ ಒನ್ ಹೇಳ್ತೀರಾ, ಬರೀ ಟ್ಯಾನ್ ಬೇಕಪ್ಪ ಅಂತ ಅಂದ್ರೆ ಫೋರ್ತ್ ಒನ್ ಹೇಳ್ತೀರಾ. ಇಷ್ಟು. ಈಗ ಥರ್ಡ್ ಫಾರ್ಮುಲಾ ಯಾವ್ದಪ್ಪ, ಟ್ಯಾನ್ಗೆ. ಟ್ಯಾನ್ 2 ಥೀಟಾ ಫಾರ್ಮುಲಾ ಬಂದ್ಬಿಟ್ಟು ನೋಡಪ್ಪ, ನೆನ್ಪಿಟ್ಕೋ, ಬೇಜಾರಾಗ್ಬೇಡ ಧರಣೀಶ್. 2 ಟ್ಯಾನ್ ಥೀಟಾ ಅಪಾನ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಅದೇ ತರ ಇಲ್ಲಿ ಸಬ್ ಮಲ್ಟಿಪಲ್ ಹೇಳಪ್ಪ ರಾಜು, ಅಂದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳೋಣ, 2 ಟ್ಯಾನ್ ಥೀಟಾ ಬೈ 2 ಡಿವೈಡ್ ಬೈ ಫಾರ್ಮುಲಾ ಬಯಾಟ್ ಹೊಡೆಯೋದು ಒಂದು ಕತೆ ಆದ್ರೆ, ಆ ಫಾರ್ಮುಲಾನ ಅಪ್ಲೈ ಮಾಡೋದಿದೆಯಲ್ಲ ಅದು ಇನ್ನೊಂದು. ಇದ್ರ ಜೊತೆಗೆ ನಾನು ತುಂಬಾ ಯೂಸ್ ಮಾಡುವಂತಹ ಮಲ್ಟಿಪಲ್ ಆಂಗಲ್ಸ್, ಸಬ್ ಮಲ್ಟಿಪಲ್ ಆಂಗಲ್ಸ್ ಗಳನ್ನ ನಾನು ಇಲ್ಲಿ ಬರೆದು ತೋರಿಸ್ತೀನಿ ನಿಮ್ಗೆ. ಸೊ ಅದರಲ್ಲಿ 4ರಲ್ಲಿ 2 ಫಾರ್ಮುಲಾ ನಾನು ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ಕೊಂತೀನಿ. ಏನಪ್ಪಾ ಅಂತ ಅಂದ್ರೆ 1 ಪ್ಲಸ್ ಕಾಸ್ 2 ಥೀಟಾ ತುಂಬಾ ಕಡೆ ಯೂಸ್ ಮಾಡ್ತೀನಿ ನಾನು ಇದನ್ನ. 1 ಪ್ಲಸ್ ಕಾಸ್ 2 ಥೀಟಾ ಫಾರ್ಮುಲಾನ ನಾನು 2 ಕಾಸ್ ಸ್ಕ್ವೇರ್ ಥೀಟಾ ಅಂತೀನಿ. ಅದೇ ತರ 1 ಮೈನಸ್ ಕಾಸ್ 2 ಥೀಟಾನ ನಾನು 2 ಸೈನ್ ಸ್ಕ್ವೇರ್ ಥೀಟಾ ಅಂತ ಕರಿತೀನಿ. ಕರೆಸ್ಪಾಂಡಿಂಗ್ ಸಬ್ ಮಲ್ಟಿಪಲ್ ಹೇಳು ಅಂದ್ರೆ ಹೆಂಗ್ ಮಾಡ್ತೀಯ? ಈಗ ಫಸ್ಟ್ ಒನ್ ಹೇಳು, 1 ಪ್ಲಸ್ ಕಾಸ್ ಬೈ 2 ಹಾಕಿದ್ರೆ ಏನಾಗುತ್ತೆ, ಥೀಟಾ ಆಯ್ತದೆ, ಇಸ್ ಈಕ್ವಲ್ ಟು ಏನಾಯ್ತದೆ, 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಇಲ್ಲೇನಾಯ್ತದೆ 1 ಮೈನಸ್ ಕಾಸ್, ಓ ಇವಾಗ ಎದ್ದಣ್ಣ, is equal to 2 sin theta by 2. ಓಕೆನಾ, ಅದು ಕತೆ. ಸೊ ಇನ್ನೊಂದು ಇದು ನೆನ್ಪಿಟ್ಕೊಂಡ್ಬಿಡಿ. ಸೊ ತುಂಬಾ ಕಡೆ ಯೂಸ್ ಮಾಡ್ತೀವಿ. 1 ಪ್ಲಸ್ ಸೈನ್ 2a 1 ಮೈನಸ್ 1 ಪ್ಲಸ್ ಸೈನ್ 2 ಥೀಟಾ. 1 ಪ್ಲಸ್ ಸೈನ್ 2 ಥೀಟಾ ಫಾರ್ಮುಲಾ ಬಂದ್ಬಿಟ್ಟು ನೆನ್ಪಿಟ್ಕೋ, ಕಾಸ್ ಥೀಟಾ ಪ್ಲಸ್ sin theta whole square. ಸೈನ್ ಥೀಟಾ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದು. ಓಕೆ, ಅದ್ ಹೆಂಗ್ ಬಂತು ಅಂತ ಹೇಳ್ಬೇಕಾ? ಬೇಡ ಬಿಡ್ರೋ, ಬೇಡ ಬಿಡಪ್ಪ, ಸುಮ್ಮನೆ ಕೇಳಪ್ಪ.
ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಕಷ್ಟ, ಗಿಳಿದೆ ಹೇಳ್ಬಾರ್ದು ಹೇಳ್ಬಿಟ್ರು ಅಂತ ಅನ್ಕೊಂಡ್ಬಿಟ್ರೆ. ಪರವಾಗಿಲ್ಲ ಹೇಳಿ ಸರ್. ಇಲ್ಲ ಬೇಡ ಬಿಡು, ಇಲ್ಲ ಇಲ್ಲ ಬೇಡವಂತೆ. ಹೇಳಿ. ಇಲ್ಲ ಬೇಡ ಕಣೋ, ಸುಮ್ಮನೆ ತಪ್ಪಾಗುತ್ತಪ್ಪ. ಆಯ್ತು ಆಯ್ತು ಗುರು, ಕ್ಲಾಸ್ ಆಯ್ತು ಅಲ್ಲಿ ಗುರು. ಅವೆಲ್ಲ ಸರ್ ಹೇಳ್ಬಾರ್ದು. ಯಾರು ನಾಚ್ಕೊಳ್ಳಲ್ಲ, ಹೇಳಿ ಸರ್ ಪರವಾಗಿಲ್ಲ. ನನಗ್ ಆಯ್ತು ನಾಚಿಕೆ ಗುರು. ಆಗುತ್ತಲ್ಲೋ. ಸರ್ ಹೇಳಿ ಸರ್, ನಾಚ್ಕೊಂಬೇಡಿ. ಆಹಾ ಹೇಳು. 1 + sin θ ಆಗುತ್ತೆ, ಹೆಂಗ್ ಬರುತ್ತೆ ಹೇಳು? cos θ/2 ಪ್ಲಸ್, ನೋಡಪ್ಪ ವೆರಿ ಸಿಂಪಲ್. ನಾನು ಒಂಥರ ಸೋಪ್ ತರ, ನೀನು ಉಜ್ಜುದಷ್ಟು ನಾರೇ ಬರ್ತೀನಿ. ನೀನ್ ಎಷ್ಟು ಡೌಟ್ ಕೇಳ್ತಿ ಅಷ್ಟು ಹೇಳ್ಕೊಡ್ತೀನಿ. ನೀವೇನೋ ಡೌಟ್ ಕೇಳಿಲ್ಲ ನಾನು ಹೇಳ್ಕೊಡಲ್ಲ ಅಷ್ಟೇ. ಈಗ ಹೇಳಿದೀನಿ, ವೆರಿ ಗುಡ್. ತುಂಬಾ ಜನಕ್ಕೆ ಆಸಕ್ತಿ ಇರ್ಬೇಕು, ಅದಕ್ಕೆ ನಾನು ಆಸಕ್ತಿ ಇದ್ದವ್ರಿಗೆ ಚೆನ್ನಾಗಿ ಹೇಳ್ಕೊಡ್ತೀನಿ. ಓಕೆನಾ? cos θ/2 ಮೈನಸ್ sin θ/2 ದ ಹೋಲ್ ಸ್ಕ್ವೇರ್. ಎಸ್, ಯಾರೋ ಕೇಳಿದ್ರಲ್ಲ ಹೆಂಗ್ ಬಂತು ಸರ್, ಏನ್ ಕತೆ ಸರ್ ಅಂತ, ಅವ್ರಿಗೋಸ್ಕರ. ಅಯ್ಯೋ ಸರ್ ನಾ ಬರ್ಲಿತ್ತಿದ್ದಾರೆ. ಇಲ್ಲಿ ಹೇಳ್ಬಿಡ್ತೀನಿ, ಬೇಜಾರ್ ಮಾಡ್ಕೊಬೇಡ, ಹಂಗೆ ಇರು. 1 + sin 2θ ಹೇಳ್ಕೊಡ್ತೀನಿ. 1 - cos 2θ ನೀನೇ ಮಾಡ್ಕೊ. ಓಕೆನಾ? ಈಗ 1 ಅಂದ್ರೆ ನಾನು ಹಿಂಗ್ ಬರಿಬೋದಾ? cos square θ plus sin square θ ಅಂತ ಬರಿಬೋದಾ? ಬಿಕಾಸ್ ವಿ ಹ್ಯಾವ್ ಎ ರಿಸಲ್ಟ್. ಓಕೆನಾ? ಏನು sin square θ plus cos square θ 1 ಅಂತ ಗೊತ್ತಾಗುತ್ತೆ. sin 2θ ಗೆ ಇವಾಗಿನ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಏನು? 2 sin θ × cos θ ಅಲ್ವಾ? ಅಂದ್ರೆ ಅಥವಾ 2 cos θ × sin θ ಅಂತ ಬರಿಬೋದಲ್ಲ. sin θ × cos θ, cos θ × sin θ ಎರಡು ಒಂದೇನೆ. ಹಿಂಗ್ ಬರಿಬೋದಾ? 1 ಅಂತ ಅಂದ್ರೆ ಒಂದ್ ಜಾಗದಲ್ಲಿ cos square θ plus sin square θ ಅಂತ ಬರ್ದೆ. sin 2θ ಜಾಗದಲ್ಲಿ ಇಷ್ಟು ಬರ್ದೆ. ನೋಡು, ಇದು ನಮ್ಮ ಮೂರ್ ಕಡೆ a + b ಹೋಲ್ ಸ್ಕ್ವೇರ್ ಫಾರ್ಮ್ಯಾಟ್ ಅಲ್ಲಿ ಐತಿ ನೋಡು. a² + b² + 2ab ತರ ಇದೆಯಲ್ವಾ? ಅಂದ್ರೆ ನಮ್ಮ ಮೂರ್ ಕಡೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹೇಳ್ತಾರ ರಾಜು. cos θ plus sin θ ಹೋಲ್ ಸ್ಕ್ವೇರ್ ತರ ಕಾಣುತ್ತಿದೆ. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂದ್ಬಿಟ್ಟು a² + b² + 2ab. ನೋಡುದು, a ಅಂದ್ರೆ ಇಲ್ಲಿ ಕಾಸು, ಬಿ ಅಂದ್ರೆ ಸೈನು, a + b ಹೋಲ್ ಸ್ಕ್ವೇರ್ ಅಷ್ಟೇ, ಇನ್ನೇನಿಲ್ಲ. ಮೈನಸ್ ಬಂದ್ರೆ a - b ಬರುತ್ತೆ ಅಷ್ಟೇ. ಅರ್ಥ ಆಯ್ತೇನಪ್ಪ? ಖುಷಿ ಆಯ್ತೇನಪ್ಪ? ಅಲ್ಲಲ್ಲೇ ಅಲ್ಲಲ್ಲೇ ನೋಡಯ್ಯ ನಗುನ, ನಾಚ್ಕೊತಾ ಇರೋದು ಗಂಡು. ಆಯ್ತು, ಸಾಕು, ಜಾಸ್ತಿ ನಾಚ್ಕೋಬೇಡ. ಓಕೆ, ಮಲ್ಟಿಪಲ್ ಆಯ್ತು. ಈಗ ಇನ್ನೊಂದ್ ಎರಡು ಮಲ್ಟಿಪಲ್ ಅಲ್ಲಿ ಇನ್ನೊಂದು ಸೈನು, ಕಾಸು, ಟ್ಯಾನು, 3 3θ ನೆನ್ಪಿಟ್ಕೊಂಡ್ಬಿಡು. ಓಕೆನಾ? ನಾನು ಇಲ್ಲಿ ಏನ್ ಬರ್ತೀನಿ ಅಷ್ಟು ನೆನ್ಪಿಟ್ಕೊಳ್ಳೋ ಸಾಕು. sin 3θ ಫಾರ್ಮುಲಾ ಬಂದ್ಬಿಟ್ಟು 3 sin θ ಮೈನಸ್ 4 sin cube θ ಅಂತ ನೆನ್ಪಿಟ್ಕ. ದಿಸ್ ಇಸ್ ಆಲ್ಸೋ ಪ್ರೂಫ್ ಇಸ್ ಬಿಹಾಂಡ್ ದ ಸ್ಕೋಪ್. ಓಕೆನಾ? ಪ್ರೂಫ್ ಮಾಡು ಅಂದ್ರೆ ಮಾಡ್ಕೊಡ್ತೀನಿ, ನಂದೇನಿಲ್ಲ. ಕಾಂಪೌಂಡ್ ಆಂಗಲ್ಸ್ ಯೂಸ್ ಮಾಡ್ಕೊಂಡೇ ಮಾಡ್ಕೊಡೋದು. sin 3θ ನ 2θ + θ ಅಂತ ಮಾಡ್ಕೊಂಡು sin of a + b ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬರುತ್ತೆ. ಓಕೆನಾ? ಬಟ್ ಬಯಾಟ್ ಮಾಡು, 3 sin θ - 4 sin cube θ. ಓಕೆನಾ? ಅದೇ ತರ cos 3θ ನೆನ್ಪಿಟ್ಕೋ. ಸರ್ ಇದಕ್ಕೆ ಸಬ್ಮಲ್ಟಿಪಲ್ ಬರಲ್ವಾ ಸರ್? ಬರಲ್ಲ. ಸಬ್ಮಲ್ಟಿಪಲ್ ಬರೋದು ಓನ್ಲಿ ಫಾರ್ 2θಗೆ ಅಂತ ನಾನು ಮುಂಚೆನೆ ಹೇಳಿದೀನಿ. ಓಕೆನಾ? cos 3θ = ಏನಾಗುತ್ತಪ್ಪ ಅಂತ ಅಂದ್ರೆ 4 cos cube θ, 4 cos cube θ ಮೈನಸ್ 3 cos θ ಆಯ್ತದೆ. ನೆನ್ಪಿಟ್ಕೋ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ನೆನ್ಪಿಟ್ಕೊಂಡ್ರೆ ಚಾಪ್ಟರ್ ಮುಗೀತು. ಓಕೆನಾ? ಇನ್ನೊಂದು ಬರುತ್ತಷ್ಟೇ, tan 3θಗೆ 3 tan θ ಮೈನಸ್ tan cube θ ಡಿವೈಡೆಡ್ ಬೈ 1 - 3 tan θ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಸ್ವಲ್ಪ ಶಾರ್ಟ್ ಕಟ್ಗಳಿದಾವೆ, ಇವೆಲ್ಲ ಬಯಾಟ್ ಮಾಡ್ರು ಅಷ್ಟೇ, ಇನ್ನೇನಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಏನಂತ ಕರಿತೀವಿ ಅದು. ಓಕೆನಾ? ಮತ್ತೆ ಇನ್ನೊಂದು ಫಾರ್ಮುಲಾ ಹೇಳ್ಬಿಡ್ತೀನಿ, ಅದೊಂದು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡಿ. ಇದು ತುಂಬಾ ಕಡೆ ಯೂಸ್ ಮಾಡ್ತಿರ್ತೀನಿ. ಈ ಸಬ್ಮಲ್ಟಿಪಲ್ ಅಲ್ಲಿ ಬರಲ್ಲ, ಇದು ಸುಮ್ಮನೆ ಬರೀತೀನಿ ಇಲ್ಲಿ. ಓಕೆನಾ? ಇಲ್ಲೇ ಒಂದು ರೌಂಡ್ ಹಾಕ್ಬಿಡ್ತೀನಿ, ಇಲ್ಲೇ ಒಂದು ನೋಡು. ಇದು ನೋಟು, ನೆನ್ಪಿಟ್ಕೋ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ತುಂಬಾ ಕಡೆ ಯೂಸ್ ಮಾಡೋದ್ರಿಂದ ನಾನು ಅದನ್ನ ಬರೆಸ್ತೀನಿ, ಎಲ್ಲೂ ಇದು ಇರೋದಿಲ್ಲ. ನೋಡಿ, ಎಲ್ಲಾದ್ರೂ ನಿನ್ ಕಣ್ಣಿಗೆ cos θ ಬಂದು ಪ್ಲಸ್ sin θ ಬಂದು ಡಿವೈಡೆಡ್ ಬೈ ಇದ್ದು cos θ ಮೈನಸ್ sin θ ಅಂತ ಎಲ್ಲಾದ್ರೂ ಬಂದ್ರೆ ಇದನ್ನ ನಾನು ಹಿಂಗ್ ಬರಿಬೋದು. ಓಕೆನಾ? 1 ಪ್ಲಸ್ tan θ ಅಂತ ಬರಿಬೋದು ಡಿವೈಡೆಡ್ ಬೈ 1 - tan θ ಅಂತ ಬರಿಬೋದು. ಇದನ್ನ ಚೂರ್ ಮುಂದ್ಕೋಬೇಕು ಸರ್, ನನಗೆ ಸಾಕಾಗ್ತಿಲ್ಲ ಅಂತ ಅಂದ್ರೆ
ಇದನ್ನ ಇನ್ನೊಂಚೂರು ಮುಂದಕ್ಕೆ ಹೋಗಿ ಟ್ಯಾನ್ ಆಫ್ 5/4 ಪ್ಲಸ್ ಥೀಟಾ ಅಂತ ಬರಿಬಹುದು. ಇದನ್ನ ನೆನ್ಪಿಟ್ಕ, ಯಾಕಂದ್ರೆ ಡೈರೆಕ್ಟ್ ಆಗಿ ಇದನ್ನ ಕೇಳ್ಬಿಡ್ತಾನೆ, ಅವಾಗ ಟಕ್ ಅಂತ ಈ ವ್ಯಾಲ್ಯೂ ಹೇಳೋ ತರ ಇರ್ಬೇಕು. ನೋಡು, ಕಾಸು ಪ್ಲಸ್ ಸೈನ್ ಇದ್ದು ಮೇಲ್ಗಡೆ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ 5/4 ಪ್ಲಸ್ ಬರುತ್ತೆ. ಸರ್ ಏನೋ ಮೈನಸ್ ಇದ್ರೆ ಕತೆ ಏನ್ ಸರ್? ನೋಡಿ ಹಿಂಗ್ ಬಂದ್ರೆ ಏನ್ ಸರ್? ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದ್ದು ಕೆಳಗಡೆ ಪ್ಲಸ್ ಇದ್ರೆ ಏನೋ ಕತೆ ಆಗುತ್ತೆ ಸರ್? ಸೇಮ್ ರಿವರ್ಸ್ ಆಗುತ್ತೆ ಅಷ್ಟೇ. 5/4 ಮೈನಸ್ ಥೀಟಾ 1 ಮೈನಸ್ ಟ್ಯಾನ್ ಥೀಟಾ ಆಯ್ತದೆ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಥೀಟಾ ಆಯ್ತದೆ ಡಿವೈಡೆಡ್ ಬೈ ಟ್ಯಾನ್ ಇರುತ್ತೆ 5/4 ಇದ್ದೇ ಇರುತ್ತೆ ಮೈನಸ್ ಥೀಟಾ ಇರ್ತದೆ. ಓಕೆನಾ? ಸೊ ಇದನ್ನ ಯಾರಿಗೂ ಹೇಳ್ದಂಗೆ ಒಬ್ಬೊಬ್ನೇ ನೆನ್ಪಿಟ್ಕೊ. ಅರ್ಥ ಆಯ್ತೇನಪ್ಪ? ನೆನಪಿಟ್ಟುಕೋ. ಓಕೆ, ಏನಿದು? ನೆನಪಿಡು. ಅರ್ಥದಲ್ವಾ? ನೆನಪಿನ ಕಾಣಿಕೆ. ಕಾಣಿಕೆ DCT ಮುಗಿದ್ಮೇಲೆ ಮುಗಿದ್ಮೇಲ? ಸರಿ, DCT ಮುಗಿದ್ಮೇಲೆ ಬನ್ನಿ, ಒಂದು ಪಾಠ ಹೇಳ್ತೀನಿ, ಮಾಡ್ಬಾ ಎಲ್ರು ಒಟ್ಟಿಗೆ. ಗುರುಗಳೇ. ಓಕೆ, ನೆಕ್ಸ್ಟ್ ಈಗ ಕ್ವಶನಿಗೆ ಬರೋಣ. ಈಗ ಕ್ವಶನ್ ಯಾವ ತರ ಕೇಳ್ತಾನೆ, ಒಂದು 50, 30, 40 ಕ್ವಶನ್ ಹಾಕೊಂಡಿದೀನಿ. ಇಲ್ಲಿ ಏನಂದ್ರೆ ಬೇಗ ಬೇಗ ಮಾಡ್ಬೇಕು. ಇಷ್ಟನ್ನು ಕರೆಕ್ಟ್ ಆಗಿ ಬಯಾಟ್ ಮಾಡಿದೀನಿ ಫಾರ್ಮುಲಾಸ್ ಅಂತ ಅಂದ್ರೆ ಅವ್ರಿಗೆ ಬೇಗ ಬೇಗ ಈಸಿ ಆಗುತ್ತೆ, ಬೇಗ ಬೇಗ ಮಾಡ್ಕೊಂತ ಹೋಗೋಣ. ಕ್ಲಿಯರ್ ಆಯ್ತಲ್ವಾ? ಸೊ ಶಲ್ ವಿ ಸ್ಟಾರ್ಟ್ ಹಂಟಿಂಗ್ ದ ಕ್ವಶನ್ಸ್? ಕಮ್ ಆನ್. ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುತ್ಕೊಳಕ್ ಹೋಗ್ಬಾರ್ದು. ಆನ್ಸರ್ ಹೇಳು ಸಾಕಷ್ಟೇ. ಬಯಾಟ್ ಮಾಡು ಅಂತ ಹೇಳಿದೀನಿ, ಬಯಾಟ್ ಮಾಡಿರ್ಬೇಕು. ಆನ್ಸರ್ Sir, option B, sir. Option B. ವೆರಿ ಗುಡ್, ಕಂಗ್ರಾಚುಲೇಷನ್. Option B. Sin 75. Option B, sir. Option A. Yes, sir. Option B. ಬಿ ಅನ್ನೋದು ಮತ್ತೆ ಯೋಚನೆ ಮಾಡಿ. Option B. ಬಯಾಟ್ ಟೇಬಲ್ ನ ಬಯಾಟ್ ಮಾಡಿ ಅಂತ ಹೇಳಿದ್ದೆ. ಸೈನ್ 15 ಗೆ ಪ್ಲಸ್ ಬರುತ್ತೆ. B ಲಾಕ್ ಮಾಡಿ ಸರ್. Option B, sir. Option B. ಆಪ್ಷನ್ ಬಿ 1 ಕೋಟಿಯ ಪ್ರಶ್ನೆ. ಓಕೆನಾ? ನೆಕ್ಸ್ಟ್ ಇದೊಂದು ಕ್ವಶನ್ ಕೇಳ್ತಾನೆ. ಸೈನ್ ಆಫ್ 45 ಪ್ಲಸ್ ಎ ಅಂತ ಕೇಳಿದಾನೆ. ಓಕೆನಾ? ಇದಕ್ಕೆ ಆನ್ಸರ್ ಏನು? ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬರುತ್ತೆ. ಬಟ್ ನಾನು ಇವಾಗಿನ್ನ ಹೇಳಿದೆ ಫಾರ್ಮುಲಾನ, ಇವಾಗ ಜಸ್ಟ್ ಐ ನೌ ಹ್ಯಾವ್ ಗಿವನ್ 45 ಅಂದ್ರೆ 5/4 ಅಲ್ವಾ? 5/4 ಪ್ಲಸ್ ಎ ಅಂದ್ರೆ ಏನು? 1 + 10. ಮಧ್ಯದಲ್ಲಿ ಪ್ಲಸ್ ಬಂದ್ರೆ 1 + tan θ / 1 - tan θ ಅಲ್ವಾ? Yes, sir. ಓಕೆನಾ? ಫಾರ್ಮುಲಾ ಬಯಾಟ್ ಮಾಡಿದ್ರೆ ನೋಡಿ, ಎಷ್ಟು ನೀವು ಲೆಕ್ಕನೇ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಅಂತ ಹೇಳ್ತೀಯ. ಇಲ್ಲಿ ಮಿಡಲ್ ಅಲ್ಲಿ ಪ್ಲಸ್ ಬಂದಿದೆ ಅಂತ ಅಂದ್ರೆ ಆಪ್ಷನ್ B. ಮೈನಸ್ ಬಂದಿತ್ತು ಅಂದ್ರೆ 1 - tan A ಆಪ್ಷನ್ ಸಿ ಆಗಿರೋದು. ಇಲ್ಲ ನಾನು ಫಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಸರ್ ಅಂತ ಅಂದ್ರೆ ಇದು ಯಾವ ಫಾರ್ಮುಲಾ ಹಾಕ್ಬೇಕು ನೀನು? tan 45 - A. ಹಂಗಲ್ಲ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಹಾಕ್ಬೇಕು. ಇದು ಎ ತರ, ಇದು ಬಿ ತರ. ಟ್ಯಾನ್ ಆಫ್ ಎ ಪ್ಲಸ್ ಬಿ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು? ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ, ಬಿ ಅಂದ್ರೆ ಎ ಅಲ್ಲಿ ಡಿವೈಡ್ ಬೈ 1 - tan ಎ ಇಂಟು tan A. tan b, tan a. ಓಕೆನಾ? ವಿಚ್ ಇಸ್ ಈಕ್ವಲ್ ಟು tan 45 ಅಂದ್ರೆ 1 ಪ್ಲಸ್ tan a ಡಿವೈಡೆಡ್ ಬೈ 1 - tan 45 ಅಂದ್ರೆ 1 ಇಂಟು tan a ಏನಾಗುತ್ತೆ? tan a ಆಗುತ್ತೆ. ಎಕ್ಸಾಮ್ ಅಲ್ಲಿ ಏನ್ ಗೊತ್ತಾ, ಇಷ್ಟನ್ನೆಲ್ಲ ಮಾಡಕ್ ಹೋಗ್ಕೋಬಾರ್ದು. ಒಂದ್ ನೆನಪಿ 45 ಪ್ಲಸ್ ಎಲ್ಲೋ ನೋಡಿದ್ದೀನಿ ಅನ್ಬೇಕು. ಓಕೆನಾ? cos 75 ಹಿಂಗ್ ಹೇಳ್ಬೇಕು, ಒಂದೊಂದೇ ಸೆಕೆಂಡ್ ಅಷ್ಟೇ, ಇವೆಲ್ಲ ಜಾಸ್ತಿ ಮಾತಾಡಂಗಿಲ್ಲ. ಆಪ್ಷನ್ ಎ. ಯೋಯ್ ಆಪ್ಷನ್ ಏನಾ? Option B, sir. Option B, sir. No sir, ಏನೇ ಸರ್? ಕರೆಕ್ಟ್ ಆಗಿ ಹೇಳಲ್ಲ. Option B. Yes, sir. ಸರಿ ಇದೆ sir, first ಏನೇ sir? ಸರಿ ಇದೆ. ಇಲ್ಲ sir, option B. Option ಲವ್ sin 15 ಡಿಗ್ರಿ ವ್ಯಾಲ್ಯೂ ಏನ್ರು? ಒಂದೇ ಇದೊಂದು ನೆನ್ಪಿಟ್ಕೊಂಡ್ರೆ sin 15 ಡಿಗ್ರಿ ಏನಪ್ಪಾ? √3 + 1 - -1
ಪ್ಲಸ್ ಒನ್ minus 1, Two. Root 3 minus 1, 2 root. Sir, minus option 1. A, ಸೈನ್ sir. ಗೆ ಮೈನಸ್ ಬರುತ್ತೆ. ಆಪ್ಷನ್ ಬಿ ಬರುತ್ತೆ ಕಣ್ರೋ. ಇಲ್ಲ ಗುರುಗಳೇ. ಅಲ್ಲ ಸಾರಿ, A ಅದು ಬರುತ್ತೆ. Option A, sir. ಮೈನಸ್ ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆ. ಡಿ ಅಲರ್ಟ್ ಆಗಿದ್ದೀರಾ ಇಲ್ಲ ಅಂತ ಚೆಕ್ ಮಾಡ್ದೆ ಕಣ್ರೋ. ಆಪ್ಷನ್ ಎ ಸರಿ ಇದೆ, ಲಾಕ್ ಆಪ್ಷನ್ ಮಾಡ್ಬಿಡಿ. ಎ ಸರ್ ಲಾಕ್ ಮಾಡ್ಬಿಡ್ಲಾ? ಓಕೆ ಸರ್ 5 ಲಕ್ಷ. ಹಾ, ಪಕ್ಕದಲ್ಲಿ ಯಾರಿದಾರಪ್ಪ? ಓಕೆ, ಟಾಣ ಕೊಟ್ಟಿದ್ದಾನೆ, ಟಾಣ ಅಂತೀನಿ, ಟ್ಯಾನ್ ಎ ಕೊಟ್ಟಿದ್ದಾನೆ, ಸಂಬಿ ಕೊಟ್ಟಿದ್ದಾನೆ, ಎ ಪ್ಲಸ್ ಬಿ ವ್ಯಾಲ್ಯೂ ಕೇಳಿ. ಡಿ ಹೆಂಗ್ ಮಾಡೋದತ್ತ ಅಂತಂದ್ರೆ ನೋಡಿ, ಈಗ ಫಾರ್ಮುಲಾ ನೋಡಿದ ಫಾರ್ಮುಲಾ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿದೆ. ಏನು ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ? ಟ್ಯಾನ್ ಎ ಮಾಡಿ ಸರ್. ಟ್ಯಾನ್ ಬಿ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ, ಹೌದಲ್ವಾ? ಈಗ ಟ್ಯಾನ್ ಎ ಟ್ಯಾನ್ ಬಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಟ್ಯಾನ್ ಎ ಇಸ್ ವಾಟ್? ಇಟ್ ಇಸ್ 5/6 ಪ್ಲಸ್ ಟ್ಯಾನ್ ಬಿ ಇಸ್ ವಾಟ್? 1/11 ಅಲ್ವಾ? ಹೋಲ್ ಡಿವೈಡ್ ಬೈ 1 ಮೈನಸ್ 5/6 into 1/11. You just simplify this. So numerator simplify ಮಾಡಿದ್ರೆ 11 5s 55 ಆಗುತ್ತೇನಪ್ಪ? 55 plus 6 ಎಷ್ಟಾಗುತ್ತೆ? ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ತೀನಿ ನೋಡೋ. ಇವೆರಡು ಮಲ್ಟಿಪ್ಲೈ ಮಾಡಬೇಕು. 11 11 5 55 ಪ್ಲಸ್ 6 ಎಷ್ಟಾಗುತ್ತೆ? 61/66 ಡಿವೈಡ್ ಬೈ 1 ಮೈನಸ್ 5/66. So on simplification it again 61/66 divided by 66 minus 5 ಎಷ್ಟಾಗುತ್ತೆ? 61. ಸಿಂಪ್ಲಿಫೈ ಮಾಡಿದ್ರೆ 61/66 ಆಗುತ್ತೆ, which is equal to 1 ಬರುತ್ತೆ. So finally what I get, it is tan of a plus b is equal to what? 1. ಏನು ತಪ್ಪಾಗಿಲ್ಲ ಕೇಳು, ಓಕೆನಾ? ಸೊ ಇದು ಒಂದು ಬಂತು, ಈಕ್ವೇಶನ್ 1. ಬಟ್ we know that tan 45 ಡಿಗ್ರಿ ಏನಾಗುತ್ತೆ? 1. ನೋಡಿಗ ಟ್ಯಾನ್ ಜಾಗದಲ್ಲಿ ಟ್ಯಾನ್ ಇದೆ, ಓಕೆನಾ? ಬ್ರಾಕೆಟ್ ಜಾಗದಲ್ಲಿ ಬ್ರಾಕೆಟ್ ಇದೆ, ಈಕ್ವಲ್ ಜಾಗದಲ್ಲಿ ಈಕ್ವಲ್ ಇದೆ, 1 ಜಾಗದಲ್ಲಿ 1 ಇದೆ. ಎ ಪ್ಲಸ್ ಬಿ ಜಾಗದಲ್ಲಿ ಏನಿದೆ? 5/4. ಅಂದ್ರೆ ಎ ಪ್ಲಸ್ ಬಿ ವ್ಯಾಲ್ಯೂ ಬಂದ್ಬಿಟ್ಟು 5/4 ಆಗಲ್ವಾ? ಜಸ್ಟ್ ಕಂಪೇರ್ ಅಂದ್ರೆ ಟ್ಯಾನ್ ಆಫ್ ವಿಚ್ ಆಂಗಲ್ ಈಸ್ 1 ಅಂತ ಅಂದ್ರೆ, ಟ್ಯಾನ್ ಆಫ್ ವಿಚ್ ಆಂಗಲ್ ಈಸ್ 1 ಅಂತ ಅಂದ್ರೆ ಯು ಮಸ್ಟ್ ಇಟ್ ಇಸ್ 5/4. ಸೈನ್ ಎ ಕೊಟ್ಟಿದ್ದಾನೆ, ಸೈನ್ ಬಿ ಕೊಟ್ಟಿದ್ದಾನೆ, ಸೈನ್ ಆಫ್ ಎ ಪ್ಲಸ್ ಬಿ ವ್ಯಾಲ್ಯೂ ಕೇಳಿದ್ದಾನೆ. ಹೆಂಗಪ್ಪ ಮಾಡತ್ತಾ? ಸೈನ್ ಎ ಸೈನ್ ಬಿ ಇಸ್ ಗಿವನ್, ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ವಾಟ್? ಫಾರ್ಮುಲಾ ಹಾಕೊಳ್ಳಿ ಅಷ್ಟೇ. ಸೈನ್ ಆಫ್ ಎ ಪ್ಲಸ್ ಫಾರ್ಮುಲಾ ಹೇಳ್ಕೊಂಬಿಡಿ, ಹೆಂಗೆ ಮನ್ಸಲ್ಲಿ ಹೇಳ್ಕೊಂಬಿಡಿ. ಮನ್ಸಲ್ಲಿ ಭಕ್ತಿ ಮನ್ಸಲ್ಲಿ ಇರ್ಬೇಕು, ಬಾಯಲ್ಲಿ ಇರಬಾರ್ದು. ಸೈನ್ ಆಫ್ ಎ ಪ್ಲಸ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಆಪ್ಷನ್ ಎ ಟು ಸೈನ್ ಎ ಅಂದ್ರೆ 4/5. ಮ್ಯಾಟ್ರ್ ಇರೋದು ಇಲ್ಲಿ, ಓಕೆನಾ? ತಗಲಾಕೊಂಡೆ ನಾನು. ಪ್ರಾಬ್ಲಮ್ ಏನಂತಂದ್ರೆ ಸೈನ್ ಎ ಕೊಟ್ಟವನೇ ಶಿಷ್ಯ, ಒಳ್ಳೇದಾಗಲ್ಲ ಅವನಿಗೆ, ಓಕೆನಾ? ಸೊ ಒಂದ್ ಗಂಡ್ಮಗು ಹುಟ್ಲಿ. ಸೊ ನೆಕ್ಸ್ಟ್ 5/13 ಅಂತ ಕೊಟ್ಟಿದ್ದಾನೆ. ನಮ್ಗೆ ಇನ್ನೇನೇನ್ ಬೇಕು? ಕಾಸೆ ಮತ್ತೆ ಕಾಸ್ ಬಿ ಬೇಕು. ಕಾಸೆ ಮತ್ತೆ ಕಾಸ್ ಬಿ ಬೇಕು. ಇವೆರಡು ನಮಗೆ ಗೊತ್ತಿಲ್ಲ ಅಂತಂದ್ರೆ ನೀನ್ ಕಂಡಿಡ್ಕೋಬೇಕು, ಇನ್ನೇನು ಮಾಡಕ್ಕಾಗಲ್ಲ. ಟ್ರಯಾಂಗಲ್ ಹಾಕೋಬೇಕು, ಎರಡು ಟ್ರಯಾಂಗಲ್ ಹಾಕೋಬೇಕು. ಎರಡು ಟ್ರಯಾಂಗಲ್ ಹಾಕೊಂಡ್ಬಿಟ್ಟು ಇದು ಬಿ, ಇದು ಎ. ಸೈನ್ ಎ ಏನು ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಕೊಟ್ಟಿದ್ದಾನಲ್ಲ, ಅಪೋಸಿಟ್ ಎಷ್ಟು ಇಲ್ಲಿ? 4, ಇದು 5, ಇದೆಷ್ಟಾಗುತ್ತೆ? ಇದು 3 ಆಯ್ತದೆ. ಸೈನ್ ಬಿ ಎಷ್ಟಿದೆ? ಅಪೋಸಿಟ್ ಅಂದ್ರೆ ಎಷ್ಟು? 5, ಹೈಪೋಟೆನ್ಯೂಸ್ ಅಂದ್ರೆ ಎಷ್ಟು? 13, ಇದೆಷ್ಟಾಗುತ್ತೆ? 13 169, ಇದು 12 144 ಆಗುತ್ತೆ, 12 ಆಗುತ್ತೆ. ಇಷ್ಟು ಆಯ್ತು. ಈಗ ಕಾಸ್ ಎ ಅಂದ್ರೆ ಏನಾಗುತ್ತೆ? ಈಗ ಕಾಸ್ ಬಿ ನೋಡಿ ಏನಾಗುತ್ತೆ? ಈಗ ಕಾಸ್ ಬಿ ವ್ಯಾಲ್ಯೂ ಏನಾಗುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ 12/13. ಹೆಂಗಾಯ್ತು ಸರ್? ಹಾ ಸರ್ 3 ಹೆಂಗಾಯ್ತು?
Automatic ಇಲ್ಲ ಪೈಥಾಗರನ್ ಟ್ರಿಪ್ಲೆಟ್ ಅಲ್ವೇನೋ 5 ಸ್ಕ್ವೇರ್ 25 16 4 ಸ್ಕ್ವೇರ್ 16 25 ಮೈನಸ್ 16 ಎಷ್ಟಾಗುತ್ತೆ 9 9 ಸ್ಕ್ವೇರ್ ರೂಟ್ 9 ಏನಾಗುತ್ತೆ 3 ಆಯ್ತಿದೆ. ಪೈಥಾಗರನ್ ಟ್ರಿಪ್ಲೆಟ್ ಇದು ಗೊತ್ತಿರಲೇಬೇಕು, ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ಓಕೆನಾ? ಅದೇ ತರ ಕಾಸ್ ಎ ಹಾಕ್ತೀನಿ ಕಾಸ್ ಎ ಇಸ್ ಈಕ್ವಲ್ ಟು ಏನಾಯ್ತದಪ್ಪ ಅಡ್ಜಸೆಂಟ್ ಬೈ ಐ ಪಾರ್ಟೀಸ್ ಅವೆರಡು ತಗೊಂಬಂದು ಇಲ್ಲ ಹಾಕು. ಕಾಸ್ ಬಿ ಎಷ್ಟಪ್ಪ ಇದು 12/13. ಕಾಸ್ ಎ ಬಂದ್ಬಿಟ್ಟು 3/5. ಸೊ ಆನ್ ಸಿಂಪ್ಲಿಫಿಕೇಶನ್ ಇಟ್ ಅಗೈನ್. ಸೊ 12 4 48 ಡಿವೈಡ್ 13 5 65 ಪ್ಲಸ್ 13 5 65 3 5 15 ಎಷ್ಟಾಗುತ್ತೆ 48 15 ಎಷ್ಟಾಗುತ್ತೋ 63/65. ಆಪ್ಷನ್ ಎ. ಅರ್ಥ ಆಗ್ತೇನಪ್ಪ? ಏನ್ ಕ್ವಶನ್ ಕೇಳಿದಾನೆ ಅದನ್ನ ಅಪ್ರೋಚ್ ಮಾಡ್ರಿ. ಅವಾಗ ಅನ್ನೋನ್ ಕ್ವಾಂಟಿಟಿ ಏನಾದ್ರು ಸಿಕ್ಕಿದ್ರೆ ಅದನ್ನ ಕಂಡಿಡಿಯೋದು ಹೆಂಗೆ ಅಂತ ಯೋಚನೆ ಮಾಡಿ ಅಷ್ಟೇ, ಏನಿಲ್ಲ. ಇದು ಯಾವ ಟೈಪ್ ಇದೆ ಅಂದ್ರೆ ಆ ಟೈಪ್ ಇದೆ ಅಲ್ವಾ? tan a plus b. ಟ್ಯಾನ್ ಆಫ್ ಎ ಪ್ಲಸ್ ಬಿ ತರ ಇದೆ. ಓಕೆನಾ? ಸೊ ಅಂದ್ರೆ ಇದನ್ನೆಂತ ಬರೋದು ಟ್ಯಾನ್ ಆಫ್ ಎ ಅಂದ್ರೆ ಏನು 80 ಪ್ಲಸ್ ಬಿ ಅಂದ್ರೆ ಏನು 55. ಓಕೆನಾ? ಆ ತರ ಇದೆ. ಟ್ಯಾನ್ ಆಫ್ 80 ಪ್ಲಸ್ 55 ಎಷ್ಟಾಗುತ್ತೆ 135 ಆಗುತ್ತೆ ಅಲ್ವೇನಪ್ಪ? ಆಪ್ಷನ್ ಬಿ. ಟ್ಯಾನ್ ಆಫ್ 135. ಟ್ಯಾನ್ ಆಫ್ 135 ಡಿಗ್ರಿ ಹೆಂಗ್ ಬರೀತ್ಯಾ? ಟ್ಯಾನ್ ಆಫ್ 135 ನೋಡಿ, ಈಗ ನಾನು ಇವಾಗ ಹೇಳಿದ್ನಲ್ಲ ಸಪ್ಲಿಮೆಂಟರಿ ಅಂತ ಹೇಳಿದ್ನಲ್ಲ, ಟ್ಯಾನ್ ಆಫ್ 135 ಗೆ ಮೈನಸ್ ಬರೆದ್ಬಿಟ್ಟು ಟ್ಯಾನ್ ಆಫ್ ಇನ್ನು 45 ಆಗುತ್ತೆ. ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು -1. ಸಪ್ಲಿಮೆಂಟರಿ ಅಂತ ಇವಾಗಿನ್ನ ಹೇಳಿದ್ದೀನಿ. ಟ್ಯಾನ್ ಬಂದ್ಬಿಟ್ಟು ಟ್ಯಾನ್ ಆಫ್ 180 ಮೈನಸ್ ಥೀಟಾ ಬಂದ್ಬಿಟ್ಟು ಮೈನಸ್ ಟ್ಯಾನ್ ಥೀಟಾಗಿ ಈಕ್ವಲ್ ಇರುತ್ತೆ ರಾಜು ಅಂತ ಹೇಳಿದೀನಿ. ಓಕೆನಾ? ಟ್ಯಾನ್ ಆಫ್ ಏನೋ ಒಂದು ಆಂಗಲ್ ಬರಿಬೇಕಂದ್ರೆ ಮೈನಸ್ ಹಾಕೊಂಡ್ಬಿಡ್ಬೇಕು ಫಸ್ಟ್. ಟ್ಯಾನ್ ಅಂತ ಬರ್ದ್ಬಿಟ್ಟು ಇದಕ್ಕೆ ಎಷ್ಟು ಆಡ್ ಮಾಡಿದ್ರೆ 45 ಡಿಗ್ರಿ 180 ಆಗುತ್ತೆ ಅಂತ ಬರಿಬೇಕಷ್ಟೇ. ಇದೇನಾಗುತ್ತೆ ಅದೇ ತರನೇ ಇದನ್ನು ಕೂಡ ಹೆಂಗೆ ಟ್ಯಾನ್ ಆಫ್ 69 ಡಿಗ್ರಿ ಪ್ಲಸ್ 66 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಏನ್ ಬರುತ್ತೆ 6 6 120. ಹೆಂಗ್ ಗುರು ಇದು ಹಂಗೆ ಬರ್ತದೆ ನಂಗೈತೆ 135 ಕೂಡ. ಓಕೆನಾ? ಇದು ಹೆಂಗ್ ಬರಿಬೇಕು? ಇದನ್ನ ಹೆಂಗ್ ಬರಿಬೇಕು? ಫಸ್ಟ್ ಮೈನಸ್ ಹಾಕೋಬೇಕು. ಟ್ಯಾನ್ ಆಫ್ ಏನ್ ಬರಿಬೇಕು ಇದನ್ನ ಈಗ 45 ಡಿಗ್ರಿ. 135 ಏನ್ ಆಡ್ ಮಾಡಿದ್ರೆ 180 ಬರುತ್ತೆ ಅಂತ. ಇಲ್ಲಾಂದ್ರೆ ನಾರ್ಮಲ್ ಮೆಥಡ್ ಇದೆಯಲ್ಲ 180 ಮೈನಸ್ ಥೀಟಾ 180 ಮೈನಸ್ 45 ಅಂತ ಬರ್ಕೊಂಡು ಹಂಗ್ ಸಿಂಪ್ಲಿಫೈ ಮಾಡಿದ್ರು ಆನ್ಸರ್ ಬರುತ್ತೆ. ಡೈರೆಕ್ಟ್ ಆಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. -1 ಅಂತ. ಟ್ಯಾನ್ 105 ಡಿಗ್ರಿ ಪ್ಲಸ್ ಟ್ಯಾನ್ 75 ಡಿಗ್ರಿ. ಓಕೆನಾ? ಏನಾಗುತ್ತೆ ನೋಡಿ, ಏನು ಮಾಡೋದಿಲ್ಲ ರಜಾ. ಓಕೆನಾ? ನೋಡಿ, ಈಗ ಸಪ್ಲಿಮೆಂಟರಿ ಯೂಸ್ ಮಾಡು. ಸಪ್ಲಿಮೆಂಟರಿ ಟ್ಯಾನ್ 105 ಡಿಗ್ರಿನ ಏನಂತ ಬರಿಬೋದು ನಾನು? ಮೈನಸ್ ಹಾಕೊಳ್ಳಿ, ಟ್ಯಾನ್ ಬರ್ಕೊಳ್ಳಿ. ಏನ್ ಬರೀನಿ 105 ಜಾಗದಲ್ಲಿ ಏನ್ ಬರಿಬೇಕು ನಾನೀಗ 75 ಪ್ಲಸ್ ಟ್ಯಾನ್ 75 ಹಂಗೆ ಬರೀರಿ. ಸೊ ಮೈನಸ್ ಟ್ಯಾನ್ 70 ಪ್ಲಸ್ 75 ಕ್ಯಾನ್ಸಲ್ ಆಗ ಆನ್ಸರ್ ಏನ್ ಬರುತ್ತೆ 0. ಸಪ್ಲಿಮೆಂಟರೀಸ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದೀನಿ. ಸಪ್ಲಿಮೆಂಟರಿ ಕಾಂಪ್ಲಿಮೆಂಟರೀಸ್ ನ ಇಲ್ಲಾಂದ್ರೆ 180 ಮೈನಸ್ 75 ಅಂತ ಹಾಕೊಂಡು ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ ಇಲ್ಲ ಇದು? ನೋಡ್ರು ನಾನು ಹೇಳಿದೀನಿ. ಓಕೆನಾ? ಟ್ಯಾನ್ 1 ಡಿಗ್ರಿನ ಟ್ಯಾನ್ ಅಲ್ಲಿ ಇನ್ನೊಂದು ಡಿಗ್ರಿ ಹೆಂಗ್ ಬರೀತೀರಾ? ಟ್ಯಾನ್ ಅಲ್ಲೇ ಇನ್ನೊಂದು ಡಿಗ್ರಿ ಹೆಂಗ್ ಬರೀಬೇಕು? ಮೈನಸ್ ಹಾಕೋಬೇಕು. ಟ್ಯಾನ್ ಬರಿಬೇಕು 179 ಡಿಗ್ರಿ ಅಂತ ಬರಿಬೇಕು. ಅರ್ಥ ಆಗ್ತಿದ್ಯಾ? ಟ್ಯಾನ್ 50 ಡಿಗ್ರಿನ ಹೆಂಗ್ ಬರೀತೀರಾ? -1 ಟ್ಯಾನ್ 130 ಡಿಗ್ರಿ ಅಂತ ಬರೀತೀರಾ. ಓಕೆನಾ? ಟ್ಯಾನ್ 179 ಡಿಗ್ರಿನ ಹೆಂಗ್ ಬರೀತೀರಾ? -tan 1 ಡಿಗ್ರಿ 178 ಡಿಗ್ರಿನ ಹೆಂಗ್ ಬರೀತೀರಾ? 2 ಡಿಗ್ರಿ. ಅದೇ ತರ ಟ್ಯಾನ್ 105 ಡಿಗ್ರಿನ ಹೆಂಗೆ ಬರೀತೀರಾ? -tan 75 ಡಿಗ್ರಿ. ಅಷ್ಟೇ ನಾನು ಮಾಡಿರೋದು ಇಲ್ಲಿ. ಓಕೆನಾ? ಟ್ಯಾನ್ 105 ಡಿಗ್ರಿನ ಮೈನಸ್ ಟ್ಯಾನ್ 75 ಅಂತ ಬರ್ದಿದ್ದೀನಿ. ಇಲ್ಲಿ ಪ್ಲಸ್ 75 ಹಂಗೆ ಬರ್ಕೊಂಡಿದ್ದೀನಿ, ಯಾಕಂದ್ರೆ ಕ್ಯಾನ್ಸಲ್ ಮಾಡ್ಬೋದಲ್ಲ ಡೈರೆಕ್ಟ್ ಆಗಿ ಆನ್ಸರ್ 0 ಅಂತ. ನಮಸ್ಕಾರ, ಒಳ್ಳೇದಾಗ್ಲಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಬೈ 2 ಇಸ್ ಈಕ್ವಲ್ ಟು ಟಿ. ದೆನ್ ಟ್ಯಾನ್ ಥೀಟಾ ಇಸ್ ವಾಟ್ ಅಂತ ಕೇಳಿದಾನೆ ರಾಜು. ಸಬ್ ಮಲ್ಟಿಪಲ್ ಫಾರ್ಮುಲಾ. ಟ್ಯಾನ್ ಥೀಟಾಗೆ ಸಬ್ ಮಲ್ಟಿಪಲ್ ಫಾರ್ಮುಲಾ ಏನ್ ಹೇಳ್ಕೊಟ್ಟಿದ್ದೀನಿ ಹೇಳು? ಟ್ಯಾನ್ ಥೀಟಾಗೆ ಸಬ್ ಮಲ್ಟಿಪಲ್
2 tan theta by 2 divided by 1 plus or minus 1 minus tan square theta by 2. Tan theta by 2 t ಅಂತ ಅಂದ್ರೆ ಅಲ್ಲಿ t ಹಾಕೋ ಅಷ್ಟೇ. 2t divided by 1 minus t square. ಸರ್ ಸಬ್ ಮಲ್ಟಿಪಲ್ ಪ್ರಾಬ್ಲಮ್ ಅಂತ ಹೆಂಗ್ ಗೊತ್ತಾಗುತ್ತೆ? ಈ tan Theta by theta theta by 2 ಅಂತ ಕೊಟ್ಟಿದ್ದಾನಲ್ಲ ಇಲ್ಲಿ by 2. by 2 ಅಂತ ಫಾರ್ಮುಲಾದಲ್ಲಿ ಏನೋ ಇರುತ್ತೆ ಅಂತ. by 2 ಜಾಸ್ತಿ ಫಾರ್ಮುಲಾ. sin 2a ಫಾರ್ಮುಲಾ ಏನು ನೋಡಿ, ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಕೊಟ್ಟಿದ್ದಾನೆ. ಇನ್ ಟರ್ಮ್ಸ್ ಆಫ್ ಟ್ಯಾನ್ sin 2a ಎಷ್ಟು ಫಾರ್ಮುಲಾ ಇದೆ ಟೋಟಲ್? ಎಷ್ಟಂತ ಹೇಳಿದ್ನೋ? 2. ಎರಡನೇ ಫಾರ್ಮುಲಾ ಏನು? B sir. 2 tan A. 2 tan 2 tan A. 1 plus tan square A. 1 ಪ್ಲಸ್ 1 ಮೈನಸ್ 1 plus ಆಪ್ಷನ್ ಎ ಸರ್. ಆಪ್ಷನ್ ಎ ಆಗುತ್ತೆ. ಡೈರೆಕ್ಟ್ ಫಾರ್ಮುಲಾ ಆಪ್ಷನ್ ಎ. ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಅದಕ್ಕೆ ಫಾರ್ಮುಲಾ ಬ್ಯಾಟ್ ಮಾಡ್ಕೋಬೇಕು. sin 3a ಫಾರ್ಮುಲಾ ಡೈರೆಕ್ಟ್ ಫಾರ್ಮುಲಾ B sir. 3 sin minus 4 sin cube. ಆಪ್ಷನ್ ಆಪ್ಷನ್ A. ಎ. B sir. ಬಿ ಕಟ್ಟಲ್ಲ ಯಾಕಲ್ಲ? ಅದೇನೋ ಒಂಥರ ಆ ಟೈಪ್ ಆಗ್ಬಿಟ್ಟಿದ್ದೀರಾ ಹುಡುಗರು. ಏನು ತೀರ್ಥಗಿರಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೇನ್ರು ಕ್ಲಾಸ್ ಆದ್ಮೇಲೆ ಏನಾದ್ರು? ಎಲ್ಲ ನೋಡಕ್ ಒಂದೇ ತರ ಕಾಣ್ತದವಂತನಾ? ಹಾ ನೋಡಿ, ಈಗ ಕಾಸ್ 2a ಅಂತಂದ್ರೆ ಮಲ್ಟಿಪಲ್ ಆಂಗಲ್ ಯೂಸ್ ಮಾಡಿ. ಕಾಸ್ 2a ಫಾರ್ಮುಲಾ ಏನಪ್ಪ ಮಲ್ಟಿಪಲ್ ಆಂಗಲ್ ಅಲ್ಲಿ? ನೋಡಿ, ಈಗ ಯಾವ ಫಾರ್ಮುಲಾ ಕಾಸ್ 2a ಎಷ್ಟು ಫಾರ್ಮುಲಾ ಇದೆ? ಫಸ್ಟ್ ಆಫ್ ಆಲ್ ನನಗೆ ಕ್ವಶನ್ ಹೇಳಿ ಉತ್ತರ ಕೊಡಿ. ಕಾಸ್ 2a ಎಷ್ಟು ಫಾರ್ಮುಲಾಸ್ ಇದಾವೆ? 4. ಈಗ ನಾನ್ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತ ಅಂದ್ರೆ, ಅವ್ನ್ ಡೇಟಾ ಏನ್ರಲ್ಲಿ ಕೊಟ್ಟಿದ್ದಾನೆ? ಕಾಸ್ ಅಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ಕಾಸ್ 2a ನ ಇನ್ ಟರ್ಮ್ಸ್ ಆಫ್ ಕಾಸ್ ಎ ಫಾರ್ಮುಲಾ ಎರಡನೇದ ಮೂರನೇದ ಇದೆ ಫಾರ್ಮುಲಾ? ಎರಡನೇ ಸರ್. 2 cos ಸ್ಕ್ವೇರ್ ಎ ಅಂದ್ರೆ ಥೀಟಾ ಅಂದ್ರೂ ಒಂದೇ, ಎ ಅಂದ್ರೂ ಒಂದೇ. -1 ಅಲ್ವಾ? ಇದಲ್ವಾ ಫಾರ್ಮುಲಾ? ಎಸ್ ಸರ್. ಈಗ 2 ಇಂಟು ಕಾಸ್ ಸ್ಕ್ವೇರ್ ಮಾಡು. ಅಂದ್ರೆ ಕಾಸ್ ಅಂದ್ರೆ √3/2 ಹೋಲ್ ಸ್ಕ್ವೇರ್ -1 ಆನ್ ಸಿಂಪ್ಲಿಫಿಕೇಶನ್ 2 ಹಂಗೆ ಬರುತ್ತೆ. √3 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, 3 ಮಾತ್ರ ಉಳಿಯುತ್ತೆ. 2 ಸ್ಕ್ವೇರ್ ಏನಾಗುತ್ತೆ? 4 ಬರುತ್ತೆ -1. 2 1s 2 2s ಅವಾಗ ಏನಾಗುತ್ತೆ? 3/2 -1 ಆನ್ ಸಿಂಪ್ಲಿಫಿಕೇಶನ್ 3 - 2/2 which is 1/2. ಆಪ್ಷನ್ ಎ. ಅರ್ಥ ಆಯ್ತಾ? ಬೆಂಕಿ ಸರ್ ನೀವು. ಏನಿಲ್ಲಪ್ಪ, ತುಂಬಾ ಬೆಂಕಿ ಹತ್ಕೊಂಡ್ ನೀರ್ ಹಾಕರ್ ಇಲ್ದಂಗ ಆಯ್ತಿಗೆ. ಹಾ, ಇದ್ ಹೆಂಗ್ ಮಾಡ್ತೀಯಪ್ಪ ರಾಜು? 1 plus cos 2a by sin 2a ಹೆಂಗ್ ಮಾಡ್ತೀಯ ನೋಡು. ಇದು ಅಷ್ಟೇ, ಕಾಸ್ 2a ಅಂತ ಕೊಟ್ಟಿದ್ದಾನೆ ಅಂದ್ರೆ ಫಾರ್ಮುಲಾಸ್ ಯೂಸ್ ಮಾಡು ಅಂತ ಅಷ್ಟೇ ಅದ್ರ ಅರ್ಥ. ಓಕೆನಾ? 1 plus cos 2 θ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡು. 1 plus cos 2 θ ಕೊನೆ ಕೊಟ್ಟ. ಇನ್ ಟರ್ಮ್ಸ್ ಆಫ್ ಕಾಸ್ ಎ ಕರೆಕ್ಟ್ ಆಗಿ ಹೇಳು. 2 cos square theta. 2 cos ಸ್ಕ್ವೇರ್ ಎ ಡಿವೈಡ್ ಬೈ sin 2a ಫಸ್ಟ್ನೇ ಫಾರ್ಮುಲಾ ಹೇಳು. sin 2a ಫಸ್ಟ್ನೇ 2 sin ಫಾರ್ಮುಲಾ A into cos A. ಅಷ್ಟೇ. 2 Sin A cos sin a ಇಂಟು Cos ಕಾಸ್ ಎ ಫಾರ್ಮುಲಾ ಅಪ್ಲೈ ಮಾಡಿದೀನಿ ಅಷ್ಟೇ. 2 ಕ್ಯಾನ್ಸಲ್, ಒಂದ್ ಕಾಸು ಕ್ಯಾನ್ಸಲ್, ಉಳಿದಿದ್ದು ಬಳದಿದ್ದು ಏನಪ್ಪಾ? ಕಾಸ್ cos ಎ by ಬೈ sin A. Sin A. ಕಾಸ್ ಎ ಬೈ ಸೈನ್ ಏನಾಗುತ್ತೆ? Cot ಕೋಟ A. ಕೋಟ. ಕೋಟಕ್ ಮಹೇಂದ್ರ ಬ್ಯಾಂಕ್. ಸಾಲ ಆಯ್ತಾ? ಇಲ್ಲ ಸರ್. ಇಲ್ಲ, ಸಾಲಾಗಿಲ್ಲ ಮಾಡಪ್ಪ. ಜೀವನದಲ್ಲಿ ಸಾಲ ಇದ್ರೆ ನೋಡಪ್ಪ, ಜೀವನದಲ್ಲಿ ಸಾಲ ಮಾಡಿದ್ರೆ ನಾವು ಅಲರ್ಟ್ ಆಗಿರ್ತೀವಿ. ಯಾವಾಗ ಯಾವ ಸೈಡ್ ಅಲ್ಲಿ ಬರ್ತಾನೋ ಸಾಲಗಾರ ಅಂತ. ಇನ್ನೇನ್ ಓಕೆನಾ? ಕಾಲೇಜಿಗೆ ಸೇರ್ಬೇಕಲ್ಲ ಸರ್, ಸಾಲ ಮಾಡ್ಬೇಕು. ಸಾಲ ಮಾಡಿ. ಓಕೆನಾ? ಆಮೇಲೆ ನೀನ್ ಕಾಲೇಜ್ಗೆ ಹೋಗಂಗಿಲ್ಲ. ಆಮೇಲೆ ಡೈರೆಕ್ಟ್ ಹುಡುಕೊಂಡ್ ಬರ್ತಾರಲ್ಲ ಅಲ್ಗೇನೆ ಕಲೆಕ್ಟರ್ನೇ. ಆಯ್ತು ಹೇಳಪ್ಪ. ದ ವ್ಯಾಲ್ಯೂ ಆಫ್ sin 2a ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ? ವಾಟ್ ಈಸ್ ಗಿವನ್? ಎ ಅಂದ್ರೆ 22.5 ಡಿಗ್ರಿ ಅಂತ ಕೊಟ್ಟಿದ್ದಾನೆ. 22.5 ಅಂತ 22.5 ಡಿಗ್ರಿ. ಇದು ಅರ್ಧ 1/2 ಅಂದ್ರೆ ಹಾಫ್ ಅಂತ 22.5 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ. ಓಕೆನಾ? ಈಗ 1/2, ಓಕೆನಾ, 3/4 ಇವನ್ನೆಲ್ಲ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ. ಇದನ್ನ ಹೆಂಗ್ ಓದೋದು? 31/4 ಅಲ್ಲ, ಇದು ಏನದು? 3/4 ಅಂತಂದ್ರೆ ಏನು? 3 ಕಾಲು. ಇದು 1/4 ಅಂದ್ರೆ ಕಾಲು. ಅರ್ಧದಲ್ಲಿ ನೋಡು, 3 ಕಾಲು. ಓಕೆನಾ? ಆತರ ಹೇಳ್ತೀವಿ. ಇದನ್ನೆಲ್ಲ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂತ ಕರಿತೀವಿ. ಇಟ್ ಈಸ್ ನನ್ ಆಫ್ ದ ಬಿಸ್ನೆಸ್. ಈಗ ನೋಡೋಣ, ಈಗ ಮ್ಯಾಟ್ರಿಕ್ ಬರೋಣ. ಈಗ ದ ವ್ಯಾಲ್ಯೂ ಆಫ್ ದಿಸ್ ಕೇಳಿದಾನೆ ಅಂದ್ರೆ ಈಗ ಎ ಅಂದ್ರೆ ಏನು ಅಂತ ತಿಳ್ಕೊಬೇಕು ಫಸ್ಟ್. ಎ ಅಂತ ಮಿಕ್ಸ್ಡ್ ಫ್ರಾಕ್ಷನ್ ಹೆಂಗೆ ಅಂತಂದ್ರೆ ನೋಡಿ, ಈಗ 22.5 ಅಂತ ಅಂದ್ರು ಒಂದೇ, 45ರಲ್ಲಿ ಅರ್ಧ ಅಂದ್ರು ಒಂದೇ ತಾನೆ?
ಎಸ್ ಸರ್. ಅಂದ್ರೆ ಇದನ್ನ ಹೆಂಗೆ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡೋದಂತ ಅಂದ್ರೆ 22 1/2 22 ಅಂಡ್ ಹಾಫ್ ಅಂತ ಅಂದ್ರೆ ಇದ್ರ ಅರ್ಥ ಹೆಂಗ್ ಬರಿತೀವಿ ಅಂದ್ರೆ 22 ಮತ್ತೆ ಈ 2 ನ ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 22 × 2 ಎಷ್ಟಾಗುತ್ತೆ 44. 44 ಮತ್ತೆ ಈ ನ್ಯೂಮರೇಟರ್ ಇರೋದನ್ನ 1 ಆಡ್ ಮಾಡ್ತೀವಿ. ಆಡ್ ಮಾಡಿದಾಗ ಏನಾಗುತ್ತೆ 45/2 ಆಗುತ್ತೆ. ಅರ್ಥ ಮಾಡ್ಕೋ. ಈಗ ನಾ ಇರ್ತೀನಿ, ನಾ ನೀ ಬೈ ನೂ ಅಂತ ಇದೆ ಅಂತ ಇಟ್ಕೋ. ಓಕೆನಾ, ದಿಸ್ ಇಸ್ ಎ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಅಂದ್ರೆ ಹೌ ಟು ಕನ್ವರ್ಟ್ ದಿಸ್ ಇಂಟು ಪ್ರಾಪರ್ ಫ್ರಾಕ್ಷನ್ ಅಂತ ಅಂದ್ರೆ ನಾ ಇಂಟು ನೂ ಪ್ಲಸ್ ನೀ ಡಿವೈಡ್ ಬೈ ನೋ. ನೂ ಹಿಂಗ್ ಬರೆಯೋದು. ಅರ್ಥದಲ್ವಾ? ಅಂದ್ರೆ ಇವೆರಡನ್ನು ನಾ ಮತ್ತೆ ನೂ ಮಲ್ಟಿಪ್ಲೈ ಮಾಡ್ಬೇಕು, ಪ್ಲಸ್ ಈ ನೀ ಆಡ್ ಮಾಡ್ಬೇಕು, ಡಿವೈಡ್ ಬೈ ನೂ ಹೆಂಗಿದೆ ಹಂಗೆ ಬರಿಬೇಕು. ನೋಡಿ 2 ಹೆಂಗಿದೆ ಹಂಗೆ ಬರ್ದಿದ್ದೀನಿ. 22 × 2 44. ಆಕ್ಚುಲಿ ಇದು ಹೆಂಗೆ ಬರೋದು 44 + 1/2 45/2. ಅಂದ್ರೆ ದಿಸ್ ಇಸ್ ವಾಟ್ ಯುವರ್ ಎ ಇಸ್ ರೈಟ್. ಅಂದ್ರೆ ಎ ಅಂದ್ರೆ ಏನಿಲ್ಲಿ 45/2. ಎ ಅಂದ್ರೆ 45/2. ಓಕೆನಾ. ಈಗ ಕೇಳಿರೋದು ನಮ್ಮ ಅಣ್ತಮ್ಮ sin 2a ಡಿವೈಡೆಡ್ ಬೈ 1 + cos 2a ಇದೆ, which is equal to sin of 2a. 2 × a ಅಂದ್ರೆ ಎಷ್ಟು 45/2 ಅಲ್ವಾ, ಡಿವೈಡೆಡ್ ಬೈ 1 + cos of 2a. 2 × 45/2 ಅಲ್ವಾ, 2 ಕ್ಯಾನ್ಸಲ್ 2 ಕ್ಯಾನ್ಸಲ್. ಏನ್ ಬಂತಮ್ಮ ಸೈನ್, ಇನ್ನು ಉಳಿಯೋದು 45 ಡಿಗ್ರಿ. ಸೈನ್ 45 ಡಿಗ್ರಿ ಅಂದ್ರೆ ಏನು ಡೈರೆಕ್ಟ್ ಆನ್ಸರ್ 1/√2 ಡಿವೈಡ್ ಬೈ 1 + cos 45 ಅಂದ್ರೆ ಏನು ಅದು ಕೂಡ 1/√2. ಸೊ ವಿಚ್ ಇಸ್ ಈಕ್ವಲ್ ಟು ಈ 1/√2 ಹಂಗೆ ಬರೀತೀನಿ, ಎಲ್ಸಿಎಂ ತಗೊಂತೀನಿ. ಏನಾಗುತ್ತೆ ಇದು √2 + 1 ಡಿವೈಡ್ ಬೈ √2 ಆಗುತ್ತೆ. √2 ಕ್ಯಾನ್ಸಲ್ ಆಗುತ್ತೆ. ಏನ್ ಬಂತು 1/√2 + 1 ಅಂತ ಬರುತ್ತೆ. ಆನ್ಸರ್ ಟಿಕ್ ಮಾಡಕ್ ನೋಡ್ತೀಯಾ? ಆನ್ಸರ್ ಟಿಕ್ ಮಾಡೋದಕ್ಕೆ ನೋಡ್ತೀಯಾ? ಓಕೆನಾ, ಭಯ ಆಗ್ಬಿಡುತ್ತೆ ನಿಮ್ಗೆ. ಯಾಕೆ 1 ಇದೆಯಲ್ಲ ಅಂತ. 1 ಇದೆಯಲ್ಲ ಅಂತ. ಓಕೆನಾ, ಈಗ ಆನ್ಸರ್ ಏನಾಗಿರ್ಬೋದು? ಕ್ಯಾನ್ ಎನಿವನ್ ಗೆಸ್? ಬಿ ಸರ್. ಇದನ್ನ ಈಗ ಏನ್ ಮಾಡೋಣ ಅಂತಂದ್ರೆ ರಾಷನಲೈಸೇಷನ್ ಮಾಡ್ಬೇಕೀಗ. ರಾಷನಲೈಸೇಷನ್ ಅಂದ್ರೆ ಹೆಂಗ್ ಮಾಡೋದಂತ ಅಂದ್ರೆ ರಾಷನಲೈಸಿಂಗ್ ಡಿನಾಮಿನೇಟರ್ ಅಂತ ಕರೀತಾರೆ. ಸೊ ಅದು ಸ್ವಲ್ಪ ತಿಳ್ಕೊಳ್ಳಿ, ಬೇಕಾಗಬಹುದು. ಓಕೆ, ಹೆಂಗೆ ಅಂತಂದ್ರೆ ಈ ತರ ಇದ್ದಂತ ಕ್ವಶನ್ಸ್ಗಳನ್ನ ಹೆಂಗ್ ಮಾಡ್ತೀವಿ ಅಂದ್ರೆ 1/√2 + 1 ಹಂಗೆ ಬರೋದು ಇಂಟು √2 - 1 ಡಿವೈಡೆಡ್ ಬೈ √2 - 1 ಅಂತ ಮಾಡ್ಕೊತೀವಿ. ಓಕೆನಾ, ಡಿನಾಮಿನೇಟರ್ ರಾಷನಲೈಸ್ಡ್ ಡಿನಾಮಿನೇಟರ್ ಅಂತ ಹೇಳ್ತೀವಿ ನಾವು. ಇಂಟಿಗ್ರೇಷನ್ ಎಲ್ಲ ಹೇಳ್ಕೊಟ್ಟಿದ್ದೇವೆ ಒಂದೊಂದ್ಸರಿ ಅವಾಗವಾಗೆಲ್ಲ. ಇದನ್ನ ಏನಾಗುತ್ತೆ √2 - 1 ಡಿವೈಡ್ ಬೈ a + b × a - b, a² - b² ಅಂದ್ರೆ a ಅಂದ್ರೆ ಇಲ್ಲಿ √2 ಆಗುತ್ತೆ, √2² ಅಂತ ಅಂದ್ರೆ 2 ಆಗುತ್ತೆ, ಅಂದ್ರೆ 2 - 1 1² ಅಂದ್ರೆ 1 ಆಗುತ್ತೆ. ದಟ್ ಈಸ್ √2 - 1/1 ಬರೀ ಅವಶ್ಯಕತೆ ಇಲ್ಲ, ಆಪ್ಷನ್ ಬಿ ಆಗುತ್ತೆ. ಮನೇಲಿ ಒಬ್ಬರೇ ಇದ್ದಾಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಇದೇನಾಗುತ್ತೆ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕು. ಈಗ ಬೇಗ ಟೈಮ್ ಇಲ್ಲ, ಸೊ ಡೋಂಟ್ ಹ್ಯಾವ್ ಟೈಮ್. ಟ್ರಿಗ್ನೋಮೆಟ್ರಿಗೆಲ್ಲ ಯಾವ್ದು ಶಾರ್ಟ್ ಕಟ್ಸ್ ಇಲ್ವಾ ಸರ್? ನಾವು ಮಾಡ್ತಿರೋದೆಲ್ಲ ಶಾರ್ಟ್ ಕಟ್ ಕಣೋ. 1 - cos 2 θ ಹೇಳು ಫಾರ್ಮುಲಾ. 2 sin square θ divided by 2 cos square θ. 2 cancel, which is equal to what? tan square. So ಇಷ್ಟೇ. ಇದಕ್ಕೇನ್ ಶಾರ್ಟ್ ಕಟ್ ಹುಡುಕ್ತಿಯಪ್ಪ? ಓಕೆನಾ, ಇದೇನಾಗುತ್ತೆ ಇದಕ್ಕೆ ನೋಡಿ. ಇಲ್ಲಿ 1 - cos ಫಾರ್ಮುಲಾ ಗೊತ್ತು ಏನು? 2 ನೋಡಿ. ಈಗ ಫಸ್ಟ್ ಇವೆರಡು ಗ್ರೂಪ್ ಮಾಡ್ಕೊಳ್ಳಿ. ಇವೆರಡು ಗ್ರೂಪ್ ಮಾಡ್ಕೊಂಡು ಫಾರ್ಮುಲಾ ಹಾಕೊಳ್ಳಿ. ಇವೆರಡಕ್ಕೂ ಮತ್ತೆ ಫಾರ್ಮುಲಾ ಹಾಕೊಳ್ಳಿ. ಏನಿಲ್ಲ. ಓಕೆನಾ, 2 sin square θ ಆಯ್ತದೆ. 1 - 2 sin θ cos 2 θಗೆ. sin 2 θ ಫಾರ್ಮುಲಾ ಏನು? 2 sin θ ಇಂಟು cos cos θ. θ. ಓಕೆನಾ, ಅದೇ ತರ ಇದಕ್ಕೇನಾಗುತ್ತೆ 2 cos square θ ಪ್ಲಸ್ sin 2 θಗೆ ಏನಾಗುತ್ತೆ 2 sin θ ಇಂಟು cos θ. ನಮ್ ಶಿಷ್ಯ sin 2 θ ಕ್ಯಾನ್ಸಲ್ ಹೊಡಿ ಸರ್, ಅಲ್ಲೇ ಪ್ಲಸ್ ಕ್ಯಾನ್ಸಲ್ ಹೊಡಿ ಸರ್, cos 2 cos 2 ಕ್ಯಾನ್ಸಲ್ ಹೊಡಿ ಸರ್ ಅಂತ ಹೊಡೆಯಂಗಿಲ್ಲ. ಓಕೆನಾ, ಆ ತರ ಬರಲ್ಲ. ನಾವು ಯು ಟೇಕ್ ದ ಕಾಮನ್ ಥಿಂಗ್. ಸೊ ನಿಮ್ಗೆ ನ್ಯೂಮರೇಟರ್ ಅಲ್ಲಿ ವಾಟ್ ಇಸ್ ಫೈಂಡ್ ದಿ ಕಾಮನ್ ಥಿಂಗ್. 2 ಕಾಮನ್ ಇದೆ, sin θ ಕಾಮನ್ ಇದೆ, ಹೌದಲ್ವಾ? 2 sin θ ಆಚೆ ಹೋದ್ರೆ ಇದರಲ್ಲಿ 2 ಆಚೆ ಬಂತು, sin θ ಆಚೆ ಬಂತು. ಇನ್ನು ಉಳಿದಿದ್ದೇನಲ್ಲಿ ಫಸ್ಟ್ ಟರ್ಮ್ ಅಲ್ಲಿ sin θ. 2 ಆಚೆ ಬಂತು, sin θ ಆಚೆ ಬಂತು, ಉಳಿದಿದ್ದು cos θ ಡಿವೈಡ್ ಬೈ ಇಲ್ಲಿ 2 cos θ ಇದೆ. ಇನ್ನು ಆಚೆ ಬಂದ್ರೆ ನಿಮ್ಗೆ cos θ ಪ್ಲಸ್ sin θ ಉಳಿಯುತ್ತೆ. ಸೊ 2 ಕ್ಯಾನ್ಸಲ್ ಆಯ್ತು. sin θ cos θ sin θ cos θ ಕ್ಯಾನ್ಸಲ್ ಆಯ್ತು. ಉಳಿದಿದ್ದು ನಿಮ್ಗೆ sin θ ಅಪಾನ್ cos θ ವಿಚ್ ಇಸ್ 1. 1 ಅಂತೀನಿ ನಾನು ನೋಡು. tan theta. tan θ
ಪುನಃ ಹಾ ನೆಕ್ಸ್ಟ್ ವಿಡಿಯೋ ಬಂದಿರಿ. ಹಾ ಕಾಸ್ ಥೀಟಾ ಕೇಳಿದಾನೆ. ಕಾಸ್ ಥೀಟಾ ಕೇಳ್ಬಿಟ್ಟು ಇಲ್ಲಿ ಕಾಸ್ ಥೀಟಾ ಅಂದ್ರೆ ಸಬ್ ಮಲ್ಟಿಪಲ್ ನೋಡು, ಥೀಟಾ ಬೈ 2 ಬಂತು ಅಂದ್ರೆ ಸಬ್ ಮಲ್ಟಿಪಲ್. ಕಾಸ್ ಥೀಟಾಗೆ ಎಷ್ಟು ಫಾರ್ಮುಲಾಸ್ ಇದಾವೆ ಟೋಟಲ್? 4 4. ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು? tan theta ಅದು 4ನೇ ಫಾರ್ಮುಲಾ ಯೂಸ್ ಮಾಡ್ಬೇಕು, ಹೌದಲ್ವಾ? ಯಾಕೆಂತಂದ್ರೆ ಇಲ್ಲಿ ಟ್ಯಾನ್ ಅಲ್ಲಿ ಕೊಟ್ಟಿದ್ದಾನೆ ಕ್ವಶನ್, ಅದಕ್ಕೋಸ್ಕರ ಏನಾಗುತ್ತೆ ಫಾರ್ಮುಲಾ 1 ಮೈನಸ್ tan tan square ಸ್ಕ್ವೇರ್ ಥೀಟಾ ಬೈ 2 ಡಿವೈಡ್ ಬೈ 1 plus 1 theta 1 tan theta by 2. ಓಕೆನಾ, 1 ಮೈನಸ್ ಟಿ ಸ್ಕ್ವೇರ್ ಅಪಾನ್ 1 ಪ್ಲಸ್ ಟಿ ಸ್ಕ್ವೇರ್. ಆಪ್ಷನ್ ಸಿ. ನೆಕ್ಸ್ಟ್ ಸ್ವಲ್ಪ ಪ್ರೀವಿಯಸ್ ಇರೋ ಕ್ವಶನ್ಸ್ ಹಾಕೊಂಡ್ಬಿಟ್ಟಿದೀನಿ, ಬೇಜಾರಾಗ್ಬಾರ್ದು ಅಂತ ಹುಡುಗರು. ಅಯ್ಯಮ್ಮ ದೇವ ಹೇಳಪ್ಪ. ಸೈನ್ 3a ಕಾಸ್ 3a ಫಾರ್ಮುಲಾ ಗೊತ್ತಿದೆ ಸಾಕು, ಇದಕ್ಕೆ ಆನ್ಸರ್ ಮಾಡ್ಬಿಡು. ಹೇಳಪ್ಪ ನೋಡು, ಕಾಸ್ ಕ್ಯೂಬ್ ಹಂಗೆ ಬರ್ಕೋತೀನಿ, ಸಿಂಪಲ್ ಇದೆ. ಕಾಸ್ ಕ್ಯೂಬ್ ಹಂಗೆ ಕಾಸ್ 3a ಫಾರ್ಮುಲಾ ಏನು? ಫಾರ್ಮುಲಾ ಆಫ್ ಕಾಸ್ 3a 4 cos cube a minus 3 cos 3 cos 4 ಕಾಸ್ ಕ್ಯೂಬ್ ಎ minus ನೋಡು, ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ, ಅದು ಮೈನಸ್ ಜೊತೆಗೆ ಪ್ಲಸ್ ಆಗ್ಬಿಡುತ್ತೆ. ಪ್ಲಸ್ 3 ಕಾಸ್ ಎ ಹೋಲ್ ಡಿವೈಡ್ ಬೈ ಏನಪ್ಪ? cos a ಪ್ಲಸ್ ಸೈನ್ ಕ್ಯೂಬ್ ಎ ಹಂಗೆ ಇದೆ, ಪ್ಲಸ್ ಸೈನ್ 3a ಫಾರ್ಮುಲಾ ಏನು? 3 sin a minus 4 sin cube a. ಮೈನಸ್ 4 sin ಸೈನ್ ಕ್ಯೂಬ್ ಎ ಹೋಲ್ ಡಿವೈಡ್ ಬೈ sin a. ಸೈನ್ ಎ. ನೋಡಿ, ಈಗ ಇದರಲ್ಲಿ ಶಾರ್ಟ್ ಕಟ್ ಅಂದ್ರೆ ಮುಂದೆ ಬರ್ತವೆ, ಎಷ್ಟೊಂದು ಶಾರ್ಟ್ ಕಟ್ ಬರ್ತವೆ ಹೇಳ್ತೀನಿ. ಬಟ್ ಏನಂತಂದ್ರೆ ಸಿಂಪ್ಲಿಫಿಕೇಶನ್ ಫಾಸ್ಟ್ ಇರ್ಬೇಕಂಡ್ರು ಅಷ್ಟೇ, ಇನ್ನೇನಿಲ್ಲ. ಸಿಂಪ್ಲಿಫೈಯಿಂಗ್ ಸ್ಟೆಪ್ ನ ಸ್ಕಿಪ್ ಮಾಡ್ಬೇಕು ಅಷ್ಟೇ. ನೋಡಿ, ಈಗ ಇಲ್ಲಿ ನಾನು ಒಂದು ಸ್ಟೆಪ್ ಹೆಂಗ್ ಸ್ಕಿಪ್ ಮಾಡ್ತೀನಿ ನೋಡು, ಹಂಗೆ ಅರ್ಥ ಮಾಡ್ಕೊ. ಈ 3 ಟರ್ಮ್ ಅಲ್ಲಿ ಇಲ್ಲಿರೋ 3 ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ? ಕಾಸ್ ಕಾಮನ್ ಇದೆ ಅಲ್ವಾ? ಆ ಕೆಳಗಡೆ ಕಾಸ್ ನ ಕ್ಯಾನ್ಸಲ್ ಮಾಡ್ಬಿಡೋದಲ್ಲ, ಕಾಸ್ ಕಾಮನ್ ತೆಗೆದ್ಬಿಟ್ಟು. ನೋಡಿ, ಈಗ ಈ ಕಾಸ್ ಹೊಲ್ಟೋಗ್ಬಿಡುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಈ ಮೇಲ್ಗಡೆ ಕಾಸ್ ಕಾಮನ್ ತೆಗೆದ್ರೆ ಈಗ ಇಲ್ಲಿ ಒಂದು ಕಾಸ್ ಬಂದ್ರೆ ಇನ್ನು ಎಷ್ಟು ಉಳಿತಲ್ಲಿ? cos square a ಕಾಸ್ ಸ್ಕ್ವೇರ್ ಮೈನಸ್ 4 ಕಾಸ್ ಸ್ಕ್ವೇರ್ ಎ ಪ್ಲಸ್ 3. ಈ ಕೆಳಗಡೆ ಕಾಸ್ ಬರಿಬೇಕಾ ಬೇಡವಾ? cancel ಮಾಡಿದ್ವಿ ಬರೆಯಲ್ಲ. ಕ್ಯಾನ್ಸಲ್ ಆಗಿದೆ. ಅದೇ ತರ ಸೈನ್ ಕಾಮನ್ ತೆಗೆದು ಸೈನ್ ಜೊತೆ ಕ್ಯಾನ್ಸಲ್ ಮಾಡಿದೀನಿ, ಏನ್ ಬೀಳುತ್ತಿಲ್ಲ? sin square a Three sin ಪ್ಲಸ್ 3 ಅಷ್ಟೇ, 3 minus minus ಮೈನಸ್ 4 sin square a sin square. Okay, so it is equal to ನೋಡು, ಕಾಸ್ ಸ್ಕ್ವೇರ್ ಎ ಮೈನಸ್ 4 ಕಾಸ್ ಸ್ಕ್ವೇರ್ ಎ ಏನಾಗುತ್ತೆ? ಮೈನಸ್ 3 ಕಾಸ್ ಸ್ಕ್ವೇರ್ ಎ. ಆಪಲ್ ಪ್ಲಸ್ ಆಪಲ್ 2 ಆಪಲ್. ಆಪಲ್ ಮೈನಸ್ 4 ಆಪಲ್ ಈಸ್ ಮೈನಸ್ 3 ಆಪಲ್. Yes sir, yes sir, yes sir. ಓಕೆ, ಯಾಕಪ್ಪ ಬರೀ ಆಪಲ್ ಎಕ್ಸಾಂಪಲ್ ಹೇಳ್ತೇನೆ ಅಂತ ಬೇಜಾರ್ ಮಾಡ್ಕೋಬೇಡ. ಓಕೆ, Yes, ನೋಡಿ sir. ಸೊ ಪ್ಲಸ್ ಇಲ್ಲೂ ಈ 3 ಹಿಂಗ್ ಬರೀತೀನಿ ಫಸ್ಟ್. ನೆಕ್ಸ್ಟ್ ಯಾವ 3 ಹೇಳು? ಈ 3 ಬರ್ದೆ. ಇನ್ನು ಉಳಿದಿರೋದ್ರಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಮೈನಸ್ 4 ಸೈನ್ ಸ್ಕ್ವೇರ್ ಎ, ಇವೆರಡು ಇದು ಮತ್ತೆ ಇದನ್ನು ಕಾಂಬಿನೇಷನ್ ಮಾಡಿದ್ರೆ ಏನಾಗುತ್ತೆ? 2 ಆಪಲ್ ಕಮ್ಮತ್ತವ್ರೆ. ಮೈನಸ್ 3 ಸೈನ್ ಸ್ಕ್ವೇರ್ ಎ ಆಗುತ್ತೆ. ಈಗ ಇವೆರಡನ್ನು ಕಂಬೈನ್ ಮಾಡ್ತೀನಿ, ಇದನ್ನ ಮತ್ತೆ ಇದನ್ನ. ಓಕೆನಾ, ಮೈನಸ್ 3 ಕಾಮನ್ ತೆಗೆದ್ರೆ ಏನ್ ಬರುತ್ತೆ ಅಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಪ್ಲಸ್ 3 ಪ್ಲಸ್ 3 ಏನಾಗುತ್ತೆ? 6 ಆಯ್ತು. ಮೈನಸ್ 3 ಇಂಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಅಲ್ವಾ? ಸೊ ದ ಆನ್ಸರ್ ಈಸ್ ವಾಟ್? 3. ಮನೇಲಿ ಹೋಗಿ ಇದನ್ನ ಸ್ಕ್ರೀನ್ಶಾಟ್ ಇದನ್ನೆಲ್ಲ ಕಳಿಸ್ತೀನಿ PDF, ಸರಿ ನೋಡ್ಕೊಂಡು ಬನ್ನಿ. ಓಕೆ, ಡೌಟ್ ಬಂದ್ರೆ ಟೆಲಿಗ್ರಾಮ್ ಇದೆ, ಡಿಸ್ಕಸ್ ಮಾಡಿ. ನೋಡಿ, ಟ್ಯಾನ್ ಆಫ್ 45 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಏನೋ √3 ಮೈನಸ್ 1 ಅಂಡ್ ಥೀಟಾ ಇಸ್ ಈಕ್ವಲ್ ಟು ಏನೋ ಅಕ್ಯೂಟ್ ದೆನ್ ಥೀಟಾ ಇಸ್ ವಾಟ್ ಅಂತ ಕೇಳಿದಾನೆ. ನೋಡಿ, ಈಗ ಇದಕ್ಕೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಕುತ್ಕೊಂಡು ನೀನ್ ಆಮೇಲೆ ಟ್ಯಾನ್ ಸೈನ್ ಆಫ್ ಎ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡೋಗಿಲ್ಲ. ನೋಡಿ, ಈಗ ಟ್ಯಾನ್ಗೆ ನೋಡಿ ವೆರಿ ಸಿಂಪಲ್. ಟ್ಯಾನ್ ಸೈನ್ ಅಲ್ಲಿ ಯಾವ ಆಂಗಲ್ ಕೊಟ್ಟಾಗ ನಿಮ್ಗೆ ಈ ಆನ್ಸರ್ ಬರ್ತಿತ್ತು? ಬಯಾಟ್ ಮಾಡಿದಿರಾ ಫಾರ್ಮುಲಾನ? ಏನು, ಯಾವ ಫಾರ್ಮುಲಾ? ಸೈನ್ ಯಾವ ಆಂಗಲ್ ಇದು ಆನ್ಸರ್? 15 ಡಿಗ್ರಿ ತಾನೆ? 15 degree ಸೈನ್ 15 ಡಿಗ್ರಿ ಅದು ಈಕ್ವಲ್ ಆಗುತ್ತೆ. ಅಂದ್ರೆ ಈಗ ಆ 45 ಡಿಗ್ರಿ ಮೈನಸ್ ಥೀಟಾ ಜಾಗದಲ್ಲಿ ಏನ್ ಇರ್ಬೇಕಿತ್ತು? ನನಗೆ 30 degree 15 ಡಿಗ್ರಿ ಇರ್ಬೇಕಿತ್ತು ಅಲ್ವಾ? ನಿನ್ಗೆ ಏನ್ ಬೇಕಿರೋದು? ಅವನು ಥೀಟಾ ಕೇಳ್ತಿರೋದವನು. ಮೈನಸ್ ಥೀಟಾ ಈ ಕಡೆ ತಗೊಂಬ, 15 ಈ ಕಡೆ ತಗೊಂಬ, ಅವಾಗ ಏನಾಗುತ್ತೆ? 45 ಡಿಗ್ರಿ ಹಂಗೆ ಇದೆ, ಪ್ಲಸ್ 15 ಈ ಕಡೆ ಬಂದ್ರೆ ಮೈನಸ್ 15. ಓಕೆ, ವಿಚ್ ಇಸ್ ಈಕ್ವಲ್ ಟು ಥೀಟಾ ಈ ಕಡೆ ಬಂದ್ರೆ ಪ್ಲಸ್ ಏನಾಗುತ್ತೆ? 30 ಡಿಗ್ರಿ ಇಸ್ ಈಕ್ವಲ್ ಟು
ಥೀಟಾ. ಓಕೆ, ಇಲ್ಲ ಅಂದ್ರೆ ಹಂಗೆ ಅಬ್ಸರ್ವೇಷನ್ ಮಾಡ್ಬೋದಲ್ವಲ್ಲ. 15 ಬರ್ಬೇಕಂದ್ರೆ ಥೀಟಾಗೆ ಎಷ್ಟು ಹಾಕಿದ್ರೆ 15 ಬರುತ್ತೋ ಇದು? ಈ ಜಾಗದಲ್ಲಿ 30 ಹಾಕಿದಾಗ ತಾನೇ ಇದು 15 ಆಗೋದು. 45 - 30 ಎಷ್ಟು? 15. 15. ಆ 15 ತಾನೇ ಈ ವ್ಯಾಲ್ಯೂ ಬರೋದು ನಮ್ಗೆ. Yes, sir. ಸೊ ಹಂಗಾಗಿ ಆನ್ಸರ್ ಏನು? ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆನಾ? ಇದು ಇವಾಗ ಮಾಡಿದ್ವಲ್ಲ, ಇದು ಮಾಡಿದ್ವಿ ಇವಾಗಿನ್ನ ಮಾಡಿದ್ವಿ. ಯಾವ್ದು ಆನ್ಸರ್ ಇದಕ್ಕೆ? ಆಪ್ಷನ್ ಎ. ಓಕೆನಾ? ಮಾಡಿದೀವಿ, Yes, sir. ಮಾಡಿದ್ದೀವಿ. ಓಕೆನಾ? ಸೈನ್ ಟು ಇದು ಮಾಡಿದ್ವಿ ಅನ್ಸುತ್ತಲ್ಲ. ಸರ್ ಡಿ ಆಪ್ಷನ್ ಡಿ. ಆಪ್ಷನ್ ಡಿ ಹೆಂಗ ಸೈನ್ ಟು ಹೇಗೆ ಫಾರ್ಮುಲಾ? Two sin A into cos A. into cos A divided by 2 cos square A. 2 cancel, cos cancel, sin by cos ಏನಾಗುತ್ತೆ? 10 tan. ಚಿಂದಿ ಸರ್ ಎಲ್ಲ. ಚಿಂದಿ ಚಿತ್ರಾನ್ನ tan A tan B ಕೊಟ್ಟಿದ್ದಾನೆ. ಏನೋ ಸೈಕ ಕೊಟ್ಟಿದ್ದಾನೆ, ಇರ್ಲಿ ಬಿಡು, ಮಾಡ್ಬಿಡೋಣ. ಆಯ್ತು ಹೋಗ್ಲಿ. tan of A plus ಫಾರ್ಮುಲಾ ಹೇಳು. tan of A plus B is equal to tan tan A A Plus tan B. B divided by 1 minus tan A into B. ಬೇಜಾರು ಮಾಡ್ಕೊಳಕ್ ಹೋಗ್ಬಿಟ್ರಪ್ಪ. ಇಲ್ಲ ಸರ್. ಹ್ಯಾಂಡ್ ರೈಟಿಂಗ್ ಕರ್ಸಿವ್ ಆಗ್ತಾ ಇದೆ. ಕರ್ಸಿವ್ ರೈಟಿಂಗ್ ಮಾಡೋದು ನಾವು ಇಂಗ್ಲಿಷ್ ಮೀಡಿಯಂ ಓದಿರೋದು. ಎಸ್ ಸರ್. ನಮ್ದು ಗೊತ್ತಾಗ್ತಿದ್ಯಾ ನಾನು ಇಂಗ್ಲಿಷ್ ಮೀಡಿಯಂ ಓದಿರೋದು ಅಂತ? ನೋ ಸರ್. ಏನಂತ ಗೊತ್ತಾಗ್ತಿದೆ? ಸರ್ ಇವ್ನು ಕನ್ನಡ Sir, medium ಸರ್. ಗೊತ್ತಾಗಿದೆ sir. ಪಕ್ಕ ಕನ್ನಡ ಮೀಡಿಯಂ, ಲೋಕಲ್ ಕನ್ನಡ ಮೀಡಿಯಂ ಅಂತ ಗೊತ್ತಾಗ್ತಿದ್ಯಾ? ಸರ್ ಇಲ್ಲ ಸರ್, ಇಂಗ್ಲಿಷ್ ಸರ್ ಓನ್ಲಿ ಕನ್ನಡ. ಇರ್ಲಿ 7 3 21 ಪ್ಲಸ್ 4 ಡಿವೈಡ್ ಬೈ 7 4 28 ಡಿವೈಡ್ ಬೈ 1 ಮೈನಸ್ 3/28. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇರ್ತೀನಿ, ನೋಡ್ಕೊಂತ ಹೋಗಿ. ಓಕೆನಾ? 25/28. 28 3 ಹೋದ್ರೆ ಡೈರೆಕ್ಟ್ ಬರಿತೀನಿ. 25/28 ಆಗುತ್ತೆ. ಅಯ್ಯೋ ಇದ್ರ ಫಾಸ್ಟ್ ಹೋಗ 1 ಬರಕ್ ಇಷ್ಟೊಂದೆಲ್ಲ ಪರದಾಡ್ಬೇಕಿತ್ತ ಗುರು. ಅಂದ್ರೆ tan of A plus B is equal to ಏನಪ್ಪ? 1. tan ಯಾವ ಆಂಗಲ್ಗೆ 1 ಬರುತ್ತೆ? 5/4. So which implies A is equal to A ಅಲ್ಲ, ಏನದು? A plus B is equal to what? 5/4. ಗುರುಗಳೇ ನೀರ್ ಕೊಡ್ರಿ. A ಇಲ್ಲ, ಬೇಡ. ಬೀರ್ ಕುಡಿ, ಏಜಲ್ ನೀರ್ ಕುಡಿ ಅಂತಿದ್ದೆಲ್ಲ. ಕಾಸ್ ಅಲ್ಲೇನು? ಇದು ಮಾಡ್ಕೊಳ್ಳಿ. Minus ನೋಡಿ ಟೇಬಲ್ ನೋಡಿ. ಕಾಸ್ 105 ಡಿಗ್ರಿ ಏನ್ ಬರುತ್ತೆ? 1 minus root 3 divided by 2 root of 2. ಆಪ್ಷನ್ ಡಿ. ಬೈಟ್ ಮಾಡ್ಬೇಕಷ್ಟೇ. ಲಾಕ್ ಮಾಡಿ. ಲಾಕ್ ಮಾಡ್ದೆ ಅಲ್ಲೇ. ಓಕೆನಾ? ಬಿಚ್ಕೊಂಡು ಹೋಯ್ತು. tan A/2 is equal to 1 minus cos A by sin A. The value of tan 22.5 degree. ಇದೇನಾಗುತ್ತೆ? ಅಯ್ಯಪ್ಪೋ. 2 minus 1. ನೋಡಿ ಈಗ ಸಿಂಪಲ್ ಆಗಿ ಕೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಟ್ಯಾನ್ ಇದೇನೋ ಕೊಟ್ಟಿದ್ದಾನೆ. ವಾಟ್ ಇಸ್ ಗಿವನ್? ಗಿವನ್ ಸಮಥಿಂಗ್. ಓಕೆನಾ? ಏನು? tan A/2 ಕೊಟ್ಟವನೆ is equal to 1 minus cos A divided by sin A ಕೊಟ್ಟವನೆ. ದಿಸ್ ಇಸ್ ಗಿವನ್ ಅಲ್ವಾ? ಅವನು ಕೇಳ್ತಾ ಇರೋದು tan 22.5 degree ಅಂತ ಕೇಳ್ತಿದ್ದಾನೆ. ಈಗ ಅವನು ಕೇಳ್ತಾ ಇರೋದು ಏನಪ್ಪಾ? 22.5 degree. ಟ್ಯಾನ್ ಇರ್ಲಿ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ? 45 degree by 2 ತಾನೆ. ಅಂದ್ರೆ ಅವನು ಇಂಡೈರೆಕ್ಟ್ಲಿ tan 22.5 degree ಅಂತ ಕೇಳೋದು ಒಂದೇ, tan 45 degree by 2 ಅನ್ನೋದು ಒಂದೇ ತಾನೆ. ಅಂದ್ರೆ ಎ ಜಾಗದಲ್ಲಿ ಏನ್ ಹಾಕಿದ್ರೆ 45/2 ಬರುತ್ತೆ? 45 ಹಾಕಿದ್ರೆ A is equal to 45 ಹಾಕಿ, ಅದೇ ಆನ್ಸರು. ಅಂದ್ರೆ ಏನಾಯ್ತದ ಈಗ? tan 45 degree by 2 is equal to what? A ಜಾಗದಲ್ಲಿ ಏನ್ ಹಾಕ್ಬೇಕು? 45 degree ಹಾಕ್ಬೇಕು ಅಷ್ಟೇ. ಹಾಕು 1 minus cos A ಅಂದ್ರೆ ಏನಾಗುತ್ತೆ? which is equal to root 2 minus 1 ಆಗುತ್ತೆ. root 2 minus 1 divided by root 2 divided by 1 upon root 2 ಆಯ್ತದೆ. somewhere I did a mistake. ಅಷ್ಟೇ. root 2 minus 1. ಆಪ್ಷನ್ ಸಿ. ಆಪ್ಷನ್ ಬಿ. So root to get cancel ಆಗಿ divided by 1. ಇಲ್ಲ. tan A is equal to x. then sin A tan A ಕೇಳಿದಾನೆ. See, very good question this one is. tan A is equal to x. ಅಂದ್ರೆ tan ನೋಡಿ A/2 ಅಂತ ಕೊಟ್ಟಿದ್ದಾನೆ ಅಂತಂದ್ರೆ this is the question on Submultiple angle. ಈಗ
ಸೈನು ಮತ್ತೆ ಟ್ಯಾನ್ ಕೇಳಿದಾನೆ. ಸೈನ್ ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಫಾರ್ಮುಲಾ ಹೇಳು. ಸೈನ್ ಏನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಹೇಳು. ಫಾರ್ಮುಲಾ ಏನು? 2 tan A. A by 2 divided by 1 1 plus plus tan square tan theta by 2. square A by 2. ಯಾಕೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರಿ ಸರ್? ಅವನು ಕ್ವಶನ್ ಕೊಟ್ಟಿರೋದು ಟ್ಯಾನ್ ಅಲ್ಲಿ, ಅರ್ಥ ಆಯ್ತಲ್ವಾ? ಅದಕ್ಕೆ ಟ್ಯಾನ್ ಅಲ್ಲಿ ಅಂದ್ರೆ ಇದನ್ನ ಈಸಿ ಸಿಂಪ್ಲಿಫೈ ಮಾಡೋದಾಗತ್ತೆ. 2x tan A by 2 ಅಂದ್ರೆ x ಅಲ್ವಾ ಕೊಟ್ಟಿರೋದು ಅವನು. 2x divided by 1 plus x square. ಸಿಮಿಲರ್ಲಿ ಸೈನ್ ಎ ಗೊತ್ತಾಯ್ತು ಈಗ, ಓಕೆನಾ? ಟ್ಯಾನ್ ಎ ಏನಾಯ್ತದ ಈಗ? ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಂದ್ರೆ ಏನಾಗುತ್ತೆ ಫಾರ್ಮುಲಾ? 2 tan A by 2 divided by ಟ್ಯಾನ್ ಇರೋದೇ ಒಂದು ಫಾರ್ಮುಲಾ, 1 ಮೈನಸ್ ಬರುತ್ತೆ ಅಷ್ಟೇ ಅಲ್ವೇನ್ರು? ಈ ಫಾರ್ಮುಲಾ ಇದೆಯಾ ಇಲ್ಲೋ? 2x divided by 1 minus x square ಬರುತ್ತೆ. ಈಗ ಕ್ವಶನ್ ಕೇಳಿರೋದೇನು? ಅವೆರಡನ್ನು ಆಡ್ ಮಾಡ್ಬೇಕಂತೆ. ಅಂದ್ರೆ ಸೈನ್ ಎ ಪ್ಲಸ್ ಟ್ಯಾನ್ ಎ ಆಡ್ ಮಾಡ್ಬೇಕಂತೆ. ಸೈನ್ ಎ ಅಂದ್ರೆ ಏನು? 2x upon 1 plus x square plus 2x upon 1 minus x square. ಓಕೆ, ಆನ್ ಸಿಂಪ್ಲಿಫಿಕೇಶನ್ ನೋಡಿಗ ಇದು ಕೆಳಗಡೆ ಎರಡು ಮಲ್ಟಿಪ್ಲೈ ಮಾಡಿ, ಇಲ್ಲ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಕ್ರಾಸ್ ನೋಡಿ, 2x ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, 2x ನ ಇವೆರಡು ಜೊತೆ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ? 2x ಮೈನಸ್ ಮಾಡೋಣ ಓಕೆನಾ, ಆರಾಮಾಗಿರೋಣ. ಪ್ಲಸ್ ಈ 2x ನ ಇಲ್ಲಿರೋ 2x ನ ಈ ಎರಡು ಜೊತೆ ಮಲ್ಟಿಪ್ಲೈ ಮಾಡಿ, ಅಂದ್ರೆ ಪ್ಲಸ್ 2x. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು, ಹಂಗೆ ಆಡ್ ಮಾಡೋದಂದ್ರೆ 2x 4x ಅಂತ ಅನ್ನಂಗಿಲ್ಲ. ತುಂಬಾ ಜನ ಹಂಗ್ ಮಾಡ್ತಿದ್ದೀರಾ, ದಯವಿಟ್ಟು ಹಂಗ್ ಮಾಡೋ. ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾ. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಬಿ ಅಂದ್ರೆ ಏನಲ್ಲಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಏನಾಗುತ್ತೆ? 2x ಕ್ಯೂಬ್ ಕ್ಯಾನ್ಸಲ್, 2x ಏನಾಗುತ್ತೆ? 4x ಡಿವೈಡ್ ಬೈ 1 ಮೈನಸ್ ಎಕ್ಸ್ ಪವರ್ ಏನಾಗುತ್ತೆ? 4 ಎಕ್ಸ್ ಪವರ್ 4. ಆಪ್ಷನ್ ಇದು ಮಾಡ್ತಿರಲ್ವಾ? ಮಾಡ್ತೀರಾ? ನಮ್ಮ ಹುಡುಗರು ಮಾಡ್ತಾರೆ. ಓಕೆ, ಎಸ್ ಯು ಕ್ಯಾನ್ ಡೂ ಇಟ್. ಇದು ನೋಡೋಣ, ಸ್ವಲ್ಪ ಟ್ವಿಸ್ಟ್ ಆಗಿದೆ ಇದು. ಏನ್ ಟ್ವಿಸ್ಟ್ ಇಲ್ಲ, ಇದು a ಪ್ಲಸ್ ಬಿ ವ್ಯಾಲ್ಯೂ ಕೇಳಿದಾನೆ. tan a ಪ್ಲಸ್ tan b ಪ್ಲಸ್ tan a tan b is equal to 1, then a ಪ್ಲಸ್ ಬಿ ವ್ಯಾಲ್ಯೂ ಕೇಳಿದಾನಲ್ವಾ? ನಮ್ಗೆ ವಾಟ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ tan of a ಪ್ಲಸ್ b? ಸರ್ ಆಪ್ಷನ್ ಸಿ ಸರ್, ಬ್ಲಾಕ್ ಸಿ. tan a plus tan b divided by 1 minus tan a into tan b. This is the formula we have ಅಲ್ವಾ? ಈಗ ಏನ್ ಮಾಡ್ತೀನಿ ನಾನು ಅಂತ ಅಂದ್ರೆ, ಏನ್ ಮಾಡ್ತೀನಿ ಗೊತ್ತಾ ನಾನು? ಈಗ ಅರ್ಥ ಮಾಡ್ಕ. ಓಕೆ, ಏನ್ ಮಾಡೋಣಪ್ಪ ಈಗ? tan a ಪ್ಲಸ್ tan b ಅಂತ ಕೇಳಿದಾನ ಶಿಷ್ಯ. ಇರ್ಲಿ, ಅಯ್ಯೋ ನಾವೇನ್ ಹೆದರ್ಕೊಳ್ಳಲ್ಲ ಗುರು. ಆಯ್ತು, 45 ಡಿಗ್ರಿ ಆನ್ಸರ್ ಇರ್ಲಿ, ಆಯ್ತು, ತೊಂದ್ರೆ ಇಲ್ಲ. tan ಆಫ್ a ಪ್ಲಸ್ b ಇಸ್ ಈಕ್ವಲ್ ಟು, ನೋಡಿ ಈಗ ವಾಟ್ ಈಸ್ ಗಿವನ್ ಆಕ್ಚುಲಿ? ವಾಟ್ ಈಸ್ ಗಿವನ್? tan a plus tan b plus tan a tan b. tan a plus tan b is equal to, ನಾನು tan a tan b ಈ ಕಡೆ ಕಳಿಸ್ಬಿಡ್ತೀನಿ. ಅವಾಗ ಏನಾಗುತ್ತೆ? 1 ಮೈನಸ್ tan a ಇಂಟು tan b ಆಗುತ್ತಲ್ವಾ? ಅಂದ್ರೆ tan a ಪ್ಲಸ್ tan b ನ್ಯೂಮರೇಟರ್ ಏನಿದೆ ಈ ಜಾಗದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? tan a ಪ್ಲಸ್ tan b ಜಾಗದಲ್ಲಿ ಏನ್ ಹಾಕ್ಬೋದು ನಾನೀಗ? 1 ಮೈನಸ್ tan a ಇಂಟು tan b ಹಾಕ್ಬೋದು, ಡಿವೈಡ್ ಬೈ ಕೆಳಗಡೆ ಏನಿದೆ? ಅದು ಫುಲ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? tan of a plus b is equal to 1. tan of which angle is 1? 45 degree. 45 degree. ಸರ್ ಸಿಂಪಲ್ ಒಂದು ಟ್ರಿಕ್ ಐತಿ ಸರ್. ಹೇಳಪ್ಪ ಸರ್, ಅಲ್ಲಿ tan a ಪ್ಲಸ್ tan b ಪ್ಲಸ್ tan a tan b ಗಿವನ್ ಕೊಟ್ರಲ್ರಿ ಸರ್, ಅಲ್ಲಿ ಈಸ್ ಈಕ್ವಲ್ ಟು 1 ಮಾಡ್ಕೋಬಹುದು ಅಷ್ಟೇ ಕಣ. ಸರ್ ಈಸ್ ಈಕ್ವಲ್ ಟು 1 ಐತಲ್ರಿ ಸರ್, ಅದು 1 tan ಒಳಗ 45 ಒಂದೇ ಐತ್ರಿ. ಅಷ್ಟೇ ಅಷ್ಟೇ ಸರ್. ಅಷ್ಟೇ
ಅಷ್ಟೇ ಕಣ ಜೀವನ ಇಷ್ಟೇ ನೋಡು. ಉಪೇಂದ್ರ ಫ್ಯಾನ್ ಅನ್ಸುತ್ತೆ ನೀನು ಅಷ್ಟೇ. ಇದ್ ನೋಡಿ ಹೆಂಗ್ ಮಾಡ್ತೀವಿ. 1 ಮೈನಸ್ ಕಾಸ್ ಥೀಟಾ ತರ ಫಾರ್ಮುಲಾ. 1 ಮೈನಸ್ ಕಾಸ್ ಥೀಟಾ ಫಾರ್ಮುಲಾ ಏನಾಗುತ್ತೆ? ಅಂಡರ್ ದ ರೂಟ್ 2 ಮೈನಸ್ ಬಂದ್ರೆ ಸೈನ್ ಅಲ್ವಾ? ಸೈನ್ ಸ್ಕ್ವೇರ್ ಸರ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 40/2 ಎಷ್ಟು ಬರುತ್ತೆ? 20 ಡಿಗ್ರಿ. 20 2 ಕಾಸ್ ಸ್ಕ್ವೇರ್ 20 ಡಿಗ್ರಿ. 20 ಸರ್ 2 ಕ್ಯಾನ್ಸಲ್ ಆಗುತ್ತೆ. ಅಂಡರ್ ದ ರೂಟ್ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ tan ಸ್ಕ್ವೇರ್ 20 ಡಿಗ್ರಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನೇನಾಗುತ್ತೆ? tan 20 ಡಿಗ್ರಿ. ಆಪ್ಷನ್ ಎ ಇಸ್ ಕರೆಕ್ಟ್. tan A tan B tan of A minus B ಮಾಡ್ಕೋತೀರಾ? ಮಾಡ್ಲಾ? ಸರ್ ಮಾಡ್ತೀವಿ. tan of A minus B ಫಾರ್ಮುಲಾ ಹಾಕೊಳ್ಳಿ. ಏನ್ ಫಾರ್ಮುಲಾ ಹೇಳು? tan A into tan tan A B minus tan B divided by 1 plus tan A tan B ಅಷ್ಟೇ. ಇದನ್ನೆಲ್ಲ ಸಿಂಪ್ಲಿಫೈ ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾನೆ ಅವನೇನೆ. ಮಾಡಿ ನನಗೆ ಟೆಲಿಗ್ರಾಮ್ ಅಲ್ಲಿ ನನಗೆ ಆನ್ಸರ್ ಕಳಿಸ್ಬೇಕು ಯಾರಾದ್ರೂ ಒಬ್ರು. ಓಕೆ ಗುರು. ಓಕೆನಾ? ಟೆಲಿಗ್ರಾಮ್ ಅಲ್ಲಿ ಆನ್ಸರ್ ಕಳಿಸಿ ನಾನು ಐ ವಿಲ್ ಚೆಕ್ ಇಟ್ ಬನ್ನಿ. ಓಕೆ ಇದೇನಪ್ಪ? ದ ವ್ಯಾಲ್ಯೂ ಆಫ್ ಸೈನ್ 50 ಡಿಗ್ರಿ ಕಾಸ್ 20 ಡಿಗ್ರಿ ಕಾಸ್ 50 ಡಿಗ್ರಿ ಸೈನ್ 20 ಡಿಗ್ರಿ. ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಫಾರ್ಮುಲಾ ಇದು. ಯಾವುದು? ಸೈನ್ ಆಫ್ ಎ ಜಾಗದಲ್ಲಿ ಏನಿದೆ ಇಲ್ಲಿ? 50 ಬಿ ಜಾಗದಲ್ಲಿ 20. ಓಕೆನಾ? ಸೈನ್ ಆಫ್ ಎ ಮೈನಸ್ ಬಿ ಎ ಮೈನಸ್ ಬಿ ಸೊ ವಿಚ್ ಇಸ್ ಈಕ್ವಲ್ ಟು ಸೈನ್ 30. ಸೈನ್ 30 ಅಂದ್ರೆ ಎಷ್ಟು? 1/2 ಸಿ. ಇವೆಲ್ಲ ಪ್ರೀವಿಯಸ್ ಇಯರ್. ಇದು ಅವಾಗಲೇ ಒಂಥರ ಮಾಡಿಸಿದ್ವಿ. ಫಸ್ಟ್ ಏನ್ ಕೇಳಿದ್ರೆ ಫಸ್ಟ್ ಕ್ವಶನ್ ಲುಕ್ ಎಟ್ ದ ಕ್ವಶನ್. ಕಾಸ್ ಆಫ್ ಎ ಪ್ಲಸ್ ಬಿ ಕೇಳಿದಾನೆ. ಫಸ್ಟ್ ಯು ರೈಟ್ ದಿ ಫಾರ್ಮುಲಾ ಆಫ್ ಕಾಸ್ ಆಫ್ ಎ ಪ್ಲಸ್ ಬಿ. ವಾಟ್ ಈಸ್ ಕಾಸ್ ಆಫ್ ಎ ಪ್ಲಸ್ ಬಿ? cos A cos B minus cos A into cos B minus ಮೈನಸ್ sin A into sin sin B. A sin B ಸೈನ್ ಎ sin B. ಏನೇನ್ ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಂಬಿಡಿ. ಸೊ ಕಾಸ್ ಎ ಇಸ್ ಗಿವನ್. ಎಸ್ ಇಟ್ ಇಸ್ 15/17. ಕಾಸ್ ಬಿ ಕೊಟ್ಟಿಲ್ಲ, ಬಿಡು ಹಂಗೆ ಜಾಗ. ಓಕೆನಾ? ಸೈನ್ ಬಿ ಕೊಟ್ಟಿದ್ದಾನೆ ಎಷ್ಟು? 3/5. ಈಗ ನಮ್ಗೆ ಯಾವ್ಯಾವ ಎರಡು ವ್ಯಾಲ್ಯೂ ಬೇಕಿರೋದು? ಈಗ sin A cos B ಕಾಸ್ ಬಿ ಬೇಕು, ಸೈನ್ ಎ ಬೇಕು. ಅದಕ್ಕೆ ಏನ್ ಹಾಕ್ಬೇಕು ನಾವು ಈಗ? ಟ್ರಯಾಂಗಲ್ ಹಾಕೊಂಡು ಕಂಡಿಡ್ಕೋಬೇಕು. ಓಕೆನಾ? ಇದು ಎ ಅಂತ ಅನ್ಕೋ, ಇದು ಬಿ ಅಂತ ಅನ್ಕೋ. ಸೈನ್ ಅಂದ್ರೆ ಸಾರಿ ಕಾಸ್ ಕೊಟ್ಟಿದ್ದಾನಲ್ವಾ? ಕಾಸ್ ಅಂದ್ರೆ ಏನು? ಇದು 15, ಇದು 15, ಇದೆಷ್ಟ? 17 ಸ್ಕ್ವೇರ್ ಎಷ್ಟು? ಗೊತ್ತಿಲ್ಲ ಸರ್. ನನಗೂ ಗೊತ್ತಿಲ್ಲಪ್ಪ. 17 ಸ್ಕ್ವೇರ್ 17 into 17 ಮಾಡ್ರಲ್ಲ. 289 289 minus 225 ಎಷ್ಟಾಗುತ್ತೋ? 289 minus 64 ಬರುತ್ತೆ. 64 ಅಂದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಸೈನ್ ಬಿ ಅಲ್ವಾ? ಸೈನ್ ಅಂದ್ರೆ ಅಪೋಸಿಟ್ ಅಂಡ್ ದಿಸ್ ವಿಲ್ ಬಿ 4. ಈಗ ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಕಾಸ್ ಬಿ ಏನಾಗುತ್ತೆ? ವಾಟ್ ಇಸ್ ಕಾಸ್ ಬಿ? ಕಾಸ್ ಅಂದ್ರೆ ಏನು? ಬಿ ಅಂದ್ರೆ ಬಿ ನೋಡ್ಬೇಕು, ನೋಡು, ಕನ್ಫ್ಯೂಷನ್ ಮಾಡ್ಕೊಳ್ಬೇಡ. ಬಿ ಅಂದ್ರೆ ಇದು ನೋಡ್ಬೇಕು ಇಲ್ಲಿ ಫಸ್ಟ್. ಬಿ 4/5A ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೈನ್ ಅಂತಂದ್ರೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಅಂದ್ರೆ ಯಾವ್ದು ಇಲ್ಲಿ? 8/17. ಸಿಂಪ್ಲಿಫಿಕೇಶನ್ ಅಷ್ಟೇ. 15 4 60, 17 5 85 ಮೈನಸ್ 8 3 12. ಸಾರಿ, ಸೊ 24. ಇಲ್ಲಪ್ಪ, ಏನಂದ್ರೆ ನನ್ಗೆ ಇವಾಗ್ಲೂ ಮಗ್ಗಿ ಬರಲ್ಲ. ಈಗ ನಮ್ಮಲ್ಲಿ ಏನಾಗತ್ತೆ ಅಂತ ಅಂದ್ರೆ, ಈ ಹಳ್ಳಿ ಕಡೆ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದ್ಬೇಕಾದ್ರೆ ನಮ್ಗೆ 8ನೇ ಕ್ಲಾಸ್ ವರ್ಗು ಮಗ್ಗಿನೇ ಕಲಿಸ್ತಿರ್ತಾರೆ, ಬೇರೆ ಏನು ಕಲ್ಸಲ್ಲ ಅವರು. ನಮ್ಗೆ ಮಗ್ಗಿ ಕಲಿಯಲ್ಲ, ಅವ್ರು ಬಿಡಲ್ಲ. ಓಕೆ, ಆ ಹುಡ್ಗಿರ ಹತ್ರ ಅವಮಾನಗಳು ನಮ್ಗೆ ಅದ್ರಲ್ಲಿ ಬೇರೆ. ಹೇಳ್ಸಮ್ಮ, ಎಲ್ಲ ಹುಡುಗರ್ಗು ಮಗ್ಗಿ ಹೇಳ್ಸಮ್ಮ ಅಂತಿದ್ರು ನನ್ಗೆ. ಓಕೆನಾ? ಆ 13 ಮಗ್ಗಿ ನನ್ಗೆ ಇವಾಗ್ಲೂ ಬರಲ್ಲ. ಏನ್ ಮಾಡೋಣ? ಹಿಂಗಾದ್ರೆ ಹಿಂಗಾಯ್ತದೆ ಕತೆ. ಓಕೆನಾ? 85. ಓಕೆನಾ? 60 minus 24 ಎಷ್ಟಾಗುತ್ತೋ? 60 minus 24 ಅಂದ್ರೆ 36/85. ನೆಕ್ಸ್ಟ್ ಕ್ವಶನ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು 1 plus sin 2a 1 minus sin 2a. ನೋಡು ರಾಜು,
ಬಾರಪ್ಪ ಬಂತು ಈಗ ನಿನ್ನಾಟ. ಓಕೆನಾ, ರೂಟ್ ಆಮೇಲೆ ಇರ್ಲಿ, ರೂಟ್ ಆಮೇಲೆ ಹಾಕೊಳ್ಳೋಣ, ಫಸ್ಟ್ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಲ್ಲ ಬಿಡಪ್ಪ ಹಾಕೊಂಬಿಡೋಣ ಸುಮ್ಮನೆ, ಯಾಕೆ ನೀನ್ ಆಮೇಲೆ ದೋಚಿಕೆ ಎದ್ದು ರೂಟ್ ಎಲ್ಲಿ ಅಂದ್ರೆ 1 + sin 2 ಗೆ ಫಾರ್ಮುಲಾ ಕೊಟ್ಟಿದ್ದೇನು? ಕಾಸ್ ಎ ಕೊಟ್ಟಿದಿನ ಇಲ್ವಾ? ಕಾಸ್ ಎ ಪ್ಲಸ್ ಸರಿ. ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದಿನ ಇಲ್ವಾ? ಸರಿ. ಗುರುಗಳು ಕೊಟ್ಟಿರಿ ಗುರುಗಳು. ಕಾಸ್ ಎ ಮೈನಸ್ ಸೈನ್ ಎ ಅಂತ ಕೊಟ್ಟಿದ್ದೀನಿ ತಾನೆ ಹೋಲ್ ಹೌರಿ ಸ್ಕ್ವೇರ್. ಗುರುಗಳು. ಓಕೆ, ಇಸ್ ಈಕ್ವಲ್ ಟು ನೆಕ್ಸ್ಟ್ ಎರಡು ಸೇರಿಸಿ ಹೋಲ್ ಸ್ಕ್ವೇರ್ ಹಾಕೊಂಡ್ಬಿಡ್ಲ ನಾನು? ಎಸ್ ಸರ್. ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಹಾಕೊಂಡ್ಬಿಡ್ಲಾ? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಬಿಡ್ಲಾ? ಎಸ್ ಸರ್. ಈಗ ಏನ್ ಬಂತು ನನ್ಗೆ ಆನ್ಸರ್ ಫೈನಲಿ? ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಅಂತ ಬಂತಲ್ವಾ? ನಾನು ನೆನಪಿಡಿ ಅಂತ ಒಂದು ಧಾರಾವಾಹಿ ಮಾಡಿದ್ದೆ. ಓಕೆನಾ, ಧಾರಾವಾಹಿ ಅಂತೀನಿ, ಒಂದು ನೋಟ್ ಬರ್ಸಿದ್ದೆ ಅಲ್ವೇನ್ರು? ಎಸ್ ಸರ್. ಅದನ್ನೇನಂತ ಬರ್ಸಿದ್ನಪ್ಪ? ಮೇಲ್ಗಡೆ ಕಾಸು ಪ್ಲಸ್ ಇದು ಬರ್ಸಿದ್ದೆ, ನೆನ್ಪಿದ್ಯೋ ಇಲ್ಲೋ? PDF ಅಲ್ಲಿ ಕಳಿಸ್ತೀನಿ ನಾನು. 5/4 plus Option C, sir. divided by 1 minus tan e. ಅದು ಅದಲ್ಲ, ಅದು ನೆಕ್ಸ್ಟ್ Sir, ನೆಕ್ಸ್ಟ್ tan 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 5/4 plus theta. 5/4 ಬರಿಬೇಕು ಫಸ್ಟ್. ಇಲ್ಲಿ 5/4 ಮ್ಯಾಲ್ minus ಪ್ಲಸ್ ಇದ್ರೆ ಪ್ಲಸ್ ಎ ಇಷ್ಟು ಬರಿಬೇಕು. ಆಪ್ಷನ್ ನೋಡಿ ಎಲ್ಲಿದೆ? ನಿಮ್ಮ ದುರದೃಷ್ಟಕ್ಕೆ ಆಪ್ಷನ್ ಇಲ್ವೇ ಇಲ್ಲ ಅಲ್ಲಿ. ಇಲ್ಲ ಸರ್. ಓಕೆನಾ, ಸೊ ಇದನ್ನ ಏನಂತ ಕರಿತೇವೆ ಅಂತ ಅಂದ್ರೆ ನಸೀಬ್ Grace. ಸರಿ ಇಲ್ಲ ಅಂತ ಕರಿತೀವಿ. ಓಕೆನಾ, ಆಪ್ ಇಡೋದು ಅಂತ ಗೊತ್ತಾ? ಗ್ರೇಸ್ ಸರ್. ಆಪ್ ಇಡೋದು ಅಂತಾರೆ ಗೊತ್ತಾ? ಅಥವಾ ಇದನ್ನೇ ಆಪ್ ಇಡೋದು ಅಂತ ಕರೆಯೋದು. ಓಕೆ, ಸೊ ಇಂಥ ಟೈಮಲ್ಲಿ ಆಪ್ಷನ್, ಈ ಟೈಮಲ್ಲಿ ಹಂಗಾದ್ರೆ ಆಪ್ಷನ್ ಗ್ರೇಸ್ ಕೊಡ್ತಾರ ಸರ್ ಅನ್ನಂಗಿಲ್ಲ. ಓಕೆನಾ, ಅದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ, ಈಗ ಕಾಂಪ್ಲಿಮೆಂಟರಿ ಆಂಗಲ್ಸ್ ಗೊತ್ತಲ್ವಾ? ಟ್ಯಾನ್ ನ ನಾವು ಕಾಟ್ ಆಫ್ 90 ಮೈನಸ್ ಥೀಟಾ ಅಂತ ಬರಿಬೋದಲ್ವಾ? ಎಸ್ ಸರ್. ಈ ಆಪ್ಷನ್ ಏನಾದ್ರು ಇದ್ದಿದ್ರೆ ಅದೇ ಆನ್ಸರ್ ಕರೆಕ್ಟ್, ಒಪ್ಕೋತೀನಿ. ಈ ಆಪ್ಷನ್ ಎಲ್ಲೂ ಇಲ್ಲ, ಈ 4 ಕೊಟ್ಟರೆ ಆಪ್ಷನ್ ಅಲ್ಲಿ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಕಾಟ್ ಆಫ್ 90 ಮೈನಸ್ ಥೀಟಾ ಅಂತ ಮಾಡ್ಬೋದು. ಇಲ್ಲಿ ಥೀಟಾ ಅಂದ್ರೆ ಏನು? ಇದು ಫುಲ್ ಏನಿದೆ ಅದು ಫುಲ್ ಥೀಟಾ ಅಂತ ಅನ್ಕೋ. ಏನಂತ ಬರೀಬೇಕು ನನಗಲ್ಲಿ? ಕಾಟ್ ಆಫ್ 90 ಮೈನಸ್ ಥೀಟಾ. ಥೀಟಾ ಅಂದ್ರೆ ಏನಪ್ಪಾ? 4/5. ಅರ್ಥ ಆಯ್ತಾ ಇಲ್ಲ? ಹೌದು ಸರ್. ಇದು ನಾನು ಏನ್ ಮಾಡಿದೀನಿ ಅಂದ್ರೆ ಟ್ಯಾನ್ ಥೀಟಾನ ನಾನು ಏನಂತ ಬರ್ದಿದ್ದೀನಿ? ಕಾಟ್ ಆಫ್ 90 ಮೈನಸ್ ಥೀಟಾ. 90ನ 5/2 ಅಂತ ಬರ್ದಿದ್ದೀನಿ ಅಷ್ಟೇ. ಓಕೆನಾ, ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ಏನಾಯ್ತದೆ? ಕಾಟ್ ಆಫ್ 90 ಮೈನಸ್ ಮಲ್ಟಿಪ್ಲೈ ಮಾಡಿ -45 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಎ ಆಯ್ತದೆ. ಸೊ ಫೈನಲ್ ಆನ್ಸರು ಕಾಟ್ ಆಫ್ ಏನು? ಇದು 5/2 ಅಂದ್ರೆ 90 ಮೈನಸ್ 45 ಏನಾಗುತ್ತೆ? 45 ಅಂದ್ರೆ ಏನು? 5/4 ಮೈನಸ್ ಇದಿದ್ಯಾ ನೋಡು? ಇದೆ. ಎಲ್ಲಿದೆ? ಆಪ್ಷನ್ ಡಿ ನಲ್ಲಿದೆ. ಇವೆಲ್ಲ ಸಿಂಪ್ಲಿಫಿಕೇಶನ್ ಅಷ್ಟೇ. ಅರ್ಥ ಆಯ್ತಲ್ವೇನಪ್ಪ? ಹೇಳಮ್ಮ. ಸರ್, ಇದೇ ಕ್ವಶನ್ ಕೊಟ್ಟು ಅವರು ಟ್ಯಾನ್ 5/4 ಪ್ಲಸ್ ಎ ಮತ್ತ ಕಾಟ್ 5/4 ಮೈನಸ್ ಎರಡು ಕೊಟ್ಟರಿ. ಓಕೆನಾ, ಹಂಗೇನಾದ್ರು ಕೊಟ್ಬಿಟ್ಟ ಅಂತ ಅಂದ್ರೆ ಸರ್ ಬಿ ಆಪ್ಷನ್ ಸೇಮ್ ಇದೆ ಸರ್. ಎರಡು ಆನ್ಸರ್ ಕರೆಕ್ಟ್ ಆಗುತ್ತೆ ಅಷ್ಟೇ. ಈ ಆಪ್ಷನ್ ಸೇಮ್ ಇದೆಯಲ್ಲ ಸರ್? ಎಲ್ಲಪ್ಪ ಎಲ್ಲಪ್ಪ ಯಾವ್ದಪ್ಪ? Option B, ಬಿನಾ? ಹಾ ಗುರುಗಳೇ. ಬಿ ಪ್ಲಸ್ ಇದೆ ನೋಡು, ಕರೆಕ್ಟ್ ಆಗಿ ನೋಡು. ಈಗ ನೋಡು, ಈಗ ಹಾ ನೋಡು, ಗುರುಗಳೇ, ನೋಡು. ಪ್ಲಸ್ ಇದೆ ಗುರುಗಳೇ. ಈಗ ನೋಡು, ಕಾಣ್ತಾ ಇದೆಯಾ? ಏನೆಲ್ಲ ಪ್ಲಸ್ ಇದೆ ಗುರುಗಳೇ. ಇದೇನು ಗುರು ಕರ್ಮ. ಗ್ರೇಸ್ ಸರ್, ಇದು ಗ್ರೇಸ್. ನೋಡು, ನಿಮ್ದು ಹಣೆ ಬರ ನಮ್ದು ಹಣೆ ಬರ ಎಲ್ಲ ಸೇಮ್ ಒಂದೇ ತರಾನೇ. ಓಕೆನಾ, ಸೇಮ್. ಇಟ್ಟವ್ನ ಆಪು. ಓಕೆನಾ, ಇದು ಪ್ರಿಂಟಿಂಗ್ ಮಿಸ್ಟೇಕ್ ಅಷ್ಟೇ, ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎರಡು ಸೇಮ್ ಆಪ್ಷನ್ಸ್ ಗಳನ್ನ ಕೊಡಲ್ಲ, ಡೋಂಟ್ ವರಿ. ಎರಡು ಸೇಮ್ ಆಪ್ಷನ್ಸ್ ಗಳನ್ನ ಹಂಗ್ ಕೊಡಲ್ಲ. ದಿಸ್ ಇಸ್ ಎ ಪ್ರಿಂಟಿಂಗ್ ಮಿಸ್ಟೇಕ್. ಓಕೆನಾ, ಎಂತ ಮಿಸ್ಟೇಕ್? ಪ್ರಿಂಟ್ ಮಷಿನ್ ರೀ. ಮಷಿನ್ ಬಗ್ಗೆ ಮಾತಾಡ್ಬೇಡ. ಪ್ರಿಂಟ್ ಮಷಿನ್ ರೀ. ಇರ್ಲಿ ಬಿಡ, ಆಯ್ತು. 1 ಮೈನಸ್ ಕಾಸ್ ಎ ಪ್ಲಸ್ ಸೈನ್ ಎ 1 ಪ್ಲಸ್ ಕಾಸ್ ಎ ಸೈನ್ ಎ. ಹೇಳಪ್ಪ ರಾಜ್ಕುಮಾರ್. ಅದು ಇದೇ ತರ ಫಾರ್ಮುಲಾ ಮಾಡಿಸಿದ್ದೆ. ಈ ಗ್ರೂಪಿಂಗ್ ಮಾಡ್ಕೊಳ್ಳಿ ಅಷ್ಟೇ. 1 ಮೈನಸ್ ಕಾಸ್ ಎ ಫಾರ್ಮುಲಾ ಹಾಕೊಳ್ಳಿ, ಸೈನ್ ಎ ಫಾರ್ಮುಲಾ ಹಾಕೊಳ್ಳಿ. ಹಾಫ್ ಆಂಗಲ್ 1 ಮೈನಸ್ ಕಾಸ್ ಎ ಫಾರ್ಮುಲಾ ಏನು? 2 sin ಸ್ಕ್ವೇರ್ a/2. ಸೈನ್ ಎಗೆ ಸರ್ ಮಾಡಿದ್ರೆ ಸಾಗತ್ತ. ಅದು 2a ಇತ್ತು, ಇಲ್ಲಿ ಬರೀ ಹಾಫ್ ಆಂಗಲ್ ಕೊಟ್ಟಿದ್ದಾನೆ ಅಷ್ಟೇ, ಏನಿಲ್ಲ, ಸೇಮ್ ಅದೇ ಬರುತ್ತೆ. ಇದೇ ತರ ಪ್ರಾಬ್ಲಮ್ ಮಾಡಿದೀವಿ ಆಲ್ರೆಡಿ ನಾವು. 2 cos ಸ್ಕ್ವೇರ್ a/2 ಪ್ಲಸ್ 2 sin a/2 ಇಂಟು ಕಾಸ್ a/2. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಹೇಳಿ ನೋಡೋಣ ಯಾರಾದ್ರು?
ಕಾಮನ್ ಸರ್ ಕಾಮನ್ ತೆಗಿಬೇಕು. ತಗೋಬೇಕ್ರಿ ಸರ್ ಟೂ ಕಾಮನ್ ಸರ್ ಸೈನ್ ಎ ಬೈ ಟು ಕಾಮನ್ ತಕೊಂಡ್ರೆ ಏನ್ ಬರುತ್ತೆ ಇಲ್ಲಿ ಸೈನ್ ಸೈನ್ ಎ ಬೈ ಟು ಎ ಬೈ ಟು ಪ್ಲಸ್ ಕಾಸ್ ಎ ಬೈ Cos ಟು A. ಬರುತ್ತೆ. ಕೆಳಗಡೆ ಹೆಂಗ್ ಕಾಮನ್ ತೆಗಿತೀರಾ ಅಲ್ಲೂ ಕೂಡ ಟೂ ಕಾಮನ್ ಇದೆ, 2 cos A. ಕಾಸ್ Cos. ಎ ಬೈ ಟು ಕಾಮನ್ ಇದೆ. ಇಲ್ಲೂ ಕೂಡ ನಿಮ್ಗೆ ಕಾಸ್ Sin A ಎ by ಬೈ ಟು ಪ್ಲಸ್ ಸೈನ್ ಎ ಬೈ ಟುನೇ ಬರುತ್ತೆ. ಇದು ಸೇಮ್ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಸೈನ್ ಬೈ ಕಾಸ್ ಏನಾಗುತ್ತೆ 10 tan A by 2. ಟ್ಯಾನ್ ಎ ಬೈ ಟು ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ. ಸೈನ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಸೈನ್ 3a ವ್ಯಾಲ್ಯೂ ಕೇಳಿದ್ದಾನೆ. ಸೈನ್ 3 ಥೀಟಾ ಫಾರ್ಮುಲಾ ಅಷ್ಟೇ. ವಾಟ್ ಇಸ್ ದ ಸೈನ್ 3 ಥೀಟಾ? ಸೈನ್ 3a ವ್ಯಾಲ್ಯೂ ಏನು 3 ಸೈನ್ ಎ sin A ಮೈನಸ್ 4 sin cube 4 sin cube A. ಸ್ಕ್ವೇರ್ ಸೈನ್ ಕ್ಯೂಬ್ ಎ. ಸೊ ಸೈನ್ By ಥೀಟಾ ಆಗುತ್ತೆ sir. 3 ಇಂಟು ಸೈನ್ ಎ. ಸೈನ್ ಎ ವ್ಯಾಲ್ಯೂ ಏನು 1 by 1 3. ಬೈ 3 ಮೈನಸ್ 4 ಸೈನ್ ಕ್ಯೂಬ್ ಅಂದ್ರೆ ಸೈನ್ ಎ ವ್ಯಾಲ್ಯೂ 1/3 1/3 whole ಹೋಲ್ cube. ಕ್ಯೂಬ್ Whole ಆಗುತ್ತೆ. cube. ಸೊ 3 get cancels 1 ಮೈನಸ್ 4 Yes. ಇಂಟು 1 1 by ಕ್ಯೂಬ್ ಅಂದ್ರೆ 1 ಆಗುತ್ತೆ. 3 ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ 27 27 ಆಗುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು 1 ಮೈನಸ್ 4 by 27 which is equal to 27 1s are 27 27 minus 1 Minus divided by 27 which is what 23 23 by 23 by 27. 27. ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದೀನಿ, ಮನೇಲಿ ಹೋಗಿ ಒಬ್ಬರೇ ಕೂತ್ಕೊಂಡು ಬಗಲಾಕೊಂಡು ನೋಡಿ, ಓಕೆನಾ ವಿಡಿಯೋನ. ಇದು ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ ಕಂಡಿಡಿಬೇಕು. ಸೈನ್ ಥೀಟಾ ಮಾಡೋಣ. ಹೋಮ್ವರ್ಕ್ ಕೊಡಿ ಗುರುಗಳು. ಇಲ್ಲ ಕೊಡಲ್ಲ, ಓಕೆನಾ ಮನೇಲಿ ಮಾಡಲ್ಲ ನೀನು, ಅದಕ್ಕೆ ಓಕೆನಾ. ಹೆಂಗ್ ಹೆಣ್ಣು ಹಾಕ್ಲಿಕ್ಕೆ ಪಾತ್ರೆ ತೊಳೆ ಕೆಲಸ ಇರುತ್ತಪ್ಪ, ಅವ್ರಲ್ಲಿ ಮಾಡಕ್ಕಾಗುತ್ತೆ. ನಮಗ್ ಕಸ ಹೊಡೆದೈತ್ರಿ. ಓಹೋ ವಾಹ, ನಿಮ್ ಮನೇಲಿ ನೀನ ಮಾಡೋದಂಗಾರೆ 4 ಫುಲ್ sin ಸ್ಟ್ರಿಕ್ಟ್ 2 ಸರ್ theta. ಮನ್ಯಾಗ. ಫುಲ್ ಸ್ಟ್ರಿಕ್ಟ್ ಹಂಗಾದ್ರೆ. 3 1 by 2. 6 Minus 8 4. ಇದೇನು ಸೇಮ್ ಪ್ರಾಬ್ಲಮ್ ತರ ಇದೆಯಲ್ಲ. Yes sir. ಅದಕ್ಕೆ ಹೋಮ್ವರ್ಕ್ ಕೊಡೋದು ಬಂದಿನ್ರಿ ನಾ. 3 minus 4 divided by 2 cube 8. So it is equal to 8 3 24 4 8 8 16. ಓಕೆನಾ 24 8 ಹೋದ್ರೆ ಎಷ್ಟು 4 3 4 16 16. 1 16. 16 by 16 D. ಅಂದ್ರೆ 1. ಓಕೆ ಇನ್ನ ಎಷ್ಟಿದ್ಯಪ್ಪ ಹೋಮ್ವರ್ಕ್ ಇದು, ದಯವಿಟ್ಟು ಹೋಮ್ವರ್ಕ್ ಓಕೆನಾ ಹೌದು. ಮಾಡ್ತೀರಾ ಮಾಡಿ ಟೆಲಿಗ್ರಾಮ್ ಅಲ್ಲಿ ಹೌದು. ಹಾಕ್ಬೇಕು. ಟೆಲಿಗ್ರಾಮ್ ಅಲ್ಲಿ ಟಿಪಿಟ್ ಅಂತ ಹಾಕಿದ್ರ ಹಂಗೆ ಹಾಕ್ಬಿಡ್ತೀನಿ. ಟೆಲಿಗ್ರಾಮ್ ಇನ್ನೊಂದು ತುಂಬಾ ಜನಕ್ಕೆ ದಡ್ರಿದ್ದೀರಾ ನೀವು. ಟೆಲಿಗ್ರಾಮ್ ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ಗೊತ್ತಾ? ಟೆಲಿಗ್ರಾಮ್ ಅಲ್ಲಿ ಇರೋಷ್ಟು ಫೀಚರ್ಸ್ ಎಷ್ಟು ಇದೆ. ನಾನ್ ನಿಜವಾಗ್ಲೂ ನಾನು ಓದ್ಬೇಕಾದ್ರೆ ಟೆಲಿಗ್ರಾಮ್ ಯೂಸ್ ಮಾಡ್ತಿದ್ದೆ. ನಾನು ಆ ಟೈಮಲ್ಲೇ ಟೆಲಿಗ್ರಾಮ್ ಅಂದ್ರೆ ಆತರ ಅಲ್ಲಪ್ಪ, ಆ ಟೈಮಲ್ಲೇ ಟೆಲಿಗ್ರಾಮ್ ಯೂಸ್ ಮಾಡ್ತಿದ್ದೆ. ಅಂದ್ರೆ ಇನ್ ದ ಸೆನ್ಸ್ ತುಂಬಾ ಎಜುಕೇಶನ್ಗೆ ತುಂಬಾ ಚೆನ್ನಾಗಿದೆ ಅದು. ಓಕೆ ನಾವು ಟೆಲಿಗ್ರಾಮ್ ಯೂಸ್ ಮಾಡೋದು ಸರ್. ಹೌದಾ, ಯಾವ್ದಕ್ಕಪ್ಪ ಅದೇ ಓದತ್ತಾನೆ? ಓಕೆ ಅಷ್ಟು ಪಿಕ್ಚರ್ ಬೇಡ ಸಾಕು. ಕಾಸ್ 3 ಥೀಟಾ ಫಾರ್ಮುಲಾ ಏನಮ್ಮ? ಕಾಸ್ 3 ಥೀಟಾ ಫಾರ್ಮುಲಾ ಹೇಳಿ. 4 cos cube A cos cube A minus 4 cos cube theta minus 4 cos cos cube theta theta minus minus 3 cos cos A theta theta all divided by cos cos theta theta ಹಂಗೆ ಬರ್ಕೊಳ್ಳಿ, ಪ್ಲಸ್ 3 Sin sin theta cos sin theta minus 4 sin cube 4 theta. sin cube theta divided by Divided sin by theta. ಇದು ಅದಕ್ಕೆ ಈಗ ಕಾಮನ್ ಇಲ್ಲಿ ತಗೋರಿ ಕಾಸ್ sin ಕಾಮನ್ ತೆಗೆದು ಕಾಸ್ ಜೊತೆ ಕ್ಯಾನ್ಸಲ್ ಮಾಡ್ತೀನಿ, ಸೈನ್ ಕಾಮನ್ ತೆಗೆದು ಸೈನ್ ಜೊತೆ ಕ್ಯಾನ್ಸಲ್ ಮಾಡ್ತೀನಿ. ಉಳಿಯೋದೇನ್ ಬರ್ಕೊಂಬಿಡು 4 Cos cube cos theta ಸ್ಕ್ವೇರ್ ಥೀಟಾ ಮೈನಸ್ minus 3 3 plus ಪ್ಲಸ್ 3 ಅಷ್ಟೇ 3 3 minus minus 4 sin square. 4 sin square theta ಅಷ್ಟೇ. ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ 4 ಕಾಮನ್ ತೆಗೆದ್ರೆ ಎರಡರಲ್ಲೂ ಕೂಡ, ಇದರಲ್ಲಿ ಮತ್ತೆ ಇದರಲ್ಲಿ ಅವಾಗ One. ಏನ್ ಉಳಿತು ಇಲ್ಲಿ ಕಾಸ್ ಸ್ಕ್ವೇರ್ One. ಥೀಟಾ, ಇಲ್ಲಿ ಮೈನಸ್ ಇದೆ ರಾಜು, ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ವಿಚ್ ಇಸ್ ಈಕ್ವಲ್ ಟು 4 ಇಂಟು ನೋಡು ಕಾಸ್ 2 ಥೀಟಾ ಮೊದಲನೇ ಫಾರ್ಮುಲಾ ಇದು. ಹಾ ಸರ್ ತಿಳಿತಾ? ಕಾಸ್ 2 ಥೀಟಾ 4 ಫಾರ್ಮುಲಾ ಇದಾವೆ. 4 ಫಾರ್ಮುಲಾದಲ್ಲಿ ಮೊದಲನೇ ಫಾರ್ಮುಲಾ ಇದೆ ತಾನೆ? ಹಾ ಬರೋಬರ್ Yes sir. ಅಂದ್ರೆ ಕಾಸ್ 2 ಥೀಟಾ. ಸೊ ಹಂಗಾಗಿ ಆಪ್ಷನ್ Option D. ಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ಸಾಕಾಯ್ತು. ಸಾರಿ, ನೆಕ್ಸ್ಟ್ ಕ್ಲಾಸ್ ಸರ್ ಇದನ್ನ PDF ಕಳಿಸ್ಬಿಡಿ ಸರ್. ಕಳಿಸ್ತೀನಪ್ಪ. ನೆಕ್ಸ್ಟ್ ಕ್ಲಾಸ್ ಸರ್ ಸ್ವಲ್ಪ ಯಾವ್ದೋ ಮಳೆಯಲ್ಲಿ ಸಿಗಾಕೊಂಡಿದಾರಂತೆ, ಹಂಗಾಗಿ ಇನ್ ಮಾಡಕ್ ಆಗಲ್ಲ. ಹಂಗಾಗಿ ಇವತ್ತು ಕ್ಲಾಸ್ ಇಷ್ಟೇನೆ, ಇದನ್ನ ಮಾಡ್ಕೊಳ್ಳಿ ಓಕೆನಾ. ಮತ್ತೆ ನಾಳೆ ಬಂದ್ಬಿಟ್ಟು ತಗೊಂತಾರ ಅವ್ರು. ನಾಳೆ ಟೈಮ್ ಟೇಬಲ್ ಇವತ್ತು ಡಿಸ್ಪ್ಲೇ ಮಾಡ್ತೀವಿ. ಮತ್ತೆ ನಾಳೆ ಬಂದ್ಬಿಟ್ಟು ನಾನು ಇವತ್ತು ಪ್ರಾಬ್ಲಿ ಟ್ರಿಗ್ನಾಮೆಟ್ರಿ ಫುಲ್ ಮುಗಿಸ್ಬಿಟ್ಟು
ಟ್ರಿಗ್ನೋಮೆಟ್ರಿ ಮುಗಿಸಿದ್ರೆ ಇನ್ನ ಮ್ಯಾಥ್ಸ್ ಎಲ್ಲ ಕ್ಲಿಯರ್ ಆಯ್ತದಾ? ಮ್ಯಾಥ್ಸ್ ಅಲ್ಲಿ ಇನ್ನೇನೋ ಹೌದು. ಡೌಟ್ ಇದೆಯಾ? ಅದನ್ನ ಐ ಗೆಟ್ ಇನ್ ಟು ಸ್ಟಾಟಿಸ್ಟಿಕ್ಸ್. 2 ದಿವಸದಲ್ಲಿ ಸ್ಟಾಟಿಸ್ಟಿಕ್ಸ್ ಮುಗಿಸ್ತೀನಿ. ಓಕೆನಾ? 3 ಸೆಷನ್ ಸ್ಟ್ಯಾಟಿಸ್ಟಿಕ್ಸ್ ಮುಗಿಸ್ಕೊಂಡು ಮುಗಿಸ್ಬಿಡಿ ಸರ್, ಆಮೇಲೆ ಅಷ್ಟೊತ್ತಿಗೆ ಮ್ಯಾಕ್ಸ್ ನೋಡ್ಕೊಂತೀವಿ ನಾವು. ಹಂಗ್ ಮಾಡ್ಕೊಳ್ಳಿ. ಓಕೆನಾ? ನಾಳೆ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡಿ ಸರ್. MC ಇದು ಮ್ಯಾಕ್ಸ್. ಮಾಡ್ತೀನಿ. ಸರ್ ಹೆಂಗಾದ್ರೂ ಟ್ರಿಗ್ನೋಮೆಟ್ರಿ ಫಸ್ಟ್ ಬಿಡಿ ಸರ್. ನಾಳೆ ಟೆನಿಕಾಸ್ಟ್ ಮ್ಯಾಥ್ಸ್ ಅಂತೂ ಇಲ್ಲ ಅನ್ನಿಸ್ತೀನಿ. ಮ್ಯಾಥ್ಸ್ ನಾಳೆ ತಿಲಾಂಜಲಿ ಬೊಟ್ಟಿಟ್ಬಿಡೋಣ ಮ್ಯಾಥ್ಸ್ಗೆ. ನಾಡಿದ್ರಿಂದ ಏನಿದ್ರು ಸ್ಟಾಟಿಸ್ಟಿಕ್ಸ್ ಒಂದ್ 3 ದಿನ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಬೇಗ ಅಪ್ಲೋಡ್ ಮಾಡಿ ಸರ್. ಯೂಟ್ಯೂಬ್ ಅಲ್ಲಿ ಯಾವ್ದು ವಿಡಿಯೋಸ್ ಗಳು ಬರ್ತಾ ಇಲ್ಲ ಸರ್ ನಮ್ದು. ನಮ್ಗ್ Gmail ಬಂದಿದೆ ಎಲ್ಲ ಸರ್. ಕೊಟ್ಟಿದೀವಿ. ಮಾಡ್ತಿದೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಮಾತಾಡೋಣ. ಓಕೆನಾ ಸರ್ ಇವತ್ತಿನ PPT ಕಳಿಸಿ ಸರ್. ಗುರುಗಳೇ. ಎಸ್. ಓಕೆನಾ? Thank you, sir. ಥ್ಯಾಂಕ್ ಯು. ಬಾಯ್. Bye, sir. ಥ್ಯಾಂಕ್ ಯು ಗುರುಗಳೇ. ಬಾಯ್ ಗುರುಗಳೇ. ಜೈ ಜಯ ಶ್ರೀ ಜಯ ಶ್ರೀ